ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಪತ್ರಮತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣತ್ಪದ ಆನತೃಣ್ವನ್ನೋತಿಭಿಸ್ತೀದಸಾದನಂ ಶ್ರೀ ಮಹಾಗಣಪತಯೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಕುಲದೇವತಾಭ್ಯೋ ನಮಃ. ಓಂ ಗ್ರಾಮಾದಿದೇವತಾಭ್ಯೋ ನಮಃ. ಓಂ ಇಷ್ಟದೇವತಾಭ್ಯೋ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ವಿಶ್ವಜ್ಯೋತಿ ಶನೀಶ್ವರ ಜ್ಯೋತಿಷ್ಯಾಲಯದ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಸುಂದರಬಾಬು ಮಾಡುವ ಹೃದಯಪೂರ್ವಕವಾದಂಥ ಪ್ರಣಾಮಗಳು. ಎಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ, ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯೋದಕ್ಕೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆ ತಾಯಿ ಸರಸ್ವತಿ ಅವರಿಗೆ ಅನುಗ್ರಹವನ್ನು ನೀಡಲಿ. ಈ ಒಂದು ಕಲೆ ಶಾಶ್ವತವಾಗಿ ಉಳಿಯಲಿ, ಎಲ್ಲ ಕಡೆ ಅಭಿವೃದ್ಧಿಯಾಗಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಬೆಳಗಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ಎಲ್ಲರಿಗೂ ಹೃದಯಪೂರ್ವಕವಾಗಿ ಮತ್ತೊಂದು ಸಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ. ನೀವು ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನ, ನವಗ್ರಹಗಳನ್ನ, ನಿಮ್ಮ ಇಷ್ಟ ದೇವತೆಗಳನ್ನ, ನೀವು ಎಲ್ಲಿ ಇದ್ದೀರೋ ಅಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ದೀರ್ಘವಾಗಿ ಉಸಿರಾಡುತ್ತಾ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಕ್ಲಾಸ್ ಒಳಗಡೆ ಹೋಗೋಣ. ಇವಾಗ ತಲೆಯಲ್ಲಿರ್ತಕ್ಕಂಥ ಹಳೆಯದು ಯಾವ್ದ್ಯಾವ್ದಿದೆಯೋ ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಬಿಡಿ. ಬೇರೆ ಕಡೆ ಕಲ್ತಿರಬಹುದು ಅಥವಾ ಬೇರೆ ವಿಷಯಗಳು ಕಲ್ತಿರಬಹುದು, ಅದನ್ನೆಲ್ಲ ಇಲ್ಲಿ ತಂದು ಹಾಕೊಳ್ಬೇಡಿ. ಫ್ರೆಶ್ ಆಗಿರಿ. ಹೇಗಿರಬೇಕಪ್ಪ ಅಂತಂದ್ರೆ ವೈಟ್ ಪೇಪರ್ ತರ ಇರಬೇಕು, ಏನು ಇಲ್ದೇ ಖಾಲಿ ಪೇಪರ್ ತರ ಇರಬೇಕು. ನೀವು ಅಲ್ಲಿ ನಾವೇನು ಬರೀತೀವೋ ಅದನ್ನ ಚೆನ್ನಾಗಿ ಒಳಗಡೆ ಇರಿಸ್ಕೊಳ್ಳಿ. ಈ ಒಂದು 15 ದಿವಸಗಳ ಕಾಲ ನಾವು ಹೇಗೆ ಬರೆಸ್ತಾ ಇದ್ದೀವೋ ಅಂದ್ರೆ ಹೇಳೋದನ್ನ ಬರ್ಸ್ಕೊಬೇಕು. ನಾವೇನನ್ನ ಹೇಳ್ತಾ ಇದ್ದೀವೋ ಅದನ್ನ ಹಾಗೇ ತಲೆಯಲ್ಲಿ ಬರ್ಕೊಳ್ಳಿ. ತಲೆಗೆ ಹೋಗ್ಬಿಡ್ತು ಅಂತ ಹೇಳಿದ್ರೆ ಆಮೇಲೆ ನೀವು ನೋಡೋ ಅವಶ್ಯಕತೆಗಳೇ ಇರಲ್ಲ. ಆಟೋಮೆಟಿಕ್ ಆಗಿ ನಿಮಗೆ ಒಂದು ಸಾರ್ತಿ ಜ್ಞಾಪಕ ಮಾಡಿದ ತಕ್ಷಣನೇ ಬರಬೇಕು. ಆ ತರ ತಲೆಗೆ ತಗೊಳ್ಳಿ. ಅರ್ಥವಾಯ್ತಾ? ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವು ಫಸ್ಟ್ ನಮ್ಮ ಹಳೆ ಗಂಟೆಗಳನ್ನ ತೆಗೆದು ಕ್ಲಿಯರ್ ಮಾಡಿ ಫ್ರೆಶ್ ಆಗಿ ವೈಟ್ ಪೇಪರ್ ತಗೊಂಡು ಇವತ್ತೇ ನಾನು ಜ್ಯೋತಿಷ್ಯವನ್ನ ಕಲಿತಾ ಇದ್ದೀನಿ, ಜ್ಯೋತಿಷ್ಯ ಅಂತ ಏನು ಅಂತ ಇವತ್ತು ಕಲಿತಾ ಇದ್ದೀನಿ ಅನ್ನೋ ತರ ಕೂತ್ಕೊಂಡಿರ್ಬೇಕು. ಓಕೆ? ಸೊ ಆವಾಗ ನಿಮಗೆ ಜ್ಯೋತಿಷ್ಯ ಅನ್ನೋದು ಚೆನ್ನಾಗಿ ಅರ್ಥವಾಗುತ್ತೆ. ಎಲ್ಲಾ ಕ್ಲಾಸ್ಗೂ ಅಷ್ಟೇನೆ, ಎಲ್ಲಾ ವಿದ್ಯೆಗಳು ಅಷ್ಟೇನೆ, ಫ್ರೆಶ್ ಆಗಿರ್ಬೇಕು. ಯಾವಾಗ ನನಗೆ ಗೊತ್ತು, ನಾನು ನೋಡಿದ್ದೀನಿ, ನಾನು ಮಾಡಿದ್ದೀನಿ ಅಂತ ಬಂದ್ಬಿಡ್ತು ಅಂದ್ರೆ ಬೇರೆ ಪಾಠಗಳು ಹೊರಗಡೆ ಹೋಗಲ್ಲ. ಅದು ಆ ಬ್ರೈನ್ ಹಾಗೇನೆ ಅದು ಬ್ಲಾಕ್ ಮಾಡ್ಕೊಂಡ್ಬಿಡುತ್ತೆ, ನಿನಗೆ ಗೊತ್ತಿದೆಯಲ್ಲ ಅಂತ. ಸೊ ಅದಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕೆ ಬಿ ಓಪನ್ ಆಗಿರ್ಬೇಕು, ಫ್ರೀ ಆಗಿರ್ಬೇಕು. ಓಕೆ? ಜ್ಯೋತಿಷ್ಯ ಅಂತಕ್ಕಂಥದ್ದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದೊಂದು ಬೆಳಕು, ಅದು ದಿವ್ಯವಾದಂತ ಒಂದು ಶಕ್ತಿ. ಜೋ ಪ್ಲಸ್ ಈಶಾ, ಜ್ಯೋತಿ ಪ್ಲಸ್ ಈಶಾ, ಬೆಳಕಿನ ಒಂದು ದಾರಿ. ಈ ಜಗತ್ತನ್ನ ಬೆಳಗ್ತಾ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ 2 ವಿಧವಾದಂಥ ಶಕ್ತಿಗಳು. ಒಂದು ಶಬ್ದದ ತರಂಗಗಳು, ಇನ್ನೊಂದು ಬೆಳಕಿನ ತರಂಗಗಳು. ಈ ಬೆಳಕಿನ ತರಂಗಗಳು ಅಂತಕ್ಕಂಥದ್ದೇ ಜ್ಯೋತಿ. ಅದನ್ನ ಸರಿಪಡಿಸಿಕೊಂಡು ಕಾಲಕಾಲಕ್ಕೆ ಏನೇನು ಆಗಬೇಕು, ಹೇಗೆ ಆಗಬೇಕು ಅನ್ನೋದನ್ನ ದೈವ ಸಂಕಲ್ಪವಾಗಿದೆ. ಆ ದೈವ ಸಂಕಲ್ಪದ ಪ್ರಕಾರವಾಗಿ ಈ ಪ್ರಕೃತಿ ನಡೀತಾ ಇದೆ. ಆ ಪ್ರಕೃತಿಯಲ್ಲಿ ನಡೀತಾ ಇರ್ತಕ್ಕಂಥ ವಿಸ್ಮಯವನ್ನ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಗ್ರಹ ಮಂಡಲಗಳಲ್ಲಿ, ನಕ್ಷತ್ರ ಮಂಡಲಗಳಲ್ಲಿ, ರಾಶಿ ಮಂಡಲಗಳಲ್ಲಿ ಇರ್ತಕ್ಕಂಥ ಬದಲಾವಣೆಗಳನ್ನ ನೋಡಿ ಒಂದಕ್ಕೊಂದು ತಾಳೆಯನ್ನ ಹಾಕಿ ಯಾವುದು ಯಾವ ರೀತಿ ಇದ್ದಾಗ ಯಾವ ರೀತಿ ಫಲವನ್ನ ಕೊಡುತ್ತೆ, ಏನಾಗತ್ತೆ ಏನಾಗಲ್ಲ ಅಂತ ಭವಿಷ್ಯವನ್ನ ಹೇಳ್ತಕ್ಕಂಥ ಶಾಸ್ತ್ರವೇ ಜ್ಯೋತಿಷ್ಯ. ಇದು ವೇದದ ಒಂದು ಅಂಗ ಅಂತ ಹೇಳಿದೀವಿ. ಬೇಸಿಕ್ ಪಾಠ ಮಾಡಬೇಕಾದ್ರೆ ಏನ್ ಹೇಳ್ತೀವಿ, ಇದು ವೇದದ ಒಂದು ಅಂಗ. ಯಾವುದೇ ವ್ಯಕ್ತಿಯಾಗಿದ್ದರೂ ಸರಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಾ ಇದ್ದಾನೆ ಅಂದರೆ ಅವನು ವೇದವನ್ನ ಓದುತ್ತಿದ್ದಾನೆ ಅಂತ ಅರ್ಥ. ವೇದವನ್ನ ಅವನು ಮುಟ್ಟಿ ಅದನ್ನ ನಮಸ್ಕಾರ ಮಾಡ್ತಿದ್ದಾನೆ ಅಂತ ಅರ್ಥ. ಹಾಗಾದ್ರೆ ನಾವು ವೇದವನ್ನ ಕಲಿತಕ್ಕಂಥವ್ರು ಹೇಗಿರಬೇಕು,
ವೇದ ಅಂತಕ್ಕಂಥದ್ದು ಅಪೌರುಷ್ಯ, ಯಾರು ಬರೆದಿದ್ದಲ್ಲ, ಅದು ಸಾಕ್ಷಾತ್ ಮಹಾವಿಷ್ಣುವಿನಿಂದ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನಿಗೆ ಬಂದು ಬ್ರಹ್ಮನ ಮಾನಸ ಪತ್ರರು ಹಾಗೂ ಬ್ರಹ್ಮನ ಶಿಷ್ಯರು ಅವನ ಸೃಷ್ಟಿಯಿಂದ ಬಂದಿದ್ದು ಅಂತ ನಾವು ವೇದವನ್ನ ತಿಳಿದಿದ್ದೀವಿ. ವೇದದಲ್ಲಿ ಏನ್ ಹೇಳುತ್ತೆ? ಪಂಚಭೂತಗಳ ಬಗ್ಗೆನೇ ಹೇಳೋದು. ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚತನ್ಮಾತ್ರಗಳು, ಜ್ಞಾನೇಂದ್ರಿಯಗಳು, ಅರಿಷಟ್ ವರ್ಗಗಳು, ಇದನ್ನ ಬಗ್ಗೆನೇ ಹೇಳುತ್ತೆ ಹೊರತು ಅದು ಬೇರೆ ಇನ್ನೇನು ಹೇಳಲ್ಲ. ಅದನ್ನ ಇಟ್ಟುಕೊಂಡೇ ಬ್ರಹ್ಮ ಸೃಷ್ಟಿಯನ್ನ ಮಾಡಿದ್ದಾನೆ ಅಂತಾನು ಹೇಳೋದು. ಅದಕ್ಕೆ ವೇದದಲ್ಲಿ ಹೇಳಿರ್ತಕ್ಕಂಥದ್ದೇ ಈ ಪ್ರಕೃತಿಯಲ್ಲಿರೋದು. ಆ ಪ್ರಕೃತಿಯೊಳಗಡೆ ಒಂದು ಭಾಗ ಯಾವ್ದಪ್ಪ ಅಂದ್ರೆ ಈ ಜ್ಯೋತಿಷ್ಯ. ಅದಕ್ಕೆ ವೇದದ ಒಂದು ಅಂಗ ಈ ಜ್ಯೋತಿಷ. ವೇದಕ್ಕೆ ನೇತ್ರಗಳು ಅಂತ ಕೊಟ್ಟಿರೋದು ಯಾವ್ದಪ್ಪ ಅಂದ್ರೆ ಜ್ಯೋತಿಷ. ದೃಷ್ಟಾತ್ ಅಂದ್ರೆ ದೃಷ್ಟಿಯಿಂದ ನೋಡಿ ಕಲಿತಕ್ಕಂಥ ವಿದ್ಯೆ ಜ್ಯೋತಿಷ್ಯ ವಿದ್ಯೆ. ಯಾವ್ಯಾವ ಶಾಸ್ತ್ರಗಳು? 64 ವಿದ್ಯೆಗಳಿದೆ ಅಂತ ಹೇಳ್ತೀವಿ. 64 ವಿದ್ಯೆಯಲ್ಲಿ ದೃಷ್ಟಾತ್ ಅಭ್ಯಾಸ, ದೃಷ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಯಾವ್ದ್ಯಾವ್ದಪ್ಪ ಅಂದ್ರೆ ಸಂಗೀತ, ಭರತನಾಟ್ಯ, ಇನ್ನು ಅನೇಕ ವಿಧವಾದ ಕಲೆಗಳು, ಅಡಿಗೆ ಕಲೆ, ಇದೆಲ್ಲ ಏನಪ್ಪಾ ಅಂತಂದ್ರೆ ನೋಡಿ ನೋಡಿ ಮಾಡಿ ಅರ್ಥ ಮಾಡಿಕೊಂಡು ಕಾಲ, ದೇಶ, ವರ್ತಮಾನ, ಸಮಯ, ಆ ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆಗಳನ್ನ ಮಾಡಿ 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 ಒಂದು ರೂಪವನ್ನ ತಂದಿರ್ತಕ್ಕಂಥದ್ದು. ಭರತನಾಟ್ಯನೂ ಅಷ್ಟೇನೆ, ಎಲ್ಲವೂ ಹಾಗೇನೆ ಬಂದಿರೋದು. ಇದು ಜ್ಯೋತಿಷ್ಯ ಶಾಸ್ತ್ರನು ಹಾಗೇನೆ. ನಭೋಮಂಡಲವನ್ನ ನೋಡಿದರೆ ಮೇಲ್ಗಡೆ ಸೂರ್ಯ ಕಾಣ್ತಾನೆ, ಇದಕ್ಕಿದ್ದಂಗೆ ಕತ್ಲಾಗತ್ತೆ, ಚಂದ್ರ ಬರ್ತಾನೆ, ಇದಕ್ಕಿದ್ದಂಗೆ ಚಂದ್ರ ಬೆಳಕಾಗ್ತಾನೆ, ಇದಕ್ಕಿದ್ದಂಗೆ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಯಾಕೆ ಹೇಗೆ ಅಂತ ನೋಡಿ 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 ಇದನ್ನ ಪ್ಯಾಟ್ರನ್ ಮಾಡಿರೋದು. ಸೊ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರ. ಅದರಲ್ಲಿ 3 ಸಿದ್ಧಾಂತಗಳಿದ್ದಾವೆ, ಅದೆಲ್ಲ ನಿಮಗೆ ಗೊತ್ತಿದೆ. ನಮಗೆ ಇವಾಗ ಅದು ಬೇಡ, ಆ ಸಿದ್ಧಾಂತ ಬೇಡ. ಅದರಲ್ಲಿ ನಾವು ಗಣಿತ ಸಿದ್ಧಾಂತ ಈಗ ಏನ್ ಮಾಡ್ತಿದ್ದಾರೆ, ಹೋರಾ ಸಿದ್ಧಾಂತ, ಗಣಿತ ಸಿದ್ಧಾಂತ ಅಂತೇಳಿ ಸಿದ್ಧಾಂತಗಳಲ್ಲಿ ನಾವು ಹೋರಾ ಸಿದ್ಧಾಂತಗಳನ್ನ ಮಾತ್ರ ತಗೊಂಡು ಪಾಠವನ್ನ ಮಾಡ್ತಿದ್ದೀವಿ, ಪ್ರಚಲಿತದಲ್ಲಿದೆ. ಇನ್ನೊಂದು ಹೋರ ಯಾವ್ದಪ್ಪ ಅಂದ್ರೆ ಪಂಚಾಂಗ. ಮಳೆ ಯಾವಾಗ ಬರುತ್ತೆ, ವಾರ ಯಾವಾಗ ಬರುತ್ತೆ, ತಿಥಿ ಯಾವಾಗ ಬರುತ್ತೆ, ಪೂಜೆ ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ಒಂದು ಭಾಗ. ಇನ್ನೊಂದು ಭಾಗ ಹೋರ ಸಿದ್ಧಾಂತ. ಇದು ಆದಾಗ ಏನಾಗತ್ತೆ, ಏನಾಗಬೇಕು, ಹೇಗಿರಬೇಕು, ಏನೇನು ಆಗಬಹುದು, ಇದು ಪ್ರಕೃತಿಯಲ್ಲಿರ್ತಕ್ಕಂಥ ಮನುಷ್ಯನ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ಹೇಳೋದು ಒಂದು ಹೋರಾ ಸಿದ್ಧಾಂತ. ಮುಹೂರ್ತ ಸಿದ್ಧಾಂತ ಅಂತ ಏನೋ, ಇದು ಎರಡನ್ನೂ ಸೇರಿಸಿ ಈ ಸಿದ್ಧಾಂತಗಳಲ್ಲಿ ಇಲ್ದಲೇ ಇರ್ತಕ್ಕಂಥದ್ದನ್ನ ಅವನು ಯಾವುದೇ ಸಮಯದಲ್ಲಿ ಹುಟ್ಟಿದ್ದರೂ ಸರಿ, ಯಾವುದೇ ದುಷ್ಯೋಗದಲ್ಲಿ ಹುಟ್ಟಿದ್ರೂ ಸರಿ, ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಅಂತೇಳಿ ಕಂಡು ಹಿಡಿದು ಕೊಟ್ಟಿರ್ತಕ್ಕಂಥದ್ದೇ ಮುಹೂರ್ತ ಭಾಗ ಅಂತ 3 ಭಾಗಗಳಿದಾವೆ. ಈ 3 ಭಾಗಗಳಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರಪಂಚದಲ್ಲಿ ಸಾಕಷ್ಟು ಜ್ಯೋತಿಷ್ಯ ಶಾಸ್ತ್ರಕಾರರು ತನ್ನ ಆಯುಷ್ ಪೂರ್ತ ಅದನ್ನ ಕಲಿತು ಪ್ರಚಲಿತವನ್ನ ಮಾಡಿ ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಕೋಣದಲ್ಲಿ ಆಯಾಮವನ್ನ ಮಾಡಿ ಕೊಟ್ಟಿದ್ದಾರೆ. ಈಗಿನ ತರ ನಮಗೆ ಆವಾಗ ಕಂಪ್ಯೂಟರ್ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ. ಈಗ ಒಂದು 50 ವರ್ಷಗಳ ಮುಂಚೆ ಹೋದಾಗ ನಮಗೆ ಅಮೇರಿಕಾ ಎಲ್ಲಿತ್ತು, ಅಮೇರಿಕಾದಲ್ಲಿ ಏನಾಗ್ತಿತ್ತು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ನಾವು ಯಾವುದೋ ಒಂದು ಹಳ್ಳಿನಲ್ಲಿ ಇರ್ತಿದ್ವಿ, ಯಾವುದೋ ಒಂದು ಪೇಪರಲ್ಲಿ ಬಂದಾಗ ಮಾತ್ರನೇ ಗೊತ್ತಾಗ್ತಿತ್ತೆ ವಿನಃ ಮಿಕ್ಕಿದ್ದು ಅಮೇರಿಕಾ ಎಲ್ಲಿತ್ತು, ಅದ್ರೊಳಗೆ ಏನೇನಿದೆ ಅಂತ ಗೊತ್ತಿರಲಿಲ್ಲ. ಪಕ್ಕದ ಊರಿನಲ್ಲೂ ಏನಿತ್ತು, ಪಕ್ಕದ ಸ್ಟೇಟ್ ಅಲ್ಲಿ ಏನಿತ್ತು ಅಂತ ಗೊತ್ತಿರಲಿಲ್ಲ. ಅಲ್ಲಿ ಪಕ್ಕದ ಸ್ಟೇಟ್ ಅಲ್ಲಿ ಏನಾದ್ರು ನಮ್ಮ ರಿಲೇಷನ್ ಇದ್ರೆ ಅವ್ರಿಗೆ ಏನಾದ್ರು ಅವಘಡ ನಡೆದರೆ ಅದ್ರ ವಿಷಯ ನಮಗ್ ಬರಬೇಕಾದ್ರೆ 3-4 ದಿವಸ ಬೇಕಾಗಿತ್ತು, ತೀರ್ಪುಕಾತ್ರವಾಗಿ ಬರಬೇಕಾಗಿತ್ತು. ಇದೆಲ್ಲ ನಿಮಗೆ ಗೊತ್ತಿದೆ. ಇವತ್ತಿನ ಕಾಲಘಟ್ಟ ಹಾಗಲ್ಲ, ಫಾಸ್ಟ್ ಗ್ರೋಯಿಂಗ್ ಆಗಿದೆ, ಬೆಳೆದು ನಿಂತ್ಕೊಂಡಿದೆ. ಈಗ ನಾವು ಅದೇ ಹಳೆ ಜ್ಯೋತಿಷ್ಯವನ್ನ ಹೇಳೋದಕ್ಕಾಗತ್ತಾ? ಆವಾಗ ಏನಾಗ್ತಿತ್ತು, ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮಮ್ಮ ಕರ್ಕೊಂಡು ಹೋಗೋರು, ಜ್ಯೋತಿಷ ಹತ್ರ ಕೂತ್ಕೊಂಡ್ರೆ ಅವ್ರೊಂದು ಕವಡೆ ಹಾಕೋರು, ಇಲ್ಲ ಪಂಚಾಂಗ ತೆಗೆದು ನೋಡೋರು, ನಿಧಾನಕ್ಕೆ ಕುಣಿಸಿ ಲೆಕ್ಕ ಮಾಡಿ ಅಂತ ಹೇಳೋರು. ಇವಾಗ ಆಗಿದೆಯಾ ಅಂದ್ರೆ ಇವಾಗ ಆಗಿಲ್ಲ. ಇವಾಗ ಫಾಸ್ಟ್ ಫಾಸ್ಟ್ ಫಾಸ್ಟ್. ಅದಕ್ಕೆ ನಾನು ಏನ್ ಹೇಳಕ್ ಬರ್ತಾ ಇದ್ದೇನೆ ಅಂತಂದ್ರೆ, ಈ ಜ್ಯೋತಿಷ ಶಾಸ್ತ್ರ ಅಂತಕ್ಕಂಥದ್ದು ಬಂದು ವಿಶೇಷವಾಗಿ ಫಲವನ್ನ ಹೇಳೋದಕ್ಕೆ ನಾವು ಅನೇಕ ರೀತಿಯಾದಂಥ ಪದ್ಧತಿಗಳನ್ನ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಜೈಮಿನಿ ಪದ್ಧತಿ ಇದೆ, ಪರಾಶರ ಪದ್ಧತಿ ಇದೆ, ಆಮೇಲೆ ಬಂದಂಥವರು KP ಪದ್ಧತಿ ಇದೆ, ಇನ್ನು ಅನೇಕ ವಿಧವಾದಂಥ ಪದ್ಧತಿಗಳನ್ನ ಕಂಡುಹಿಡಿದಿದ್ದಾರೆ. ಅದೆಲ್ಲ ಏನು, ನಿನ್ನ ಜಾತಕದ ಕುಂಡಲಿಯನ್ನು ಇಟ್ಟುಕೊಂಡು ನಿನ್ನ ಭವಿಷ್ಯವನ್ನ, ನಿನ್ನ ರೂಪರೇಖೆಗಳನ್ನ,
ನಿನಗೆ 12 ಮನೆಗಳಲ್ಲಿ ನೀನು ಪಡಬಹುದಾಗಿರ್ತಕ್ಕಂಥ ಲಾಭ ನಷ್ಟಗಳನ್ನ ಗುಣಿಸಿ ಹೇಳತಕ್ಕಂಥ ವಿಚಾರಗಳು. ಓಕೆ, ಈಗ ನಾವು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಪಾಠ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಾರೆ, ಅದನ್ನ ಹೊರತುಪಡಿಸಿಯಾಗಿ ಇನ್ನು ಕೆಲವು ಕಾಲಘಟ್ಟದಲ್ಲಿ ಇದನ್ನೆಲ್ಲ ಮೀರಿ ಬೇರೊಂದಿದೆ, ಅದು ಯಾವುದು ಅಂತ ಕಂಡಿಡಿದು ಕೊಟ್ಟಿರ್ತಕ್ಕಂಥ ಒಂದು ವಿದ್ಯೆ, ಅದನ್ನ ನಾವು ಇವತ್ತು ಕಲಿಯೋದಕ್ಕೆ ಹೊರಟಿದ್ದೀವಿ. ಸೊ ನಿಮಗೆ ನಾನು ಪರಾಶರ ಪಾಠ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಹೇಗೆ ಬಂತು, ಅದು ಎಲ್ಲಿಂದ ಬಂತು, ಯಾರ್ಯಾರು ಕಂಡುಹಿಡಿದಿದ್ದಾರೆ ಅಂತ ಹೇಳಿದೆ ಅಷ್ಟೇನೆ. ಅದನ್ನ ಯಾಕೆ ಉಪಯೋಗ ಮಾಡ್ತಿದ್ದಾರೆ ಅಂದ್ರೆ ಫಲವನ್ನ ನಿರೂಪಣೆ ಮಾಡೋದಕ್ಕೆ ಅಂತ ಹೇಳಿದೆ. ಹಾಗಾದ್ರೆ ಇವಾಗ ನಾವು ಏನ್ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ವಿಷಯವನ್ನ ಮಾಡುವಾಗ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಏನ್ ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ, ಹೇಗೆ ಮಾಡ್ತಿದ್ಯಾ, ಅದರಿಂದ ಆಗ್ತಕ್ಕಂಥದ್ದೇನು, ಈ 4 ಪಾಯಿಂಟ್ಗಳು ಮನುಷ್ಯನಲ್ಲಿ ಉದ್ಭವ ಆಗಬೇಕು. ನಾನು ಹೇಳೋ ಪಾಯಿಂಟನ್ನ ನೋಟ್ ಮಾಡ್ಕೊಳ್ಳಿ. ಇದು ಕೇವಲ ಶಾಸ್ತ್ರವನ್ನ ಕಲಿಯೋದಕ್ಕೆ ಮಾತ್ರವಲ್ಲ, ನೀವು ಯಾವುದೇ ಕೆಲಸವನ್ನ ಮಾಡಿದ್ರೂ ಸರಿ, ಒಂದು ಟೀಯನ್ನ ಕಾಯ್ತೀನಿ ಅಂದ್ರೂ ಸರಿ, ಒಂದು ಟೀ ಕುಡಿತೀನಿ ಅಂದ್ರೂ ಸರಿ, ಯಾರತ್ತಾದ್ರೂ ಮಾತಾಡ್ತೀನಿ ಅಂತ ಹೇಳಿದ್ರು ಸರಿ, ವ್ಯವಹಾರ ಮಾಡ್ತೀನಿ ಅಂತ ಹೇಳಿದ್ರು ಸರಿ, ಈ 4 ಅಂಶಗಳನ್ನ ಮೊದಲು ನೀವು ನೋಡಿ. ಈ ಪಾಯಿಂಟ್ ಅನ್ನ ನೀವು ನೋಡಿದ್ರೆ, ನೀವು ಯಾವುದೇ ಶಾಖೆಯಲ್ಲಿದ್ದರೂ ಸರಿ, ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಇರಬಹುದು, ಅಥವಾ ಅಕೌಂಟ್ ಫೀಲ್ಡ್ ಅಲ್ಲಿ ಇರಬಹುದು, ಮನೆ ಕಟ್ಟೋ ಫೀಲ್ಡ್ ಅಲ್ಲಿ ಇರಬಹುದು, ಯಾವುದೇ ಫೀಲ್ಡ್ ಅಲ್ಲಿ ಇದ್ದರೂ ಈ 4 ಪಾಯಿಂಟ್ಗಳನ್ನ ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಯಶಸ್ವಿ ಅಂತಕ್ಕಂಥದ್ದು ನಿಮ್ಮ ಬೆನ್ನ ಹಿಂದೆ ಇರುತ್ತೆ, ಬೆನ್ನ ಹಿಂದೆ ಗಟ್ಟಿಯಾಗಿ ನಿಂತ್ಕೊಡುತ್ತೆ. ಯಾವಾಗ ಈ 4 ಅಂಶಗಳನ್ನ ನಾವು ಗಮನಿಸಲ್ವೋ ಅದು ನಮಗೆ ಫಲವನ್ನ ಕೊಡಲ್ಲ. ತಾತ್ಕಾಲಿಕವಾಗಿ ಗೆಲ್ಲಬಹುದೇ ಹೊರತು ಅದರ ಅರಿವು, ಅದರ ಪರಿಪೂರ್ಣತೆ ಸಿಕ್ಕಲ್ಲ. ಸೊ ಹಾಗಾಗಿ ಈ 4 ಅಂಶಗಳನ್ನ ನನ್ನ ಹತ್ರ ಅಂತಲ್ಲ, ನಿಮ್ಮ ಹತ್ರ ಅಂತಲ್ಲ, ಯಾರ ಹತ್ರ ಆದ್ರೂ ಪಾಠ ಕಲಿಯಿರಿ, ಅಲ್ಲವಾ ಏನಾದ್ರೂ ಕೆಲಸ ಮಾಡಿ, ಈ 4 ಅಂಶಗಳನ್ನ ಯಾಕೆ, ಏನು, ಹೇಗೆ, ಏನು ಲಾಭ ಅನ್ನೋದನ್ನ ನೀವು ಪ್ರತಿಯೊಂದು ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾವು ಅದಕ್ಕೆ ಇವಾಗ ಜಾಮಕ್ಕೋಲ್ ಕಲಿತಾ ಇದೀವಿ ಅಂದ್ರೆ ನೀವು ಆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಪಾಠ ಮಾಡುವಾಗ ಯಾವಾಗ್ಲೂ ನಾನು ಮೊದಲು ಅದು ಯಾಕೆ ಬೇಕು, ಅದು ಏನು, ಅದರಿಂದ ಉಪಯೋಗ ಏನು, ಅದು ಹೇಗೆ ಬಂತು ಅನ್ನೋದನ್ನ ತಿಳಿಸಿನೇ ನಾವು ಒಳಗಡೆ ಹೋಗೋದು. ಇದು ನಮ್ಮ ಒಂದು ಪರಿಚಯ. ಮೊದಲನೇ ಪರಿಚಯ ಏನು ಬರ್ದಿದ್ದೀವಿ, ಪರಿಚಯ ಅಂತ ಬರ್ದಿದ್ದೀನಿ. ಏನು ಪರಿಚಯ ಅಂತ ಹೇಳಿದ್ರೆ, ನಾವು ಪಾಠ ಮಾಡುವಂತ ಶೈಲಿ ಏನಪ್ಪಾ ಅಂತ ಹೇಳಿದ್ರೆ, ಮೊದಲು ಅವರಿಗೆ ಗೊತ್ತಾಗಬೇಕು ಏನು ಓದೋದಕ್ಕೆ ಬಂದಿದ್ದೀರಾ, ಏನು ಓದ್ತಾ ಇದ್ದೀರಾ, ಆಮೇಲೆ ಹೇಗೆ ಓದ್ತಾ ಇದ್ದೀರಾ, ಆ ಓದಿದ್ದರಿಂದ ನಿಮಗೆ ಬರ್ತಾ ಇರ್ತಕ್ಕಂಥ ಲಾಭ ನಷ್ಟಗಳೇನು, ಇದನ್ನ ಫಸ್ಟ್ ನಾವು ಹೇಳ್ಕೊಡೋದು ಫಸ್ಟ್. ಅರ್ಥವಾಯ್ತಾ? ಸೊ ನನ್ನ ಪರಿಚಯ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಹೆಸರು ಸುಂದರ ಬಾಬು ಅಂತೇಳಿ ವಿಶ್ವಜ್ಯೋತಿ ಶನೇಶ್ವರ ಜ್ಯೋತಿಷ್ಯಾಲಯವನ್ನ ನಡೆಸ್ತಾ ಇದ್ದೀವಿ. ಹೀಗಾಗಲೇ ನಮ್ಮ ಸಂಸ್ಥೆಯಿಂದ ನಾಡಿ ಪಾಠವನ್ನ ಮಾಡಿದ್ದೀವಿ, ಅಂದ್ರೆ ಭೃಗುನಂದಿ ಪಾಠವನ್ನ 6 ಬ್ಯಾಚ್ ಮಾಡಿದ್ದೀವಿ, ಜಾಮಕ್ಕೋಲಿದು 3ನೇ ಬ್ಯಾಚ್ ಮಾಡ್ತಾ ಇದ್ದೀವಿ, ಪಂಚಪಕ್ಷಿ 2 ಬ್ಯಾಚ್ ಮಾಡಿದ್ದೀವಿ. ಹೀಗೆ ಅನೇಕ ಪಾಠಗಳನ್ನ ಮಾಡ್ತಾ ಬಂದಿದ್ದೀವಿ. ಸುಮಾರು 2013ನೇ ಇಸ್ವಿಯಿಂದ ಆಫ್ಲೈನ್ ಅಲ್ಲಿ ಪಾಠ ಮಾಡ್ತಾ ಇದ್ವಿ. ಬೇಕಾದಷ್ಟು ಜನ ಈಗಲೂ ಇದ್ದಾರೆ. ಇವಾಗ ಜಯಣ್ಣ ಅಂತ ಹೇಳಿದ್ವಲ್ಲ, ಅವರೆಲ್ಲ 2013ನೇ ಇಸ್ವಿಯಿಂದ ನಮ್ಮ ಹತ್ರ ಪಾಠ ಕಲಿತಾ ಇದ್ದಂಥವ್ರು, ಅಂದ್ರೆ ಬೋರ್ಡ್ ಮೇಲೆ. ಅವಾಗೆಲ್ಲ ಭಾನುವಾರ ಹೋದ್ರೆ, ಭಾನುವಾರ ಶನಿವಾರ ಇರೋದು, ಭಾನುವಾರ ಬೆಳಗ್ಗೆ 10 ಗಂಟೆ ಹೋಗಿ ನಿಂತ್ಕೊಂಡ್ರೆ 1 ಗಂಟೆಗೆ ಊಟಕ್ಕೆ ಬಿಡ್ತಾ ಇದ್ವಿ. 1 ಗಂಟೆಯಿಂದ ಬಂದು 2 ಗಂಟೆಗೆ ನಿಂತ್ಕೊಂಡ್ರೆ 5 ಗಂಟೆವರೆಗೂ ಪಾಠ ಮಾಡ್ತಾ ಇದ್ವಿ. ಪರಾಶರ ಎಕ್ಸಾಮಿನೇಷನ್ಗೋಸ್ಕರ ಸರ್ಟಿಫಿಕೇಟ್ ಕೋರ್ಸ್ ಇತ್ತು, ಡಿಪ್ಲೊಮಾ ಕೋರ್ಸ್ ಇತ್ತು, ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ ಇತ್ತು, ಅದನ್ನೆಲ್ಲ ಪಾಠ ಮಾಡ್ತಾ ಇದ್ವಿ. ಈಗ ಈ ಒಂದು ಕೊರೋನಾ ಬಂದ ಮೇಲೆ ದೇವರ ದಯೆಯಿಂದ ಇದು ನಮ್ಮ ಜ್ಯೋತಿಷಿಗಳಿಗೆ ಎಲ್ಲರಿಗೂ, ಜ್ಯೋತಿಷ್ಯ ಕಲಿತಾ ಇರ್ತಕ್ಕಂಥವ್ರಿಗೂ ಒಂದು ಲಾಭದಾಯಕವಾಗಿ ಪರಿಣಮಿಸಿದೆ. ಯಾರು ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಪಾಠ ಕಲಿಯಬಹುದು, ಅವರ ಕೆಲಸಗಳನ್ನ ಮುಗಿಸ್ಕೊಂಡ್ಬಂದು ಪಾಠ ಕಲಿಯಬಹುದು. ಭಾನುವಾರ ನಮ್ಗೆ ಏನಾಗ್ತಿತ್ತು ಗೊತ್ತಾ ನಿಮಗೆ, ನೀವು ಆಫ್ಲೈನ್ ಬರ್ಬೋದು ಅಂತ ಕೆಲವರಿಗೆಲ್ಲ ಮನಸ್ಸಿರಬಹುದು. ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ, ಒಂದು ಹಬ್ಬ ಮಾಡಂಗಿಲ್ಲ, ಒಂದು ಮದುವೆಗೆ ಹೋಗಿಲ್ಲ, ಒಂದು ಆಚರಣೆ ಮಾಡೋ ಹಾಗಿಲ್ಲ. ಯಾಕೆ? ಕ್ಲಾಸ್ ಅಟೆಂಡ್ ಮಾಡಬೇಕು. ಇಲ್ಲಿ ಮನೆಯಲ್ಲಿ ಗಲಾಟೆ, ನಮ್ಮ ಜೊತೆ ಎಲ್ಲೂ ಬರಲ್ಲ ನೀವು,
ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ನೀವು, ಕೊನೆಗೆ ಸ್ನೇಹಿತರ ಹತ್ರ ನಿಷ್ಠೂರ, ರಿಲೇಷನ್ ಹತ್ರ ನಿಷ್ಠೂರ, ಅಷ್ಟು ದೊಡ್ಡ ಮನುಷ್ಯನಾ ನೀನ್ ಮದ್ವೆಗೆ ಬರಲ್ಲ, ಅದಕ್ಕೆ ಬರಲ್ಲ, ಇದಕ್ಕೆ ಬರಲ್ಲ ಅಂತ. ಯಾಕಂದ್ರೆ ಇಲ್ಲಿ ಡೆಡಿಕೇಶನ್ ಮುಖ್ಯವಾಗೋಗ್ಬಿಡುತ್ತೆ. ಈ ಶಾಸ್ತ್ರ ಏನ್ ಮಾಡುತ್ತೆ, ನಮ್ಮನ್ನು ಎಳಿತಾ ಇರುತ್ತೆ. ಆಫ್ಲೈನ್ ಇದ್ದಾಗ, ಆನ್ಲೈನ್ ಇದ್ದಾಗ ನಿಮಗೆ ಪುಣ್ಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ನಿಮ್ಮ ಜಾಗದಲ್ಲೇ ಕುಳಿತು ನಿಮಗೆ ಹೇಗೆ ಬೇಕೋ ಅಲ್ಲಿ ಕುಳಿತು ಪಾಠವನ್ನ ಬರ್ಕೊಳ್ತೀರಾ. ಸಪೋಸ್ ಮಿಸ್ ಆಯ್ತಾ, ನಾಳೆ ಯೂಟ್ಯೂಬ್ ಬರುತ್ತೆ, ಆರಾಮಾಗಿ ಕುತ್ಕೊಂಡು ಕೇಳ್ಕೊಂಡು ಬರೀತೀರಾ. ಆವಾಗ ಆಗಿತ್ತಾ ಅಂದ್ರೆ ಇಲ್ಲ. ಪಾಠ ಮಾಡ್ಬೇಕಾದ್ರೆ ಒಂದ್ಸಾತಿ ಬೋರ್ಡ್ ಮೇಲೆ ಬರೆದು ನೆಕ್ಸ್ಟ್ ಅಳಿಸ್ ಬಿಟ್ವಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರಲ್ಲ ಏನ್ ಬರ್ದಿದೀವಿ ಅಂತ, ಕೇಳೋರಿಗೂ ಗೊತ್ತಾಗಲ್ಲ ಏನ್ ಬರ್ದಿದೀವಿ ಅಂತ, ಹೋಯ್ತು. ಆ ತರ ಇದು ಇವತ್ತು ನಿಮಗೆ ಬಂದಿರತಕ್ಕಂಥದ್ದು ತುಂಬಾ ತುಂಬಾ ಒಳ್ಳೆಯ ಸಮಯ. ಇದನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ಅರ್ಥವಾಯ್ತಾ? ಸೊ ಇವಾಗ ನಾವು ಅವತ್ತಿಂದ ಪಾಠ ಮಾಡ್ಕೊಂಡ್ ಬಂದಿದ್ದೀವಿ. ಈ ವರ್ಷ ಈ ಸಾತಿ ಜಾಮಕೋಲ್ ಅಂತ 3ನೇ ವರ್ಷದ 3ನೇ ಬ್ಯಾಚನ್ನ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲರಿಗೂ ಸ್ವಾಗತವನ್ನ ಬಯಸಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇದನ್ನ ನಾನು ಏನ್ ಹೇಳ್ತಾ ಬಂದೆ, ಶಾಸ್ತ್ರ ಅಂತ ಹೇಳ್ಕೊಂಡು ಬಂದೆ. ಮತ್ತೆ ನಿಮಗೆ ಡೌಟ್ ಬರ್ಬೇಕು, ಅದೆಲ್ಲ ಇದೆಯಲ್ಲ ಮತ್ತೆ ಇದು ಏನಕ್ಕೆ ಬೇಕು, ಏನ್ ಇದಕ್ ಬೇಕು ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ಬೇಕು. ವಿತೌಟ್ ಪ್ರಶ್ನೆ ಇಲ್ದಲೇ ಇದ್ರೆ ನಾವು ಜ್ಞಾನಿಗಳಾಗೋದಕ್ಕೆ ಸಾಧ್ಯವಿಲ್ಲ. ಚೆನ್ನಾಗಿ ಬರ್ದಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರಕಾರರು ಆಗ್ತಿದೀವಿ ಅಂತ ಹೇಳಿದ್ರೆ ಬರೇ ಹೇಳೋದು ಕೇಳೋದಲ್ಲ, ಯಾವಾಗ್ಲೂ ಮನಸ್ಸಲ್ಲಿ ಯಾಕೆ, ಹೇಗೆ, ಹೆಂಗೆ, ಯಾಕೆ, ಹೇಗೆ, ಹೆಂಗೆ ಓಡ್ತಾನೆ ಇರ್ಬೇಕು. ನಾನು ಪೂರ್ಣವಾಗಿ ಕಲ್ತಿದ್ದೀನಿ ಅನ್ನೋ ಇದಕ್ಕೆ ಹೋಗ್ಬಾರ್ದು. ನನಗ್ ಗೊತ್ತು, ನಾನು ಮಾಡಿದ್ದೀನಿ, ನನಗ್ ಬರ್ದಿದೆ ಅನ್ನೋದಕ್ಕೆ ಹೋಗ್ಬಾರ್ದು. ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಇದು ಓಡ್ತಾ ಇರ್ಬೇಕಿದು ಅಲ್ವಾ? ಸೊ ಇವಾಗ ಜಾಮಕೋಲ್ ಯಾಕೆ ಬೇಕು, ಏನ್ ಹಾಗಾದ್ರೆ ಅಂತ. ಜಾಮಕೋಲ್ ಪ್ರಶ್ನಾಶಾಸ್ತ್ರ ಅಂದ್ರೆ ಏನು ಅಂತ. ಹಾಗಾದ್ರೆ ಪ್ರಶ್ನಾಶಾಸ್ತ್ರ ಅಂದ್ರೆ ಏನು ಅಂತ ಫಸ್ಟ್ ಗೊತ್ತಾಗಬೇಕು ಅಲ್ವಾ? ಜಾಮಕೋಲ್ ಪ್ರಶ್ನಾಶಾಸ್ತ್ರ ಅಂತ ಹಾಕಿದೀನಿ. ಅವಾಗ ನಿಮಗೆ ಗೊತ್ತಾಗಬೇಕು ಏನಕ್ಕೆ ಸರ್ ಪ್ರಶ್ನಾಶಾಸ್ತ್ರ ಅಂದ್ರೆ ಏನು ಅಂತ. ಈಗ ನೀವೆಲ್ಲರೂ ಕೆಲವರೆಲ್ಲ ಜ್ಯೋತಿಷಿಗಳನ್ನ ಕಲಿತಿದ್ದೀರಾ, ಕೆಲವರೆಲ್ಲ ಪ್ರೊಫೆಷನ್ ಆಗಿ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದೀರಾ, ನಾಡಿಯಲ್ಲಿ ಮಾಡಿದ್ದೀರಾ, KPL ಮಾಡ್ತಾ ಇದ್ದೀರಾ, ಜೈಮಿನಿ ಸೂತ್ರದಲ್ಲಿ ಮಾಡ್ತಾ ಇದ್ದೀರಾ, ಪರಾಶರ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀರಾ. ಎಲ್ಲಾ ಕಡೆ ಹೋದಾಗ್ಲೂ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಒಂದು ಗೋಚಾರವನ್ನ ನೋಡ್ತೀವಿ, ಆಮೇಲೆ ದಶಾಭುಕ್ತಿಯನ್ನ ನೋಡ್ತೀವಿ ಅಲ್ವಾ? ಇದನ್ನೇ ನಾವು ನೋಡ್ತಾ ಇರೋದು. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಜನ್ಮ ಜಾತಕದ ಅನುಸಾರವಾಗಿ ಲಗ್ನವನ್ನ ಆಧಾರವಾಗಿಟ್ಟುಕೊಂಡು ಇದನ್ನ ನೋಡಿ ನಿಮ್ಮ ಹತ್ರ ಬಂದಂತ ಕ್ಲೈಂಟ್ಗಳಿಗೆ ನೋಡಿ ಹೇಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ಅವ್ರು ಯಾವ್ದೋ ಒಂದು ಲಗ್ನ ಇರುತ್ತೆ, ಮನೆ ಕಟ್ಟಬಹುದಾ ಅಂತ ಕೇಳಕ್ ಬಂದಿರ್ತಾರೆ. ನಿಮಗೇನಾಗಿರುತ್ತೆ, ಶುಕ್ರ ದಶೆ 4ನೇ ಭಾವದಲ್ಲಿ ಶುಕ್ರ ದಶೆ ಇರುತ್ತೆ. 4ನೇ ದಶೆಯಲ್ಲಿ ಶುಕ್ರ ದಶೆ ಪ್ರಾರಂಭವಾಗಿರುತ್ತೆ. ಈಗ ನೀವು ನೋಡ್ಬೇಕಾದ್ರೆ ಏನಾಗತ್ತೆ, ಸರ್ ಶುಕ್ರ ದಶೆ ಶುಕ್ರ ಭುಕ್ತಿ ಪ್ರಾರಂಭವಾಗಿದೆ. ಶುಕ್ರ ದಶೆ ಶುಕ್ರ ಭುಕ್ತಿ ಎಷ್ಟು ವರ್ಷ ಇರುತ್ತಪ್ಪ? ಹೆಚ್ಚು ಕಮ್ಮಿ 3 ವರ್ಷ ಇರಬಹುದು. ನಾನೇನು ಇದು ಲೆಕ್ಕಾಚಾರ ಹೇಳಿಲ್ಲ, ಅಪ್ರಾಕ್ಸಿಮೇಟ್ಲಿ 3 ವರ್ಷ ಇರ್ಬೋದು. ಅಲ್ಲಿ ಏನ್ ರೂಲ್ಸ್ ಹೇಳಿದ್ದಾರೆ ಪರಾಶರದಲ್ಲಿ, ಯಾವಾಗ್ಲೂ ಸ್ವಭುಕ್ತಿಯಲ್ಲಿ ಗ್ರಹಗಳು ಕೆಲಸ ಮಾಡಲ್ಲ. ಏನಂಗಂದ್ರೆ ಯಾರಿಗಾದ್ರೂ ಅರ್ಥವಾಯ್ತಾ? ಹೇಳಿದ್ ನಾನು ಈ ಪಾಯಿಂಟು. ಸ್ವಭುಕ್ತಿ ಅಂದ್ರೆ ಏನು? ಶುಕ್ರದಶೆ ಶುಕ್ರ ಭುಕ್ತಿಯಲ್ಲಿ, ಶುಕ್ರದಶೆ ಶುಕ್ರ ಭುಕ್ತಿ, ಶುಕ್ರದಶೆ ಶುಕ್ರ ಭುಕ್ತಿಯಲ್ಲಿ ಆ ಶುಕ್ರ ಕೆಲಸ ಮಾಡಲ್ಲ ಅನ್ನೋದು ಒಂದು ರೂಲ್ಸ್ ಇದೆ. ಅವಾಗ ನಾವೇನ್ ಹೇಳೋದು, ಸರ್ 3 ವರ್ಷದವ್ರು ನೀನ್ ಮನೆ ಕಟ್ಟಬೇಡ ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗತ್ತಾ? ಹಂಗೆ ಆಗಲ್ಲ, ಹೇಳಕ್ಕಾಗಲ್ಲ. ಮತ್ತೆ ಅವ್ರು ಏನ್ ಮಾಡ್ಕೊಬೇಕು ಅವಾಗ? ಮತ್ತೆ ಅವ್ನು ಬಂದಿದ್ದು ಹೇಗೆ, ಮತ್ತೆ ಯಾಕೆ ಬಂದ ಅವನು? ದಶಾಭುಕ್ತಿ ಅಂತಕ್ಕಂಥದ್ದು ನಾವೇನ್ ಹೇಳಿದೀವಿ, ಲಗ್ನ ಅಂತಕ್ಕಂಥದ್ದು ದೇಹ, ದಶ ಅಂತಕ್ಕಂಥದ್ದು ಮನಸ್ಸು, ಚಂದ್ರನ ಆಧಾರವಾಗಿ ಇಟ್ಕೊಂಡು ಬರ್ತಕ್ಕಂಥದ್ದು. ಅವನ ಮನಸ್ಸಿನಲ್ಲಿ ಏನು ಆಲೋಚನೆ ಬಂದಿದೆಯೋ ಅದಕ್ಕೋಸ್ಕರವಾಗಿ ಅವನು ಬರ್ತಾನೆ ಅಂತ ಹೇಳಿದ್ದೀವಿ. ಈಗ ಅವನು 4ನೇ ದಶೆ ಓಡ್ತಾ ಇದೆ, ಮನೆ ಕಟ್ಟೋದಿಕ್ಕೆ ಅಂತ ಕೇಳಕ್ ಬಂದ್ಬಿಟ್ಟಿದ್ದಾನೆ. ಇದನ್ನ ಮಾಡ್ಬೇಕಾ ಬೇಡವಾ ಅಂತ ಕೇಳ್ತಾನೆ. ಅವಾಗ ನಾವೇನ್ ಮಾಡೋದು? ಬೇಡಪ್ಪ 4 ವರ್ಷ ಮಾಡ್ಬೇಡ ಅಂತ ಹೇಳದ, ಮಾಡು ಅಂತ ಹೇಳದ? ಒಂದು ಕನ್ಫ್ಯೂಸ್ ಬಂದ್ಬಿಡ್ತೀವಿ. ಸರಿ, ಗೋಚಾರನಾರು ನೋಡಬೇಕಾಗತ್ತೆ, ಅಲ್ಲೂ ಒಂದು ಕನ್ಫ್ಯೂಸ್ ಆಗತ್ತೆ. ಅರ್ಥವಾಯ್ತಾ? ಅದಕ್ಕೆ ಶಾಸ್ತ್ರಕಾರರು ಏನ್ ಮಾಡಿದ್ದಾರೆ, ಆ ಕಾಲದಲ್ಲೇನೆ ಪರಾಶರರಾಗಿರ್ಬೋದು, ವರಾಮಿರಾಚಾರ್ಯರಾಗಿರ್ಬೋದು, ಆರ್ಯಭಟ್ಟ ಆಗಿರಬಹುದು,
ಎಲ್ಲರೂ ಏನ್ ಮಾಡಿದರೆ ಇದರ ಜೊತೆಗೆ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಒಂದು ಇರಲೇಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರಶ್ನಾಶಾಸ್ತ್ರ? ಪ್ರಶ್ನಾಶಾಸ್ತ್ರ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾನ್ ನಿಮಗೆ ಅವಾಗ ಹೇಳಿದೆ, ಈ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪ್ರಕೃತಿಯಿಂದ. ಈ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ಚರಾಚರ ವಸ್ತುಗಳಲ್ಲಿ ಎಲ್ಲಾ ವ್ಯತ್ಯಾಸಗಳು ಆಗತ್ತೆ. ಅದೇ ರೀತಿಯಾಗಿ ಮಾನವನಲ್ಲೂ ಬದಲಾವಣೆಗಳಾಗತ್ತೆ. ಯಾವುದರ ಮುಖಾಂತರವಾಗಿ ಆಗತ್ತೆ? ಅವನಿಗೆ ಪಂಚೇಂದ್ರಿಯಗಳ ಮುಖಾಂತರವಾಗಿ, ಪಂಚೇಂದ್ರಿಯಗಳ ಮುಖಾಂತರವಾಗಿ ಅವನಿಗೆ ಬದಲಾವಣೆಗಳು ಆಗತ್ತೆ. ಆವಾಗ ಅವನೇನ್ ಮಾಡ್ತಾನೆ? ನೋಡಿದ್ದನ್ನ, ಕೇಳಿದ್ದನ್ನ, ರುಚಿಸಿದ್ದನ್ನ ನನಗೆ ಬೇಕು ಅಂತ ಒಳಗಡೆ ಹಾಕೊಳ್ತಾನೆ. ನಾನು ಗಾಡಿಲಿ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಒಳ್ಳೆ ಮನೆ ನೋಡ್ತೀವಿ, ನಾನು ಮನೆ ಕಟ್ಟಬೇಕಪ್ಪ ಅಂತೀನಿ. ಯಾವುದೋ ಒಂದು ಗಾಡಿ ನೋಡ್ತೀನಿ, ನಾನು ಇಂಥ ಗಾಡಿ ತಗೊಳ್ಬೇಕಪ್ಪ ಅಂತೀನಿ. ಯಾವುದೋ ಒಂದು ಹುಡುಗಿ ನೋಡ್ತೀವಿ, ಇಂಥ ಹುಡುಗಿನ ಮದುವೆ ಮಾಡ್ಕೊಳ್ಬೇಕಪ್ಪ ಅಂತೀವಿ. ಒಟ್ನಲ್ಲಿ ಏನು, ನೋಡಿ ನಮ್ಮ ಭಾವನೆಗಳಲ್ಲಿ, ನಮ್ಮ ಮೈಂಡ್ ಅಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಆ ಕ್ಷಣದಲ್ಲಿ. ಇದು ಕೆಲಸ ಮಾಡುತ್ತಿಲ್ಲ ಅಂತಲ್ಲ, ಆ 3 ವರ್ಷಗಳು ಹಾಗೆ ಇರುತ್ತಾ? 3 ವರ್ಷ ನಾನು ಮನೆ ಕಟ್ಬೇಕಂತ ಇರ್ತಾನ? ಎಲ್ಲದಕ್ಕೂ ಬೇರೆ ಬೇರೆ ಆಸ್ಪೆಕ್ಟ್ಗಳೆಲ್ಲ ಇರುತ್ತಲ್ವಾ? ಇಲ್ಲಿ ಪ್ರಶ್ನಾಶಾಸ್ತ್ರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ತಲೆಯಲ್ಲಿ ಯಾವಾಗ ಉದ್ಭವ ಆಗುತ್ತೋ, ಯಾವುದರ ಮುಖಾಂತರವಾಗಿ ಉದ್ಭವ ಆಗತ್ತೆ? ಪಂಚೇಂದ್ರಿಯಗಳ ಮುಖಾಂತರವಾಗಿ, ಪ್ರಕೃತಿಯಲ್ಲಿ ಬದಲಾವಣೆಗಳ ಮುಖಾಂತರವಾಗಿ, ಗ್ರಹಗಳ ಸಂಯೋಗದ ಮುಖಾಂತರವಾಗಿ ನನಗೆ ಒಂದು ಥಾಟ್ಸ್ ಬರುತ್ತೆ. ಆ ಥಾಟ್ಸ್ ಯಾವಾಗ ಬರುತ್ತೋ ಆವಾಗ ನಾವು ಏನ್ ಮಾಡೋದು? ಪ್ಲಾನಿಂಗ್ ಮಾಡ್ತೀವಿ. ಸೊ ಇದಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ. ಏನೇ ಥಾಟ್ಸ್ ಬಂದ್ರು, 1 ಥಾಟ್ಸು 2 ಥಾಟ್ಸು ಫೈಲ್ಯೂರ್ ಆಗಿರುತ್ತೆ, ಅಥವಾ ಕೈ ಸುಟ್ಕೊಂಡಿರ್ತೀವಿ, ಮತ್ತೆ ಇನ್ನೇನೋ ಮಾಡ್ಕೊಂಡಿರ್ತೀವಿ. ಆವಾಗ ನಾವು ಹೋಗೋದು ಎಲ್ಲಿಗೆ? ಯಪ್ಪ ಯಾಕೋ ಒಂದ್ಸತಿ ದೇವ್ರು ಕೇಳ್ಬಿಡೋಣ. ಇಲ್ಲ ಅಂದ್ರೆ ನೆಕ್ಸ್ಟ್ ಯಾರಿಗೆ ಬರ್ಬೇಕು? ಜ್ಯೋತಿಷಿಗಳ ಹತ್ರ ಬರ್ಬೇಕು. ದೇವರಿಗೆ ನೆಕ್ಸ್ಟ್ ನಿಂತ್ಕೊಳ್ಳೋದು ಯಾರಪ್ಪ ಅಂದ್ರೆ ಜ್ಯೋತಿಷಿ. ಸೊ ಅವನ ಹತ್ರ ಬಂದು ಏನ್ ಕೇಳ್ತಾರೆ? ಸ್ವಾಮಿ, ನಾನು ಮನೆ ಕಟ್ಟಬೇಕು ಅಂತಿದ್ದೀನಿ, ಆಗತ್ತಾ? ಗಾಡಿ ತಗೊಳ್ಬೇಕಂತಿದ್ದೀನಿ, ಆಗತ್ತಾ? ನನಗೆ ಮದುವೆ ಮಾಡ್ಕೊಳ್ಬೇಕಂತಿದ್ದೀನಿ, ಆಗತ್ತಾ? ಈ ಪ್ರಶ್ನೆ ಯಾವಾಗ ಉದ್ಭವವಾಯ್ತೋ ಆ ಕ್ಷಣದಲ್ಲಿ ನಿಮಗೆ ಗ್ರಹಗಳು ಹೇಗೆ ಸೆಟ್ಟಿಂಗ್ ಆಗಿರುತ್ತೋ, ಅಂದ್ರೆ ಈ ಕುಂಡಲಿ ಒಳಗಡೆ, ಅದರ ಪ್ರಕಾರವಾಗಿ ಫಲಗಳು ಉದ್ಭವವಾಗುತ್ತೆ ಅಂತಕ್ಕಂಥದ್ದನ್ನ ಹೇಳೋದೆ ಪ್ರಶ್ನಾಶಾಸ್ತ್ರ. ಅಂದ್ರೆ ಏನು? ತಾತ್ಕಾಲಿಕವಾಗಿ ಮನುಷ್ಯನಲ್ಲಿ ಉದ್ಭವವಾಗುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಬಳಸುವಂತಹ ವಿಧಾನಕ್ಕೆ ಪ್ರಶ್ನೆ ಶಾಸ್ತ್ರ ಅಂತ ಕರೆಯುತ್ತಾರೆ. ಯಾರಿಗಾದ್ರೂ ಅರ್ಥವಾಯ್ತಾ? ಅರ್ಥವಾಗಿಲ್ಲ ಅಂದ್ರೆ ಕೇಳಿ. ಸ್ಪೀಡ್ ಆಯ್ತಾ? ಸ್ಲೋ ಆಯ್ತಾ? ಯಾರಿಗೆ ಅರ್ಥವಾಯ್ತು? ಅರ್ಥವಾಗಿಲ್ಲ? ರಿಪೀಟ್ ಮಾಡಿದ್ರೆ ಇನ್ನೊಂದ್ಸತಿ ಬೇಕಾದ್ರೆ ರಿಪೀಟ್ ಮಾಡ್ತೀನಿ. ಅರ್ಥ ಆಯ್ತು ಗುರುಗಳೇ. ಓಕೆ, ಕರೆಕ್ಟ್ ಸ್ಪೀಡ್ ಏನಿಲ್ಲ ಗುರುಗಳೇ, ಕರೆಕ್ಟ್ ಮಾಡ್ತೀವಿ. ಸೊ ನಿಮ್ಮ ತಲೆಯಲ್ಲಿ ಏನ್ ಬರ್ಬೇಕು ಇವಾಗ ಅಂದ್ರೆ, ಇಷ್ಟೊತ್ತು ಹೇಳಿದ್ದು ಜ್ಯೋತಿಷ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತು. ಪ್ರಶ್ನೆ ಶಾಸ್ತ್ರ ಅಂದ್ರೆ ಏನು? ನಮ್ಮ ತಲೆಯಲ್ಲಿ ಉದ್ಭವ ಆಗತಕ್ಕಂತ ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾನೆ ಇರುತ್ತೆ. ಮನುಷ್ಯನಿಗೆ ಕಂಡಿದ್ದು, ನೋಡಿದ್ದು, ಕೇಳಿದ್ದು, ಮಾಡಿದ್ದು, ಮಾತಾಡಿದ್ದು, ಮಲಗಿದ್ದು ಎಲ್ಲಾ ಬೇಕು ಅನ್ಸುತ್ತೆ. ಅದರಲ್ಲಿ ಯಾವ್ದೋ ಒಂದು 2-3 ಪಾಯಿಂಟ್ ಅನ್ನು ತಗೊಂಬಂದು ಹಿಡ್ಕೊಂಬಂದು ಕೇಳ್ತಾರೆ ಕ್ಲೈಂಟ್ಗಳು. ಕೇಳಲ್ಲ ಅನ್ನೋದು ಮಾತ್ರ ಸುಳ್ಳು. ಇಲ್ಲ ಜ್ಯೋತಿಷಿಗಳ ಹತ್ರ ಬರ್ತಾರೆ, ಇಲ್ಲ ದೇವ್ರ ಮುಂದೆ ಹೋಗಿ ಕೂತ್ಕೊಂಡು ಹೂವು ಕೇಳ್ತಾರೆ, ಇಲ್ಲ ಕಡೆ ಎಲ್ಲೋ ಒಂದು ಕಡೆ ಹೋಗಿ ಕೇಳಿ ಅವರ ಮನಸ್ಸಿನ ಆಲೋಚನೆಗಳನ್ನ ತಂದು ನಮ್ಮ ತಲೆ ಮೇಲೆ ಇಡಬೇಕು. ಇದು ಪ್ರಕೃತಿಯಲ್ಲಿ ನಡೀತಕ್ಕಂಥ ವಿಚಾರಗಳು. ಅದನ್ನ ನಾವು ಹೇಳೋದಕ್ಕೆ ತಯಾರಾಗಿರಬೇಕು. ಸೊ ನೀವು ಪ್ರಶ್ನಾಕರ್ತನಾಗಿರಬೇಕು. ಇಷ್ಟು ದಿವಸ ನೀವು ಜ್ಯೋತಿಷಿಯಾಗಿದ್ರಿ, ಈಗ ಪ್ರಶ್ನಾಕರ್ತನಾಗಬೇಕು. ಯಾವ ಪ್ರಶ್ನೆಯನ್ನ ಕೇಳ್ತಾರೋ ಆ ಪ್ರಶ್ನೆಗೆ ಉತ್ತರವನ್ನು ಹೇಳೋದಕ್ಕೆ ನೀವು ಸಿದ್ಧವಾಗಿರಬೇಕು. ನಾನು ಆವಾಗಲೇ ಒಂದು ಪಾಯಿಂಟ್ ಹೇಳಿದೆ. ಆಗಿನ ಕಾಲದಲ್ಲಿ 50 ವರ್ಷದ ಹಿಂದೆ ಒಂದು ಅಮೆರಿಕದಿಂದ ಬರಬೇಕಾದ್ರೆ ಮೆಸೇಜ್ ನಮಗೆ ಎಷ್ಟೋ ದಿನಗಳು ಬೇಕಾಗಿತ್ತು. ಇವಾಗ ಆಗಿದೆಯಾ ಅಂದ್ರೆ ಆಗಿಲ್ಲ. ಚಕ್ ಅಂತ ಪ್ರಶ್ನೆ ಏನ್ ಹೇಳ್ಬೋದು? ಭೂಕಂಪ ಆಗಿದೆ. ಎಲ್ಲಿ ಭೂಕಂಪ ಆಗಿದೆ? ಸರ್ ಅಮೆರಿಕದಲ್ಲಿ ಭೂಕಂಪ ಆಗಿದೆ ಅಂತ ತಕ್ಷಣ
ಜ್ಯೋತಿಷ್ಯ ಮೇಲೆ ಆಸಕ್ತಿ ಇರ್ತಕ್ಕಂಥವರು ಸರ್ ನಮ್ಮ ಮನೆಯವರಲ್ಲಿದ್ದಾರೆ, ಭೂಕಂಪದಲ್ಲಿ ಏನಾದ್ರು ಆಗಿದ್ದಾರೆ ದಯವಿಟ್ಟು ಹೇಳಿ ಅಂತಾರೆ. ಭೂಕಂಪ ಆಗಿದೆ ಅಂತ ಟಿವಿನಲ್ಲಿ ನೋಡ್ತಿದ್ದಂಗೆನೆ ನಿಮಗ್ ಫೋನ್ ಮಾಡಿ, ಹಲೋ ಶ್ರೀನಿವಾಸ ಮೂರ್ತಿ ಅವರೇ, ನಮ್ಮ ರಿಲೇಷನ್ಗಳಲ್ಲಿ ಇದ್ದಾರೆ, ನನ್ನ ಮಗಳು ನನ್ನ ಗಂಡನೋ ಯಾರೋ ಇದಾರೆ, ಅಲ್ಲಿ ಭೂಕಂಪ ಆಗಿದೆ ಅಂತ ಹೇಳ್ತಿದ್ದಾರೆ, ದಯವಿಟ್ಟು ರೇಡಿಯೋದಲ್ಲಿ ಬರ್ತಾ ಇಲ್ಲ, ನ್ಯೂಸ್ ಅಲ್ಲಿ ಬರ್ತಾ ಇಲ್ಲ, ನೀವು ಜಾತಕ ನೋಡಿ ಹೇಳಿ ನನಗೆ ಅಲ್ಲಿ ನನ್ನ ಗಂಡ ಹೇಗಿದ್ದಾನೆ ಅಂತ ಹೇಳಕ್ಕಾಗತ್ತಾ? ಇದು ಇಟ್ಕೊಂಡು, ಯಾವ್ದು ಇಟ್ಕೊಂಡು, ನಮ್ಮ ಜನ್ಮ ಕುಂಡ್ಲಿಯನ್ನ ಇಟ್ಕೊಂಡು ಹೇಳಕ್ಕಾಗತ್ತಾ ಅದನ್ನ ನಾವು? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ನಮ್ಮ ಋಷಿ ಮುನಿಗಳು ತಂದಿದ್ದು ಪ್ರಶ್ನೆ ಶಾಸ್ತ್ರ ಅಂತ. ಆ ಸಮಯದಲ್ಲಿ ಒಂದು ಕುಂಡ್ಲಿಯನ್ನ ಹಾಕು, ಆ ಕುಂಡ್ಲಿ ಏನ್ ಹೇಳುತ್ತೋ ಅದನ್ನ ಹೇಳು. ಪ್ರಕೃತಿ, ಪ್ರಪಂಚ, ಪರಮಾತ್ಮ, ಶನಿ ಗ್ರಹಗಳು, ಪರಮಾತ್ಮನ ಗ್ರಹಗಳು, ದೇವತೆಗಳ ಅಧೀನ ಗ್ರಹಗಳು, ಅದು ನಿನಗೆ ತೋರಿಸುತ್ತೆ. ನೀನು ಶುದ್ಧವಾದಂತ ಆತ್ಮನಾಗಿ, ದೈವಜ್ಞನಾಗಿ, ಗಣಿತಜ್ಞನಾಗಿ, ಶಾಸ್ತ್ರಜ್ಞನಾಗಿದ್ದು ಆ ಗ್ರಹಗಳ ಮೇಲೆ ನಂಬಿಕೆ ಇಟ್ಟು ಒಂದು ಕುಂಡ್ಲಿಯನ್ನು ಹಾಕಿದ್ರೆ ಆ ಕುಂಡ್ಲಿ ನಿನಗೆ ತಾತ್ಕಾಲಿಕ ಪ್ರಶ್ನಾ ಕುಂಡಲಿ, ಆರೂಢ ಕುಂಡಲಿ ಅಂತ ಕರೀತಾರೆ, ಅದು ನಿನಗೆ ತೋರಿಸುತ್ತೆ ಅಂತ ಕಂಡಿಡಿದ್ರು. ಪ್ರಶ್ನಾಶಾಸ್ತ್ರ ಅಂದ್ರೆ ಏನು ಅಂತ ಅರ್ಥವಾಯ್ತಾ ನಿಮಗೆ? ಸೊ ಪ್ರಶ್ನಾಶಾಸ್ತ್ರ ಅಂದ್ರೆ ನಿಮಗೆ ಇವಾಗ ಅರ್ಥ ಆಯ್ತು. ತಾತ್ಕಾಲಿಕವಾಗಿ ಅಂದ್ರೆ ಕ್ಷಣ ಕ್ಷಣಕ್ಕೆ ಹೇಳುವಂತದ್ದು. ಇದಕ್ಕಿದಂಗೆ ಫೋನ್ ಮಾಡ್ತಾರೆ, ಸರ್ ನಾನು ಗಾಡಿ ತಗೊಳ್ಬೇಕು ಅಂತಿದ್ದೀನಿ, ತಗೊಳ್ಳ ಬೇಡವಾ? ಅವಾಗ ನೀವು ಎಲ್ಲೋ ಇರ್ತೀರಾ, ಅವ್ನ ಕುಂಡ್ಲಿ ನಿಮ್ಮ ಹತ್ರ ಇರಲ್ಲ. ಸೊ ನೀವು ಕುಂಡ್ಲಿ ಹಾಕಿ, ನೀವು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಹಾಕಿ, ದಶಾ ಏನು, ಭುಕ್ತಿ ಏನು, ಗೋಚಾರ ಏನು, ನಿಮ್ ಗಾಡಿ ತಗೊಳ್ಬೇಕಾ ಬೇಡವಾ ಅನ್ನೋದಕ್ಕೆ ಆಗ್ಲೇ ಟ್ರೈನ್ ಹೋಗ್ಬಿಟ್ಟಿರ್ತದೆ. ಇವಾಗೆಲ್ಲ ಇನ್ಸ್ಟೆಂಟ್ ಕಂಪ್ಯೂಟರ್ ಯುಗ, ಫೋನ್ ಹಿಡ್ಕೊಂಡೆ ಬಡ 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 ಅಂತ ರಿಡೀಸ್ ಮಾಡ್ತಾ ಇದ್ದಾರೆ. ನೀವು ಅಪ್ಡೇಟ್ ಆಗ್ಬೇಕು, ಅವಾಗ ಪ್ರಶ್ನಾಶಾಸ್ತ್ರ ಬೇಕು. ಪ್ರಶ್ನಾಶಾಸ್ತ್ರದಲ್ಲಿ ಎಷ್ಟು ವಿಧವಾದ ಇದೆ ಇವಾಗ? ಪ್ರಶ್ನಾಶಾಸ್ತ್ರದಲ್ಲಿ ಹೇಳಿದ್ರೆ 1.25 ಲಕ್ಷ ವಿಧಾನವಾಗಿ ಪ್ರಶ್ನೆ ಶಾಸ್ತ್ರ ಇದೆಯಂತೆ. ಎಷ್ಟೋ? 1.25 ಸಫಾದ ಲಕ್ಷ, 1.25 ಲಕ್ಷ ವಿಧಾನಗಳು ಇದಾವೆ. ಏನ್ 1.25 ಲಕ್ಷ ಅಂದ್ರೆ ಯಾರು ಜ್ಞಾಪಕ ಇಟ್ಕೊಳ್ಳೋದು? ಏನ್ ಕತೆ ಅದು? ಏನು ಈಸ್ಟು, ವೆಸ್ಟು, ನಾರ್ತು, ಸೌತು, ಅಪ್ಪು, ಡೌನು, ಇಂಗ್ಲಿಷು, ವೆಸ್ಟರ್ನು ಎಲ್ಲ ಸೇರಿದ್ರೆ ಅಷ್ಟೊಂದು ಶಾಸ್ತ್ರಗಳಿದಾವೆ. ಈಗ ನಾವು ನಮ್ಮ ಕಣ್ಣು ಮುಂದೆ ನೋಡ್ತಕ್ಕಂಥದ್ದು ಶಾಸ್ತ್ರಗಳು ಯಾವ್ದು ಇರ್ಬೋದು? ಒಂದು ಗಿನಿ ಶಾಸ್ತ್ರ ಇರಬಹುದು, ಅಥವಾ ಕವಡೆ ಶಾಸ್ತ್ರ ಇರಬಹುದು. ಕವಡೆ ಶಾಸ್ತ್ರದಲ್ಲಿ 7 ಕವಡೆ, 9 ಕವಡೆ, 12 ಕವಡೆ, 25 ಕವಡೆ, 108 ಕವಡೆ, ಅಥವಾ KP ಸಿಸ್ಟಮ್ ಅಲ್ಲಿ 247 ನಂಬರ್ಗಳು, ಅಥವಾ ತಾಂಬೂಲ ಶಾಸ್ತ್ರ, ಅಥವಾ ಶಕುನ ಶಾಸ್ತ್ರ, ಅಥವಾ ಸುವರ್ಣ ಶಾಸ್ತ್ರ, ಆರೂಢ ಶಾಸ್ತ್ರ, ಸಂಖ್ಯಾ ಶಾಸ್ತ್ರ, ಒಂದು ಸಂಖ್ಯೆಯನ್ನು ಕೇಳೋದು. ಆಮೇಲೆ ಮನೋಗತ ಪ್ರಶ್ನಾಶಾಸ್ತ್ರ, ಒಂದು ಸಂಖ್ಯೆಯನ್ನ 108ರಲ್ಲಿ 3 ನಂಬರನ್ನು ಹೇಳಿ ಕೂಡಿಸಿ ಕಳೆದು ಬಂದಂತ ಶೇಷವನ್ನ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿ ಹೇಳ್ತಕ್ಕಂಥದ್ದು. ಆಮೇಲೆ ಅಷ್ಟಮಂಗಲ ಪ್ರಶ್ನಾಶಾಸ್ತ್ರ, ಹೀಗೆ ಟಿ ಶಾಸ್ತ್ರ, ಕಣ್ಣು ಶಾಸ್ತ್ರ, ರೆಪ್ಪೆ ಶಾಸ್ತ್ರ, ಶಕುನ ಶಾಸ್ತ್ರ, ನಿಮಿತ್ತ ಶಾಸ್ತ್ರ, ನೀನ್ ಬಟ್ಟೆ ಏನ್ ಹಾಕೊಂಡಿದೀಯಾ, ನೀನ್ ಏನ್ ಮಾತಾಡ್ತಿದ್ಯಾ, ಎಲ್ಲಿ ಮುಟ್ತಿದ್ಯಾ, ಎಲ್ಲಿ ನೋಡ್ತಿದ್ಯಾ, ಹೀಗೆ ಸಾವಿರಾರು ಪ್ರಶ್ನೆ ಶಾಸ್ತ್ರಗಳನ್ನ ನೋಡಿದೀವಿ. ಎಲ್ಲದಕ್ಕೂ ಅದರದೇ ಆದಂತ ವಿಶಿಷ್ಟವಾದಂತ ಮಾನದಂಡಗಳಿದಾವೆ. ಅದಕ್ಕೆ ಆದಂತ ವಿಶಿಷ್ಟವಾದಂತ ಮಾನದಂಡಗಳಿದಾವೆ. ಅದ್ರಲ್ಲೆಲ್ಲ ಮಡಗಿ ನೀವು ಯಾಕೆ ಸರಿ ಜಾಮಕ್ಕೋಲನೆ ತಗೊಂಡ್ರಿ ಅನ್ನೋ ಪ್ರಶ್ನೆ ನಾನು ಏನ್ ಹೇಳಿದೆ ನಿಮಗೆ? ಪ್ರಶ್ನೆ ನಿಮಗೆ ಉದ್ಭವ ಆಗ್ತಾನೆ ಇರಬೇಕು. ನಾನ್ ಕೇಳಕ್ಕಿಂತ ಮುಂಚೆ ನೀವು ಕೇಳಬೇಕು. ನಾನು ಪ್ರಶ್ನೆ ಶಾಸ್ತ್ರ ಹೇಳಿದೆ, ಪ್ರಶ್ನೆ ಶಾಸ್ತ್ರ ಇಷ್ಟಿದೆ ಅಂತ ಹೇಳಿದೆ, ಸರಿ ನೀವು ಕೇಳಬೇಕು. ಯಾಕೆ ಸರ್ ಅದ್ರನ್ನು ತಗೊಂಡ್ಬಿಟ್ಬಿಟ್ಟು ಇದನ್ನ ಯಾಕೆ ತಗೊಂಡ್ರಿ ಅಂತ. ಈಗೇನ್ ಹೇಳಿದೆ ನಾನು? ಎಲ್ಲಾ ಶಾಸ್ತ್ರಗಳಿಗೂ ಅದರದೇ ಆದಂತ ಒಂದು ಪ್ಯಾಟ್ರನ್ ಇದೆ. ತಾಂಬೂಲ ಶಾಸ್ತ್ರ ಅಂತ ಹೇಳಿದ್ರೆ ಬೆಳಗ್ಗೆ ನೋಡಬೇಕು, ಮಧ್ಯಾಹ್ನ ನೋಡಬೇಕು. ಅಷ್ಟಮಂಗಲ ಅಂತ ಹೇಳಿದ್ರೆ ಇಂತಿಂತ ತಿಥಿಗಳಲ್ಲಿ ನೋಡಬೇಕು, ಇಂಥ ವಾರದಲ್ಲಿ ನೋಡಬೇಕು. ಹೋರಾಶಾಸ್ತ್ರ ಅಂದ್ರೆ ಮಧ್ಯಾಹ್ನ ನೋಡಬಾರ್ದು, ಬೆಳಗ್ಗೆ ನೋಡಬಾರ್ದು, ಹೆಣ್ಣು ನೋಡಬಾರ್ದು, ಗಂಡು ನೋಡಬಾರ್ದು, ಸಾವಾಗಿದ್ದಾಗ ನೋಡಬಾರ್ದು, ಮುಟ್ಟಾಗಿದ್ದಾಗ ನೋಡಬಾರ್ದು, ಹೊರಗಡೆ ಇದ್ದಾಗ ನೋಡಬಾರ್ದು, ಮಲಗಿದ್ದಾಗ ನೋಡಬಾರ್ದು, ನಿಂತ್ಕೊಂಡಿದ್ದಾಗ ನೋಡಬಾರ್ದು, ಶುದ್ಧವಾಗಿಲ್ದ ಇದ್ದಾಗ ನೋಡಬಾರ್ದು. ಹೀಗೆ ಬೇಕಾದಷ್ಟು ಅದಕ್ಕೆ ಒಂದು ಮಾನದಂಡಗಳನ್ನು ಇಟ್ಟಿದ್ದಾರೆ. ಆದರೆ ಈ ಜಾಮಕೋಲಲ್ಲಿ ಮಾತ್ರ ಯಾರು ಬೇಕಾದರೂ, ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ
ಪ್ರಶ್ನೆಯನ್ನ ಕೇಳಬಹುದು, ಹೇಳಬಹುದು. ಅರ್ಥವಾಯ್ತಾ ನನ್ನ ಮಾತು ನಿಮಗೆ? ಏನಕ್ಕೆ ಇದನ್ನ ನಾನು ಒತ್ತಿ ಒತ್ತಿ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಯಾರು ಬೇಕಾದ್ರೂ, ಹೆಣ್ಣಾಗ್ಲಿ ಗಂಡಾಗ್ಲಿ, ಎಲ್ಲಿ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ 360 ಡಿಗ್ರಿನಲ್ಲಿ ಎಲ್ಲಿ ಬೇಕಾದ್ರೂ 367 ಡಿಗ್ರಿ ದಿನಗಳಲ್ಲೂ ಮಶಾಣದಲ್ಲಿದ್ರೂ ಸಹ ಹೇಳಬಹುದು. ಬೇರೆ ಶಾಸ್ತ್ರ ಹಂಗಾಗಲ್ಲ. ಮಶಾನಕ್ಕೆ ಹೋಗಿ ನಾವು ಪಂಚಾಂಗ ನೋಡಕ್ಕಾಗಲ್ಲ, ಅಥವಾ ಮನೆಯಲ್ಲಿ ಯಾರಾದ್ರೂ ಮರಣ ಹೊಂದಿದ್ದಾಗ ಅವ್ರನ್ನ ಒಳಗಡೆ ಬಿಟ್ಕೊಳಕ್ಕಾಗಲ್ಲ, ಸೂತ್ಕ ಇದ್ದಾಗ ಹೇಳಕ್ಕಾಗಲ್ಲ ಅಂತ ಶಾಸ್ತ್ರಗಳು ನಿಬಂಧನೆಗಳನ್ನ ಮಾಡಿದ್ದಾರೆ. ಈ ಜಾಮಕೋಲಿಗೆ ಮಾತ್ರ ಆ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಹಾಗಾದ್ರೆ ಇದು ಬೇಕಾ ಬೇಡವ ನಮಗೆ? ಅಲ್ವಾ? ಅರ್ಥವಾಯ್ತಾ ಯಾಕೆ ತಗೊಂಡಿದೀವಿ ಜಾಮಕೋಲ್ ಅಂತೇಳಿ? ಅರ್ಥವಾಯ್ತಾ ಅರ್ಥವಾಗಿಲ್ವಾ? ಅರ್ಥ ಆಯ್ತು. ಶಿರೀಶ್ ಮಾತಾಡ್ಬೇಕು, ಪುರುಷೋತ್ತಮ್ ಮಾತಾಡ್ಬೇಕು. ಇನ್ನೊಂದು ಡೌಟ್ ನನಗೆ, ಕೇಳಿ. ಪ್ರಶ್ನೆ ಕೇಳಿರೋ ಟೈಮ್ ಅಲ್ಲಿ ಹೇಳ್ಬೋದಾ, ಇಲ್ಲ ಆಮೇಲೂ ನೋಡಿ ಹೇಳ್ಬೋದಾ? ಯಾಕಂದ್ರೆ ಜಾಮಕೋಲಲ್ಲಿ ಒಂದ್ ನಿಮಿಷ ಅಂದ್ರೆ, ಈಗ ನಾನು ಇನ್ನೂ ನಿಮಗೆ ಪಾಠದ ಒಳಗಡೆ ಹೋಗಿಲ್ಲ. ಓಕೆ ಪಾಠದ ಒಳಗಡೆ ಹೋಗಿಲ್ಲ ನಾನು ಹೇಳ್ತಿರೋದು ಏನ್ ಹೇಳಿದೆ ಇವಾಗ, ಜಾಮಕೋಲ್ ಅಂದ್ರೆ ಏನು ಅಂತ ಹೇಳ್ತಿದ್ದೀನಿ ಅಷ್ಟೇನೆ. ಪಾಠದ ಒಳಗಡೆ ಹೋಗಿಲ್ಲ ಇನ್ನು ನಾವು. ಪಾಠದ ಒಳಗಡೆ ಹೋದಾಗ ನೀವು ಕೇಳಿ, ಪಾಠದ ಪ್ರಶ್ನೆ ಅಲ್ಲ. ಈಗ ನಾನು ಹೇಳ್ತಿರೋದು ಜಾಮಕೋಲು ಏನಕ್ಕೆ ಬೇಕು ಅಂತ ಹೇಳ್ತಿರೋದು. ಎಲ್ಲಿ, ಯಾವಾಗ, ಹೆಂಗೆ, ಯಾರು ಬೇಕಾದ್ರೂ, ಹೆಣ್ಣಾಗ್ಲಿ ಗಂಡಾಗ್ಲಿ, ಮುದುಕಾಗಿರ್ಲಿ, ಜಾತಿ ಆಗಿರ್ಲಿ, ಮತ ಆಗಿರ್ಲಿ, ಭಾಷೆ ಆಗಿರ್ಲಿ, ಯಾರು ಬೇಕಾದ್ರೂ ನೋಡಬಹುದು, ಯಾರು ಬೇಕಾದ್ರೂ ಹೇಳಬಹುದು, ಯಾರು ಬೇಕಾದ್ರೂ ಕೇಳಬಹುದು. ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಪ್ರಕೃತಿ, ಪ್ರಪಂಚ, ಪರಮಾತ್ಮ. ನನಗೊಬ್ಬನಲ್ಲ, ನಿನಗೊಬ್ಬನಲ್ಲ, ಎಲ್ಲರಿಗೂ ಒಬ್ಬನೇ. ಅದೇ ಜಾಮಕೋಲ್. ಬೇರೆ ಶಾಸ್ತ್ರ ತರ ಅದು ಇಂಥವ್ರಿಗೆ ಅಂತೇನು ಬರದಿಕ್ಕಿಲ್ಲ ಅಲ್ಲಿ. ಜಾಮಕೋಲು ಯಾವಾಗ, ಎಲ್ಲಿ, ಯಾರಿಗೆ, ಎಲ್ಲಿ ಬೇಕಾದ್ರೆ ಹೇಳಬಹುದು, ಯಾರಿಗೆ ಬೇಕಾದ್ರೆ ಹೇಳಬಹುದು, ಯಾವಾಗ ಬೇಕಾದ್ರೆ ಹೇಳಬಹುದು. ಅದೇ ಅದರ ಒಂದು ಗುಣ. ಓಕೆ, ಈಗ ಜಾಮಕೋಲ್ ಅಂದ್ರೆ ಏನು ಅಂತ. ಜಾಮಕೋಲ್ ಅಂತ ಹೇಳಿದ್ರೆ, ಜಾಮ ಅಂದ್ರೆ ಏನು? ನಮ್ಮ ಕನ್ನಡದಲ್ಲೂ ಹಂಗೆ ಕರಿತೀವಲ್ಲ, ತಮಿಳಲ್ಲಿ ಜಾಮ ಅಂತೀವಿ. ತಮಿಳಲ್ಲಿ ಜಾಮಂ ಅಂತ ಹೇಳಿದ್ರೆ ಜಾಮ, ಜಾವ, ಒಂದನೇ ಜಾವ, ಎರಡನೇ ಜಾವ, ಮೂರನೇ ಜಾವ ಅನ್ನೋ ಪದ ಕೇಳಿದ್ದೀರಾ? ಜಾಮನು ಕೆಲವು ಕಡೆ ಹೇಳ್ತೀವಿ ಕನ್ನಡದಲ್ಲೂ. ಜಾಮ, ಒಂದನೇ ಜಾಮ, ಎರಡನೇ ಜಾಮ ಅಂತ ಹೇಳ್ತೀವ? ಕೇಳಿದ್ದೀರಾ ಈ ಪದನ? ಹೇಳಿದೀವಿ ಗುರುಗಳೇ. ಅಂದ್ರೆ ದಿನಮಾನವನ್ನ, ಏನು ಒಂದು ದಿನವನ್ನ 24 ಗಂಟೆ ದಿನವನ್ನ, 24 ಗಂಟೆ ದಿನವನ್ನ ಒಂದು ಹಗಲು ಅಂತ ಮಾಡಿ 12, ರಾತ್ರಿ ಅಂತ ಮಾಡಿ 12, ಮತ್ತೆ ಇದನ್ನ 4, 5, 3 ಮಾಡಿ ಬಂದಿರ್ತಕ್ಕಂಥದ್ದನ್ನ 4 ಮಾಡಿದಾಗ 3. ಸೊ ಇದನ್ನ ಒಂದು ಜಾಮ ಅಥವಾ ಒಂದು ಜಾವ. ಬೆಳಗಿನ ಜಾವ, ರಾತ್ರಿಯ ಜಾಮ, ಕೋಳಿ ಕೂಗೋ ಜಾವ. ಕೇಳಿದ್ರಿ ಈ ಪದನ? ಸೊ ಏನಪ್ಪಾ ಅಂತ ಹೇಳಿದ್ರೆ, ಈ ಜಾವದಲ್ಲಿ ಅಂದ್ರೆ 24 ಗಂಟೆಗಳಲ್ಲಿ, ಆ 24 ಗಂಟೆಗಳನ್ನ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ಕ್ಯಾಲ್ಕುಲೇಷನ್ಗೆ ತಕ್ಕ ಹಾಗೆ ಡಿವೈಡ್ ಮಾಡಿದರೆ, ಆ ಡಿವೈಡ್ ಮಾಡಿದ ಒಂದೊಂದು ಭಾಗವನ್ನ ಜಾವ, ಜಾಮ ಅಂತ ಕರಿತೀವಿ. ತಮಿಳಲ್ಲಿ ಜಾಮಂ ಅಂತ ಕರೀತಾರೆ. ನಾವು ಕನ್ನಡದಲ್ಲೂ ಜಾಮ ಅಂತಲೂ ಕರಿತೀವಿ, ಜಾವ ಅಂತಲೂ ಕರಿತೀವಿ. ಸೊ ಜಾಮ ಕೋಲ್, ಜಾಮ ಕೋಲ್. ಕೋಲ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಾವಿಲ್ಲಿ ಗ್ರಹಗಳು ಅಂತ ಕರಿತೀವಿ. ಜಾಮ ಅಂದ್ರೆ ನಮ್ಮಲ್ಲೂ ಜಾಮನೆ, ಅವರಲ್ಲೂ ಜಾಮನೆ ತಮಿಳಲ್ಲೂ. ಕೋಲ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಕೋಲ್ಗಳ್ ಅಂತ ಹೇಳಿದ್ರೆ ಗ್ರಹಗಳು ಅಂತ. ಜಾಮ ಕೋಲ್ ಅಂತ ಹೇಳಿದ್ರೆ ಜಾಮ ಗ್ರಹಗಳು ಅಥವಾ ಜಾವ ಗ್ರಹಗಳು ಅಂತಾನು ಕರೆಯಬಹುದು. ಅಂದ್ರೆ ಈ ಒಂದು 12 ಗಂಟೆನೋ ಪೂರ್ತಿ 24 ಗಂಟೆಗಳಲ್ಲೂ
ಗ್ರಹಗಳು ಹೇಗೆ ಎಲ್ಲೆಲ್ಲಿ ಸ್ಥಿತವಾಗಿದೆ ಅಂತ ಹೇಳೋದಕ್ಕೂ ಕರೆಯೋದಕ್ಕೂ ಅವರು ಅದನ್ನ ಜಾಮಕೋಲ್ ಆರೂಢ ಶಾಸ್ತ್ರ, ಜಾಮಕೋಲ್ ಪ್ರಶ್ನಾಶಾಸ್ತ್ರ ಅಂತ ಕರೆದಿದ್ದಾರೆ. ಅದಕ್ಕೆ ಅದನ್ನ ಜಾಮಕೋಲ್ ಅಂದ್ರೆ ಜಾಮ ಗ್ರಹಗಳು. ಜಾಮದಲ್ಲಿ ಗ್ರಹಗಳು ಎಲ್ಲೆಲ್ಲಿದೆಯೋ ಕೇಳುವಂತ ಸಮಯಕ್ಕೆ ಅದರ ಆಧಾರವಾಗಿ ಫಲವನ್ನ ನಿರೂಪಣೆ ಮಾಡೋ ಶಾಸ್ತ್ರಕ್ಕೋಸ್ಕರವಾಗಿ ಇದನ್ನ ಜಾಮಕೋಲ್ ಪ್ರಶ್ನಾಶಾಸ್ತ್ರ ಅಂತ ಕರೆದಿದ್ದರು. ಜಾಮ ಅಂದ್ರೆ ಏನಂತ ಗೊತ್ತಾಯ್ತಾ ಇವಾಗ ನಿಮಗೆ? ಮೀನಿಂಗ್ ಅರ್ಥವಾಯ್ತಾ? ಜಾಮಕೋಲ್ ಅಂದ್ರೆ ಏನಂತ? ನಾವು ಇನ್ನು ಮುಂದೆ ಅದನ್ನ ಜಾಮಗ್ರಹ, ಜಾಮಕೋಲ್ ಅನ್ನಕ್ಕಿನ ಬದಲು ಜಾಮಗ್ರಹ ಅಂತ ಕರಿತೀವಿ. ಜಾಮಕೋಲ್ ಅಂತ ಹೇಳಿದ್ರೆ ತಮಿಳಲ್ಲಿ ಗ್ರಹಗಳು ಅಂತೇಳಿ, ನಾವು ಕನ್ನಡದಲ್ಲಿ ಮಾತಾಡುವಾಗ ಇವಾಗ ಜಾಮ ಗ್ರಹಗಳು. ಜಾಮಗ್ರಹಗಳನ್ನ ಎಲ್ಲೆಲ್ಲಿರುತ್ತೆ, ಹೇಗಿರುತ್ತೆ ಅಂತೆಲ್ಲ ನಾವು ಪಾಠ ಮಾಡ್ತೀವಿ. ಫಸ್ಟ್ ನಿಮಗೆ ಜಾಮಕೋಲ್ ಅಂದ್ರೆ ಏನು ಅದು ಅರ್ಥವಾಯ್ತಾ ನಿಮಗೆ? ಜಾಮಕೋಲ್ ಅಂದ್ರೆ ಏನಂತ ಅರ್ಥವಾಯ್ತಾ? ಅರ್ಥವಾಗಿಲ್ವಾ? ಮೌನಂ ಸಮ್ಮತಿ ಅಂತ ತಗೊಳ್ಳೋದ? ಜಾಮ ಅಂದ್ರೆ 1 ಅವರ್ಗೆ ತಗೊಬೇಕಾ ಹೆಂಗೆ ಗುರುಜಿ ಇದು? ಇಲ್ಲ, ಅದಕ್ಕೆ ನಾನು ಪ್ಯಾಟರ್ನ್ ನಾನು ಹೇಳ್ಕೊಡ್ತೀನಿ. ಜಾಮ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈ 12 ಗಂಟೆನೋ ಅಥವಾ 24 ಗಂಟೆಗಳನ್ನು ಡಿವೈಡ್ ಮಾಡಿದಾಗ ಅವರ ಲೆಕ್ಕದ ಪ್ರಕಾರವಾಗಿ 8 ಭಾಗನೋ 6 ಭಾಗನೋ 5 ಭಾಗನೋ ಡಿವೈಡ್ ಮಾಡಿದಾಗ ಆ ಒಂದು ಭಾಗಕ್ಕೆ ಜಾಮ ಅಂತ ಕರಿತೀವಿ. ಪಂಚಪಕ್ಷಿ ಮಾಡಿದಾಗ ಒಂದು ಜಾಮ ಅಂತ ಕರೆದ್ವಿ. ಆಮೇಲೆ ಜಾಮಕೋಲ್ ಮಾಡಿದಾಗ ಒಂದು ಜಾಮ ಅಂತ ಕರಿತೀವಿ. ಆಮೇಲೆ ಇನ್ಯಾವ್ದ್ರೊಳಗೆ ಗೌರಿ ಪಂಚಾಂಗ ಮಾಡುವಾಗ ಅದಕ್ಕೊಂದು ಜಾಮ ಅಂತ ಕರಿತೀವಿ. ಜಾಮ ಅಂದ್ರೆ ಏನಪ್ಪಾ ಅಂತ ಡಿಫಿನೇಷನ್ ಕೊಟ್ಟೆ ನಾನು ಅಷ್ಟೇ. ಇನ್ನು ಎಷ್ಟು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಜಾಮ? ಜಾಮ ಅಂದ್ರೇನು? ಇರುವ 24 ಗಂಟೆಗಳನ್ನ ಡಿವೈಡ್ ಮಾಡಿದಾಗ ರಾತ್ರಿ ಅಂತನೋ ಹಗಲಂತ ಮಾಡಿದಾಗ 2 ಆಯ್ತು. ಅದನ್ನ ಮತ್ತೆ ಪುನಃ ಮಾಡಿದಾಗ ಹಗಲು, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ ಅಂತ ಆಯ್ತು. ಪುನಃ ಅದನ್ನ ಮಾಡಿದಾಗ ಏನಾಯ್ತು? ಬೆಳಗಿನ ಜಾವ, ಮಧ್ಯಾಹ್ನದ ಜಾವ, ಸಾಯಂಕಾಲದ ಜಾವ, ರಾತ್ರಿ ಜಾವ ಅಂತ ಕರಿತೀವಿ. ಅಂದ್ರೆ ಏನು ಜಾವ ಅಂದ್ರೆ ಏನಪ್ಪಾ ಅಂದ್ರೆ, ಈ ಒಂದು 24 ಗಂಟೆಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಡಿವೈಡ್ ಮಾಡಿದಾಗ ಬರುವ ಒಂದು ಅಂಶ, ಪ್ಯಾಟರ್ನ್, ಒಂದು ಭಾಗವನ್ನ ಜಾಮ ಅಂತ ಕರಿತೀವಿ. ಆ ಜಾಮದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಸ್ಥಿತವಾಗಿದೆಯೋ ಅದಕ್ಕೆ ಅವರು ಜಾಮಕೋಲ್ ಅಂತ ಕರೀತಾರೆ. ತಮಿಳಿನಲ್ಲಿ ಕೋಲ್ಗಳು ಅಂತ ಹೇಳಿದ್ರೆ ಗ್ರಹಗಳು ಅಂತೇಳಿ, ನಾವು ಕನ್ನಡದಲ್ಲಿ ಜಾಮ ಗ್ರಹಗಳು. ಅದು ಎಲ್ಲೆಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಜಾಮಕೋಲ್ ಅಂದ್ರೆ ಏನು ಅಂತ ಅರ್ಥವಾಗ್ಬೇಕು. ಓಕೆ, ಜಾಮಕೋಲ್ ಅಂತ. ಹಾಗಾದ್ರೆ ಇದನ್ನ ಯಾರು ಕಂಡಿಡಿದ್ರು, ಯಾವಾಗ ಕಂಡಿಡಿದ್ರು ಅನ್ನೋದು ಬೇಕಲ್ವಾ? ಸುಮ್ನೆ ಅದು ಬಂದ್ಬಿಡ್ತಾ? ಇವಾಗ ಪರಾಶರ ಕಂಡುಹಿಡಿದಿದ್ದಾರೆ, ಜೈಮಿನಿ ಸೂತ್ರ ಕಂಡುಹಿಡಿದಿದ್ದಾರೆ, KP ಕಂಡುಹಿಡಿದಿದ್ದಾರೆ ಅಂದ್ರೆ ಅವ್ರಿಗೊಂದು ಹೆಸರಿದೆ. ಯಾರು ಕಂಡುಹಿಡಿದ್ರು, ಯಾವಾಗ ಕಂಡುಹಿಡಿದ್ರು, ಯಾಕೆ ಕಂಡುಹಿಡಿದ್ರು? ಇದನ್ನ ಕಂಡುಹಿಡಿದತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಜೈನ ಪಂಥಕ್ಕೆ ಸೇರಿದಂಥವರು, ಜೈನರು. ಜೈನರ ಕಾಲ ಯಾವುದಪ್ಪ? ಯಾರು ಹಿಸ್ಟ್ರಿ ಚೆನ್ನಾಗಿ ಗೊತ್ತಿರೋರು? ಜೈನರ ಕಾಲ ನಮ್ಮ ಭಾರತ ದೇಶದಲ್ಲಿ ಅನೇಕ ಕಾಲಗಳು ಇತ್ತು. ಬುದ್ಧಿಸಂ ಕಾಲ ಇತ್ತು, ಜೈನರ ಕಾಲ ಇತ್ತು, ಮೊಘಲರ ಕಾಲ ಇತ್ತು, ಸುಲ್ತಾನರ ಕಾಲ ಇತ್ತು, ಬ್ರಿಟಿಷರ ಕಾಲ ಇತ್ತು, ಪುಲಿಕೇಶಿ ಕಾಲ ಇತ್ತು, ಕದಂಬರ ಕಾಲ ಇತ್ತು, ಚೇರ ಚೋಳ ಪಾಂಡ್ಯನ್ ಕಾಲ ಇತ್ತು. ಹಿಸ್ಟ್ರಿ ಗೊತ್ತಿದೆಯಾ ತಾನೆ? ಜ್ಯೋತಿಷ್ಯ ಮಾತಾಡಬೇಕಾದ್ರೆ ಎಲ್ಲ ಅನುಭವಗಳು ಇರಬೇಕು. ಒಬ್ಬ ಹಿಸ್ಟ್ರಿ ಓದ್ಬಿಡ್ಬೋದು, ಸೈನ್ಸ್ ಓದ್ಬಿಡ್ಬೋದು, ಮ್ಯಾಥಮೆಟಿಕ್ಸ್ ಓದ್ಬಿಡ್ಬೋದು, ಮೆಡಿಕಲ್ ಓದ್ಬಿಡ್ಬೋದು, ಲಾಯರ್ ಓದ್ಬಿಡ್ಬೋದು. ಜ್ಯೋತಿಷ್ಯ ಆಗೋದು ತುಂಬಾ ಕಷ್ಟ. ಯಾಕೆ ಅಂದ್ರೆ ಅವನಿಗೆ ಇದು ಎಲ್ಲರ ಒಂದು ರೌಂಡ್ ಪ್ಯಾಟರ್ನ್ ನಾಲೆಡ್ಜ್ ಸ್ವಲ್ಪ ಇರಬೇಕು. ನಿಮಗೆ ಅದರೆಲ್ಲ ಅರಿವಿರಬೇಕು. ಜೈನ್ ಬಂದಿದ್ ಯಾವಾಗ? ಬುದ್ಧಿಸಂ ಬಂದಿದ್ ಯಾವಾಗ? ಕ್ರಿಶ್ಚಿಯಾನಿಟಿ ಬಂದಿದೆ ಯಾವಾಗ? ಎಲ್ಲ ಪಂಥಗಳು ಯಾವಾಗ ಬಂತು? ಬೌದ್ಧ ಪಂಥ ಯಾವಾಗ ಬಂತು? ಸಿದ್ಧಾಂತ ಯಾವಾಗ ರೆಡಿ ಆಯ್ತು? ಎಲ್ಲ ಅರಿವುಗಳು ತಿಳ್ಕೊಂಡಿರ್ಬೇಕು. ಸೊ ಜೈನ ಪಂಥ ಯಾವಾಗ ಬಂತು?
ಇದು ಸುಮಾರು ಒಂದು 800 ವರ್ಷಗಳಿಂದ ಇತ್ತು. ಬುದ್ಧಿಸಂ ಆಗ್ತಾ ಇದ್ದಂಗೆ ಜೈನರ ಆಳ್ವಿಕೆಗಳು ಇತ್ತು. ಜೈನರಲ್ಲಿ ಬೇಕಾದಷ್ಟು ಜನ ರಾಜ ಮಹಾರಾಜರುಗಳು ಇದ್ದಿದ್ದಾರೆ. ಈ ನಮ್ಮ ಬೇಲೂರು ಹಳೆಬೀಡೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಅಲ್ಲೆಲ್ಲ ಜಾಸ್ತಿ ಜೈನ ಪಂಥದವರೇ ಇದ್ದಿದ್ದು. ಅದಕ್ಕೆ ಶ್ರಾವಣ ಬೆಳಗೊಳ ಅಲ್ಲಿ ಕಟ್ಟಿದ್ದು. ಯಾಕೆ ಅಲ್ಲಿ ಇದು ಕಟ್ಟರು? ಮತ್ತೆ ಅಲ್ಲಿ ಬರ್ಬೇಕಾದ್ರೆ ಏನ್ ಕಾರಣ ಅಲ್ಲಿ ಅಲ್ವಾ? ಇದ್ದಿರ್ಬೇಕಲ್ವಾ ಯಾರಾದ್ರೂ? ಯಾರು ಇಲ್ದಲೇ ಇದ್ರೆ ಗುರುಗಳೇ, ವಿಷ್ಣುವರ್ಧನ ಅವ್ನು ಮೊದ್ಲು ಬಿಟ್ಟಿದ್ದೇವ, ಅವನನ್ನ ರಾಮಾಚಾರ್ಯ ಚೇಂಜ್ ಮಾಡಿದ್ದು. ಅವ್ರಿಗೆ ಮುಂಚೆನೆ 100 ವರ್ಷಕ್ಕೆ ಮುಂಚೆ ಶಂಕರಾಚಾರ್ಯ ಇದ್ದಿದ್ದು. ಆ ಕಾಲದಲ್ಲಿ ತುಂಬಾ ಪ್ರಬಲವಾಗಿದ್ದು ಹಿಂದೂಗಳಿರ್ಲಿಲ್ಲ. ಅವಾಗ ಜೈನರೇ ಜಾಸ್ತಿ ಇದ್ದಿದ್ದು. ಆಮೇಲೆ ಶಂಕರಾಚಾರ್ಯರು ಹಿಂದೂ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡೋದಕ್ಕೋಸ್ಕರ ಅವಾಗ ತುಂಬಾ ಜೈನ ಪಂಥದವರಲ್ಲಿ ಏನ್ ಇತ್ತಪ್ಪ ಅಂತಂದ್ರೆ ಅವರು ಶಾಸ್ತ್ರಗಳನ್ನ ಜಾಸ್ತಿ ನಂಬ್ತಾ ಇರ್ಲಿಲ್ಲ. ಅವರು ಅಂತವರಲ್ಲಿ ಒಬ್ಬರು ಉಪೇಂದ್ರಾಚಾರ್ಯ ಅಂತೇಳಿ. ಯಾರು? ಉಪೇಂದ್ರ. ಈತನೇ, ಇವನನ್ನ ನಾವು ಸ್ಮರಣೆಯನ್ನ ಮಾಡ್ಕೊಳ್ಬೇಕು. ಜಾಮಕೋಲ್ ಅಂತ ಕಂಡುಹಿಡಿದಿದ್ದು ಯಾರಪ್ಪ ಅಂದ್ರೆ ಈ ಉಪೇಂದ್ರಾಚಾರ್ಯರು. ಜೈನ ಮತಕ್ಕೆ ಸೇರಿದಂತ ಒಬ್ಬ ಮುನಿ ಸನ್ಯಾಸಿ. ಈತ ಇದನ್ನ ಕಂಡುಹಿಡಿದಿದ್ದು. ಸುಮಾರು ಎಷ್ಟು ವರ್ಷಗಳಿಂದ ಕಂಡುಹಿಡಿದ ಅಂತ ಬರ್ತಾ ಇದೆ ಹುಡುಕಿ ನೋಡಿದಾಗ 900 ಅಥವಾ 1000 ವರ್ಷಗಳ ಹಿಂದೆ ಇದನ್ನ ಕಂಡುಹಿಡಿದಿದ್ದು. 900 ಅಥವಾ 1000 ವರ್ಷಗಳ ಹಿಂದೆ ಈ ಒಂದು ಸಿಸ್ಟಮ್ ಅನ್ನ ಕಂಡುಹಿಡಿದಿದ್ದಾರೆ. ಹಾಗಾದ್ರೆ ಇಷ್ಟು ದಿವಸ ಎಲ್ಲಿತ್ತು ಸರ್? ಗೊತ್ತಿಲ್ಲ. ಇಂಥ ಶಾಸ್ತ್ರಗಳು ಇನ್ನೂ ಬೇಕಾದಷ್ಟು ನಮ್ಮ ಭಾರತ ದೇಶದಲ್ಲಿ ಇದೆ. ಹುಡುಕೋರಿಲ್ಲ, ತೆಗಿಯೋರಿಲ್ಲ. ನಮಗೆ ಸಿಕ್ಕಿದ್ದೆ ಸಾಕು, ಸಿಕ್ಕಿದ್ದೆ ಸೀರುಂಡೆ ಅಂತ ಹೇಳ್ಬಿಟ್ಟು ಓಡೋಗ್ತಾ ಇದ್ದೀವಿ. ಸಿಕ್ಕಿದ್ದೆ ಸಾಕು, ಸಿಕ್ಕಿದ್ದೆ ಸೀರುಂಡೆ ಅಂದ್ಕೊಂಡು ಓಡ್ತಾ ಇದ್ದೀವಿ. ಅರ್ಥವಾಯ್ತಾ? ಇಂಥದ್ದು ಸಾವಿರಾರು ಗ್ರಂಥಗಳು ಇತ್ತು. ಇವರು ಸಂಸ್ಕೃತದಲ್ಲಿ ಹಿಂದಿ ಭಾಷೆಯ ಒಳಗಡೆ ಬರ್ದಿದ್ರು. ಆಗಿನ ಕಾಲದಲ್ಲಿ ಸಂಸ್ಕೃತ ಭಾಷೆಯ ಒಳಗಡೆ ಈ ಒಂದು ಶಾಸ್ತ್ರವನ್ನ ಬರೆದಿಟ್ಟಿದ್ದರು. ಅವ್ರಿಗೇನಂದ್ರೆ ಅವ್ರು ಯಾಕೆ ಕಂಡುಹಿಡಿದ್ರು, ಕಾರಣ ಏನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಶಾಸ್ತ್ರವನ್ನ ಅಷ್ಟಾಗಿ ಹಿಂಬಾಲಿಸಲ್ಲ ಅವರು. ಈಗ ನಮ್ಮ ತರ ಶಾಸ್ತ್ರ ಸಂಪ್ರದಾಯನೆಲ್ಲ ಅವರು ಹಿಂಬಾಲಿಸಲ್ಲ. ಅವ್ರಿಗೇನಪ್ಪಾ ಅಂತಂದ್ರೆ ಗುರುವಾಕ್ಯ ಒಂದೇನೆ, ಗುರು ಏನ್ ಹೇಳ್ತಾರೋ ಅದನ್ನೇ ಫಾಲೋ ಮಾಡಬೇಕು ಅಂತ ಅವರ ಸಿದ್ಧಾಂತಗಳು. ಅದರಲ್ಲಿ ಯಾರೋ ಒಬ್ರು ಏನ್ ಇದ್ರೊಳಗಡೆ ಹೇಗೆ ಅಂತ ಒಳಗಡೆ ಹೋಗಿ ಭಗವಂತ ಅವರ ಮುಖಾಂತರವಾಗಿ ಈ ವಿಷಯ ಬರಬೇಕು ಅಂತ ಇರುತ್ತೇನೋ ಗೊತ್ತಿಲ್ಲ, ಹಾಗೇನೆ ಬರೋದದು. ಯಾಕೆ ಇವಾಗ ನನ್ನ ಮುಖಾಂತರ ನಿಮಗೆಲ್ರಿಗೂ ತಲುಪಬೇಕು ಅಂತಕ್ಕಂಥದ್ದು ಪರಮಾತ್ಮನ ಆಜ್ಞೆ ಅಷ್ಟೇ ವಿನಃ ಇಲ್ಲಿ ಸುಂದರ ಬಾಬು ಕಂಡುಹಿಡಿದಿದ್ದು ಯಾತುದು ಅಲ್ಲ. ಕೇಳ್ಕೊಂಡು ಕುತ್ಕೊಳ್ಳೋಕೆ ನೀವು ಯಾರು ಅಲ್ಲ. ನಮ್ಮ ಕನೆಕ್ಟಿವಿಟಿ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಈ ಉಪೇಂದ್ರಾಚಾರ್ಯ ಆಶೀರ್ವಾದ, ಅವರ ಒಂದು ಏನದು ಕಂಡುಹಿಡಿದಿರ್ತಕ್ಕಂಥ ಒಂದು ಶೋಧನೆಯ ಅಂಶ ನಿಮಗೆಲ್ಲರಿಗೂ ಸೇರಬೇಕು ಅಂತಕ್ಕಂಥದ್ದು ವಿಧಿ ನಿಯಮ. ಅದಕ್ಕೋಸ್ಕರನೇ ನೀವೆಲ್ಲ ಬರೋದು. ಇಲ್ಲ ಅಂದ್ರೆ ನಾನು ಕರೆದಿದ್ದಕ್ಕೆ ಬರೋದಲ್ಲ, ಅದು ನಿಮ್ಮನ್ನ ಅದು ಕರ್ಕೊಂಬಂದಿರುತ್ತೆ. ಆ ಉಪೇಂದ್ರಾಚಾರ್ಯರ ಒಂದು ಅಂಶ ನಿಮ್ಮನ್ನ ಕರ್ಕೊಂಬಂದಿರುತ್ತೆ. ಅವ್ರೇನ್ ಮಾಡಿದ್ರು, ಈ ಒಂದು ಶಾಸ್ತ್ರವನ್ನ ಕೆಲವು ವಿಚಾರಗಳನ್ನ ತಗೊಂಡು, ಅಂದ್ರೆ ಒಂದೇ ಗ್ರಂಥವನ್ನ ತಗೊಂಡಿಲ್ಲ ಅವರು. ಅಲ್ಲೇನ್ ಮಾಡಿದಾರೆ ಅವರು, ಪ್ರಶ್ನಾಶಾಸ್ತ್ರ ಬೇರೆ ಕಡೆಯಿಂದ ತಗೊಂಡು, ಮತ್ತೆ ಈ ಪರಾಶರರ ಭಾವಕಾರಕತ್ವಗಳನ್ನು ತಗೊಂಡು, ಮತ್ತೆ ನಾಡಿಯ ಕಾರಕತ್ವಗಳನ್ನು ತಗೊಂಡು ಎಲ್ಲವನ್ನ ಸೇರಿಸಿ, ಅಷ್ಟಮಂಗಲ ಪ್ರಶ್ನೆಗಳನ್ನು ಸೇರಿಸಿ ಒಂದು ಪ್ಯಾಟ್ರನ್ ಮಾಡಿದ್ರು. ಪ್ಯಾಟ್ರನ್ ಮಾಡಿ ಅದನ್ನ ರಿಸರ್ಚ್ ಮಾಡಿದ್ದಾರೆ. ಪ್ಯಾಟ್ರನ್ ಮಾಡೋದು ಎಲ್ಲರೂ ಹೇಳ್ಬಿಡ್ಬೋದು, ಹಿಂಗ್ ಮಾಡು ಹಂಗ್ ಮಾಡು ಅದನ್ನ ಮಾಡು ಅಂತ ಬಾಯಿಗೆ ಬಂದಂಗೆ ಹೇಳ್ಬಿಡ್ಬೋದು. ಬಟ್ ಇದು ಶಾಸ್ತ್ರ, ಇದು ಅಪ್ಲಿಕೇಬಲ್ ಆಗ್ಬೇಕು, ಎಲ್ಲರಿಗೂ ಮ್ಯಾಚ್ ಆಗ್ಬೇಕು. ಇವತ್ತು ನಾನೊಂದು ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಬೇರೆ ನನಗೆ ಮಾತ್ರ ಮ್ಯಾಚ್ ಆದ್ರೆ ಅದು ಶಾಸ್ತ್ರ ಆಗಲ್ಲ. ಶಾಸ್ತ್ರ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮಯದಲ್ಲೂ ಅಪ್ಲಿಕೇಬಲ್ ಆಗುವಂತಹ ಇದ್ದರೆ ಮಾತ್ರ ಅದನ್ನ ಶಾಸ್ತ್ರ ಅಂತ ಕರೆಯೋದು. ಸುಮ್ನೆ ಇವಾಗ ನಾನೇನೋ ಬಾಯಿಗೆ ಬಂದೆ, ನಾನೇನೋ ಕಂಡುಹಿಡಿದಿದ್ದೀನಿ ಅಂತ ಇಟ್ಕೊಳ್ಳೋಣ, ನನ್ನ ಮನೆಗೆ ನಾನೇನೋ ಒಂದು ಕಂಡುಹಿಡಿದಿರ್ತೀನಿ, ಅದನ್ನ ಬಂದು ಇದು ಶಾಸ್ತ್ರ ಅಂತ ಹೇಳಿದ್ರೆ ಒಪ್ಕೊಳಕ್ ಆಗತ್ತಂದ್ರೆ ಒಪ್ಕೊಳಕ್ ಆಗಲ್ಲ, ಒಪ್ಕೊಳ್ಬಾರ್ದು. ಯಾಕೆ ಒಪ್ಕೊಳ್ಬಾರ್ದು? ನಾನೇನ್ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, 4 ಪ್ರಶ್ನೆಯನ್ನ ಕೇಳಬೇಕು. ಏನದು, ಹೇಗದು, ಯಾಕದು, ಏನು ಉಪಯೋಗ,
ಈ 4 ಪ್ರಶ್ನೆಗಳನ್ನ ಕೇಳಿದಾಗ ಇದು ಸ್ಟ್ಯಾಂಡ್ ಆದಾಗ ಮಾತ್ರನೇ ಅದು ಶಾಸ್ತ್ರವಾಗೋದು. ಆ ರೀತಿ ಈ ಆಚಾರ್ಯರು ಜೈನ ಮತಕ್ಕೆ ಸೇರಿದಂಥವರು ತಮ್ಮ ಪರಿಶ್ರಮದಿಂದ ಸುಮಾರು 900,000 ವರ್ಷಗಳಲ್ಲಿ ಅವರಿದ್ದಂಥ ಕಾಲಘಟ್ಟದಲ್ಲಿ ಕಂಡಿಡಿದರು. ಏನಕ್ಕೆ ಬೇಕಾಗಿತ್ತಪ್ಪ ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ, ಕಾರ್ ಇರಲಿಲ್ಲ, ಫ್ಲೈಟ್ ಇರಲಿಲ್ಲ, ಬಸ್ ಇರಲಿಲ್ಲ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಯಾವಾಗ ಹೋಗ್ತೀವಿ ಅಂತ ಗೊತ್ತಿರ್ಲಿಲ್ಲ, ದಾರಿ ಮಧ್ಯದಲ್ಲಿ ಏನೇನಾಗತ್ತೆ ಅಂತ ಗೊತ್ತಿರ್ಲಿಲ್ಲ, ಓದಿದವ್ರು ಬರ್ತಾರಾ ಇಲ್ವಂತ ಗೊತ್ತಿರ್ಲಿಲ್ಲ, ವಿಷಯ ಮುಟ್ತಾ ಅಂತ ಗೊತ್ತಿರ್ಲಿಲ್ಲ. ಈ ವಿಚಾರಗಳನ್ನ ಪ್ರಕೃತಿಯ ಮುಖಾಂತರವಾಗಿ ತಿಳಿದುಕೊಳ್ಳೋಣ ಅನ್ನೋ ಒಂದು ದೃಷ್ಟಿಕೋನದಿಂದ ಈಗ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಸಿಗ್ತಾರಾ, ನಾನು ಈ ಅಮಾವಾಸ್ಯೆಗೆ ಬಿಟ್ರೆ ಬರೋ ಅಮಾವಾಸ್ಯೆಗೆ ಹೋಗಿ ಸೇರ್ತೀನಿ ಅಲ್ಲಿ, ನಾನು ಹೋಗೋ ಟೈಮಿಗೆ ಅವ್ರು ಇರ್ತಾರ, ನಾವೇನ್ ಫೋನ್ ಮಾಡಿ ಹೇಳಕ್ಕಾಯ್ತದ, ಅಲೋ ನಾನು ಬರ್ತಾ ಇದ್ದೀನಿ ಕಾಯ್ಕೊಂಡಿರಿ ಅಂತ ಹೇಳಕ್ಕಾಯ್ತದ ಅಲ್ಲಿ. ಇವಾಗಿನ ತರ ಆಗಿದ್ರೆ ಮೆಸೇಜ್ ಹಾಕ್ಬಿಡ್ತಾರೆ, ಐ ಆಮ್ ಕಮಿಂಗ್ ಪ್ಲೀಸ್ ಸೆಂಡ್ ಯುವರ್ ಲೊಕೇಶನ್ ಅಂತೇಳಿ. ಅವಾಗ ಏನ್ ಕಳಿಸ್ತಾ ಇದ್ರು ಪಾಪ ಅವರು? ನಾವು ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕು, ನಾನು ಹೋಗ್ಬೇಕಪ್ಪ ಅವ್ರ ಮನೆಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಸಂಕಲ್ಪ ಮಾಡ್ಕೊಂಡು ನಾನು ಹೋಗ್ಬೇಕು. ಅವಾಗೇನೋ ರಾಜರ ಮನೇಲಿ ಪಾರಿವಾಳ ಇತ್ತು ಕಳಿಸ್ತಾ ಇದ್ರು, ಎಲ್ಲಾರ ಮನೇಲಿ ಪಾರಿವಾಳ ಸಾಕ್ತಿದ್ರ ಪಾಪ? ಇಲ್ಲ. ಸರ್ವಸಾಮಾನ್ಯ ಜನಗಳಿಗೆ ಮಟ್ಟದಲ್ಲಿ ನೋಡಿದಾಗ ಹೋಗಿ ಸೇರ್ಬೇಕು ಅಂತ ಹೇಳಿದಾಗ ಅದು ಇರ್ತಾರಾ ಇಲ್ವಾ ಅನ್ನೋ ಗೊಂದಲ, ಸಿಗುತ್ತಾ ಸಿಕ್ಕಲ್ವಾ ಅನ್ನೋ ಅನುಮಾನ, ಈ ಎಲ್ಲವನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರವಾಗಿ, ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಒಂದು ಸೂತ್ರವನ್ನ ಕಂಡಿಡಿದರು. ಅದನ್ನೇ ಇವತ್ತು ಜಾಮಗ್ರಹ ಜಾಮಕ್ಕೋಲ್ ಆರೂಢ ಪ್ರಶ್ನಾ ಶಾಸ್ತ್ರ ಅಂತ ಕಂಡಿಡಿದಂತ ಪಿತಾಮಹ ಉಪೇಂದ್ರಾಚಾರ್ಯರು. ಅವರು ಜೈನ ಪಂಥಕ್ಕೆ ಸೇರಿದವರು. ಇವರು ಕಂಡಿಡಿದ ಯಾವ ತರ ಭಾಷೆ ಯಾವುದಿತ್ತಪ್ಪ ಇದ್ರ ಹೆಸರು ಅಂತಂದ್ರೆ ಸುನೇಂದ್ರ ಮಾಲೆ, ತಿನೇಂದ್ರ ಮಾಲೆ, ಜ್ಞಾನದೀಪಿಕೆ, ಚೂಡಾಮಣಿ. ಸುನೇಂದ್ರ ಮಾಲೆ, ತಿನೇಂದ್ರ ಮಾಲೆ, ಜ್ಞಾನದೀಪಿಕೆ. ಜ್ಞಾನದೀಪಿಕೆ ಅಂತ ಬೇರೆ ಪರಾಶರ ಒಂದು ಬುಕ್ ಇದೆ, ಆ ಜ್ಞಾನದೀಪಿಕೆ ಅಲ್ಲ ಇದು. ಅವರು ಸಂಸ್ಕೃತದಲ್ಲಿ ಬರೆದಂತ ಜ್ಞಾನದೀಪಿಕೆ. ಅದರಲ್ಲಿ ಅವರು 24 ಅಂಶಗಳನ್ನ ಬರೆದಿದ್ದಾರೆ. ಅಂದ್ರೆ ಮನುಷ್ಯನಿಗೆ ಅವಶ್ಯವಾಗಿರ್ತಕ್ಕಂಥ 24 ಅಂಶಗಳನ್ನ ಹೇಗ್ ನೋಡಬೇಕು ಅಂತ. ಬರೋದು, ಹೋಗೋದು, ತಿನ್ನೋದು, ಉಣ್ಣೋದು, ಮನೆ ಕಟ್ತಾರ, ಮದುವೆ ಆಗತ್ತಾ, ಮಕ್ಳಾಗತ್ತಾ, ಇಲ್ಲ ಸಾಯ್ತಾರ, ಇದು ಹೋಗಿ ಸೇರ್ತಾರ, ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಇದು ಪೈರು ಬೆಳೆಯುತ್ತೆ, ಇಂಥದ್ದು ಅವರು 24 ಅಂಶಗಳನ್ನ ಕಂಡಿಡಿದು ಅವರು ಕೊಟ್ಟಿದ್ದಾರೆ. ಅದು ಸಂಸ್ಕೃತದಲ್ಲಿತ್ತು. ಅದನ್ನ ಏನು ಮಾಡಿದ್ರು, ತಮಿಳ್ನಲ್ಲಿ ಸುಮಾರು 1908 ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 920 930 ಇಂಥ ಬ್ರಿಟಿಷ್ ಕಾಲದಲ್ಲೇನೆ ಕೆಲವರು ಏನ್ ಮಾಡಿದ್ರು, ಈ ಒಂದು ಗ್ರಂಥವನ್ನ ತಗೊಂಡು ತಮಿಳಿಗೆ ಅನುವಾದವನ್ನ ಮಾಡಿಕೊಂಡ್ರು. ಅದನ್ನು ಸಿನೇಂದ್ರ ಮಾಲೆ ಅಂತ ತಮಿಳಲ್ಲಿ ಕರೀತಾರೆ. ಜ್ಞಾನದೀಪಿಕೆ ಅಂತೇಳಿ ತಮಿಳಲ್ಲೂ ಹಾಗೆ ಇದೆ. ಇಂಗ್ಲಿಷ್ ವರ್ಷನ್ ಇದೆ. ಸಂಸ್ಕೃತ ಭಾಷೆಯಲ್ಲಿ ಏನ್ ಹೆಸರಿತ್ತೋ ಅದೇ ಹೆಸರನ್ನ ಇಟ್ಟುಕೊಂಡು ತಮಿಳಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ನಮ್ಮ ಕನ್ನಡದಲ್ಲಿ ಇನ್ನೂ ಅದು ಯಾರು ಮಾಡಿಲ್ಲ. ಯಥೇಚ್ಛವಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೋ ಒಂದು ಅಪ್ಪ ಆಲದ ಮರ ಅಂತೇಳಿ ಓಡ್ತಾ ಇರ್ತೀವಿ ಅಷ್ಟೇನೆ. ನೆಕ್ಸ್ಟ್ ಏನು, ಹೇಗೆ ಪ್ರಪಂಚ ಬೆಳೀತಾ ಇದೆ ಅಂತ ಯಾರು ನೋಡೋಕೆ ಹೋಗ್ತಾ ಇಲ್ಲ ನಮ್ಮಲ್ಲಿ. ನಮ್ಮ ಪ್ರಾಬ್ಲಮ್ ಅದು. ಬೇರೆಯವರೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅದೇನು ಇದೇನು ಅಲ್ಲೇನು ಇಲ್ಲೇನು ಅಂತ ಡೆವಲಪ್ ಮಾಡೋ ಮೂಡಲ್ಲಿ ತುಂಬಾ ಜನ ಓಡ್ತಾ ಇದ್ದಾರೆ. ನಾವು ಓಡ್ಬೇಕು, ಶಾಸ್ತ್ರಕಾರರು ಓಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಏನಾಗ್ತೀವಿ, ಸ್ಟಾಪ್ ಆಗ್ಬಿಡ್ತೀವಿ. ಇವತ್ತು ಕಂಪ್ಯೂಟರ್ಲಿ 20-30 ವರ್ಷಗಳಿಗಿಂತ ಕಲ್ತಿರ್ತಕ್ಕಂಥ ಕಂಪ್ಯೂಟರು, ಬಂದಂತ ಕಂಪ್ಯೂಟರು, ಇವಾಗಿರೋ ಕಂಪ್ಯೂಟರ್ ಏನಾಗಿದೆ, ಇವತ್ತೇನು ಫಾಸ್ಟಲ್ಲಿ ಹೋಗ್ತಾ ಇದೆ, ಅವತ್ತೇನು ಓಡ್ತಿತ್ತು, ಇವತ್ತೇನು ಡೆವಲಪ್ ಆಗಿದೆ. ಆತರ ಶಾಸ್ತ್ರಕಾರನು ಡೆವಲಪ್ ಆಗಬೇಕು, ಡೆವಲಪ್ ಆಗ್ಲೇಬೇಕು. ವಿಜ್ಞಾನಿ, ಜ್ಯೋತಿಷಿ ಅಂತಕ್ಕಂಥವನು ವಿಜ್ಞಾನಿನೇ. ಇದೆಲ್ಲ ಏನು ವಿಜ್ಞಾನ ಅಲ್ವಾ? ಜ್ಞಾನಕ್ಕೆ ವಿಶೇಷವಾದ ಜ್ಞಾನ ಕೊಟ್ರೆ ವಿಜ್ಞಾನ. ಜ್ಞಾನವನ್ನ ಸೇರಿಸಿದ್ರೆ ವಿಜ್ಞಾನ. ಆತನಲ್ಲಿ ಇದ್ದಂತ ವಿಶೇಷವಾದ ಜ್ಞಾನ ಯಾವುದು? ಪ್ರಕೃತಿಯಲ್ಲಿದ್ದಂತ ಗ್ರಹಗಳನ್ನ ಆಧಾರವಾಗಿ ಇಟ್ಟುಕೊಂಡು ಯಾವ್ದಾವ್ದು ಎಲ್ಲೆಲ್ಲಿದ್ರೆ ಏನೇನಾಗುತ್ತೆ ಅಂತ ಸಂಶೋಧನೆಯನ್ನ ಮಾಡಿ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಬೆಂಕಿ ಬರುತ್ತೆ, ನೀನು ಹೋಗು ಬೇಡ ಅಂತ ಕಂಡುಹಿಡಿದಿದ್ ಯಾರು? ವಿಜ್ಞಾನಿ. ಅಂದ್ರೆ ಉಪೇಂದ್ರಾಚಾರ್ಯರು ವಿಜ್ಞಾನಿ. ಆಗ ಜ್ಯೋತಿಷ ಶಾಸ್ತ್ರಕಾರನು ಒಬ್ಬ ವಿಜ್ಞಾನಿನೇ. ಅವಾಗ ವಿಜ್ಞಾನಿ ಏನಾಗಬೇಕು? ಬರೀ ಯಾವಾಗ್ಲೂ ದಶಾಭುಕ್ತಿ, ಅಂತರ, ಸಾಡೆ ಸಾತಿ, ಅಷ್ಟಮ, ಸಪ್ತ, ಇದು ಸರ್ಪದೋಷ, ಕಾಲ ಸರ್ಪದೋಷ, ಕಲತ್ರ ದೋಷ ಅಂತ ಕೂತ್ಕೊಂಡಿದ್ರೆ ಆಗತ್ತಾ? ಪ್ರಶ್ನೆ ಹೆಂಗ್ ಕೇಳ್ತಾರೆ ಇವಾಗ? ಫಾಸ್ಟ್ ಫಾಸ್ಟ್ ಫಾಸ್ಟ್
ಸರ್ ನಾನು ಹೋಗ್ತಾ ಇದ್ದೀನಿ ಹೇಳಿ, ಸರ್ ಮಾಡ್ತಾ ಇದ್ದೀನಿ ಹೇಳಿ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ನಾವು ಅದಕ್ಕೆ ಡೆವಲಪ್ ಆಗ್ಬೇಕು. ಈ ಶಾಸ್ತ್ರ ನಮಗೆ ಕೈ ಕೊಡುತ್ತೆ, ನಮಗೆ ಸಹಾಯ ಮಾಡುತ್ತೆ. ಸೊ ನಾವು ಉಪೇಂದ್ರಾಚಾರ್ಯಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇದನ್ನ ಕಂಡಿಡಿರ್ತಕ್ಕಂಥವ್ರು ಯಾರು? ಉಪೇಂದ್ರಾಚಾರ್ಯರು, ಜೈನ ಪಂಥಕ್ಕೆ ಸೇರಿದಂತವರು ಇದನ್ನ ಕಂಡಿಡಿದಿದ್ದಾರೆ. ಅರ್ಥವಾಯ್ತಾ? ಯಾರಿಗಾದ್ರೂ ಅರ್ಥವಾಗಿಲ್ವಾ? ದಯವಿಟ್ಟು ಅರ್ಥವಾಗಿಲ್ಲ ಅಂದ್ರೆ ಕೇಳಿ, ಪರವಾಗಿಲ್ಲ. ಯಾಕಂದ್ರೆ ಬರೀ ನೀವು ಶಾಸ್ತ್ರದ ಮೇಲೆ ಮಾತ್ರ ಫೋಕಸ್ ಅನ್ನ ಮಾಡಬೇಡಿ. ಸರ್ ಏನೋ ಮಾತಾಡ್ಕೊಂಡು ಕೂತ್ಕೊಂಡವ್ರೆ ನಮಗಿನ್ನು ಗ್ರಹಗಳಾಕಿಲ್ಲ, ಅದಾಕಿಲ್ಲ, ಇದಾಕಿಲ್ಲ ಅಂತ ಅಲ್ಲಿಗೆ ಹೋಗ್ಬೇಡಿ. ನಾನು ಹೇಳಿದ್ದೇನಂದ್ರೆ ಎಲ್ಲಿಂದ ಬಂತು ಅಂತ ನಿಮಗೆ ಅರ್ಥವಾಗೋಗ್ಬಿಡ್ತು. ಯಾಕೆ ಬಂತು ಅಂತ ಅರ್ಥವಾದ್ರೆ, ಇವಾಗ ಅವ್ರ ಪ್ರಶ್ನೆ ಯಾಕೆ ಬಂತು ಅಂತ ಹೇಳಿದೆ ನಾನು, ಯಾಕೆ ಬಂತು ಅಂತ ಹೇಳಿದೆ ನಾನು, ಅವರು ಯಾಕೆ ಕಂಡಿಡಿದ್ರು ಅದನ್ನ? ಉಪೇಂದ್ರಾಚಾರ್ಯ ಕಂಡಿಡಿದ್ರು. ಯಾಕೆ ಕಂಡಿಡಿದ್ರು? ಬೇರೆ ಕೆಲಸ ಇರಲಿಲ್ಲ ಅವರಿಗೆ? ಅದಲ್ಲ, ಅವರಿಗೆ ಆವಾಗ ಬೇರೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಅವ್ರ ಹತ್ರ ಬೇರೆ ಏನು ಇನ್ಸ್ಟ್ರೂಮೆಂಟ್ಸ್ ಇರ್ಲಿಲ್ಲ. ಹೋಗೋದಿಕ್ಕೆ ಬರೋದಿಕ್ಕೆ, ಸಿಗ್ತಾರ ಸಿಕ್ಕಲ್ವಾ, ಮಾಡದ ಮಾಡಬೇಡ್ವಾ, ಪೈರಿಡದ, ಮಳೆ ಬರುತ್ತಾ ಬಿಸಿಲು ಬರುತ್ತಾ, ಏನ್ ಪೈರಿಡಬೇಕು ಅನ್ನೋದನ್ನೆಲ್ಲ ಹೇಳೋದಿಕ್ಕೆ ಅವ್ರ ಹತ್ರ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇರ್ಲಿಲ್ಲ. ಇದ್ದಿದ್ದೇ ಪ್ರಕೃತಿ, ಆಕಾಶ, ಭೂಮಿ, ರಾತ್ರಿ ಹೊತ್ತಲ್ಲಾದ್ರೆ ಚಂದ್ರ, ನಕ್ಷತ್ರಗಳು, ಇಷ್ಟು ಬಿಟ್ರೆ ಬೇರೆ ಏನಿತ್ತು? ಕಂಪ್ಯೂಟರ್ ಇತ್ತಾ, ವಾಚ್ ಇತ್ತಾ, ಏನಿತ್ತು? ಏನು ಇಲ್ಲ. ಆಕಾಶನ ಭೂಮಿಯನ್ನ ನೋಡಿ ಕಂಡುಹಿಡಿದಿರ್ತಕ್ಕಂಥ ಶಾಸ್ತ್ರ ಇದು. ಯಾರಿಗೋಸ್ಕರ? ಈ ಒಂದು ಮನುಷ್ಯನಿಗೆ ಅವಶ್ಯಕವಾಗಿರ್ತಕ್ಕಂಥ ವಿಷಯಗಳನ್ನ ಹೇಳೋದಕ್ಕೋಸ್ಕರವಾಗಿ ಕಂಡಿರ್ತಕ್ಕಂಥದ್ದು. ಅದನ್ನೇ ಇವತ್ತು ಅದನ್ನೇ ಬೇಕಾಗಿರೋದು. ಅವತ್ತು ಸ್ಲೋವಾಗಿ ಕೇಳ್ತಾ ಇದ್ರು, ಇವತ್ತು ಫಾಸ್ಟ್ ಆಗಿ ಹೇಳ್ತಿದೀವಿ. ಅವಾಗ ಕೈಯಲ್ಲಿ ಲೆಕ್ಕ ಮಾಡಿ ಹೇಳ್ತಿದ್ವಿ, ಇವಾಗ ಕಂಪ್ಯೂಟರ್ ಅಲ್ಲಿ, ಮೊಬೈಲ್ ಅಲ್ಲಿ ನೋಡಿ ಹೇಳ್ತಿದೀವಿ. ಅವರು ನಿಧಾನವಾಗಿ ಲೆಕ್ಕ ಹಾಕ್ತಿದ್ರು, ನಿಧಾನವಾಗಿ ನಡೀತಾ ಇತ್ತು. ಜನಸಂದಣಿ ಕಮ್ಮಿ ಇತ್ತು, ನೀಡ್ಸ್ ಕಮ್ಮಿ ಇತ್ತು. ಇವಾಗ ಜನಸಂದಣಿ ಜಾಸ್ತಿ ಇದೆ, ಫಾಸ್ಟ್ ಆಗಿದೆ. ಎಲ್ಲರೂ ಒಬ್ಬರಿಂದ ಒಬ್ಬರು ಜಾಸ್ತಿ ಬೇಕಾಗಿದೆ. 1 ಗಂಟೆಗೆ 10 ಜನ ಕೇಳುವಂತ ಸಮಯ ಬಂದಿದೆ. ಹಾಗಾಗಿ ನಾವು ಸಹ ಅಪ್ಡೇಟ್ ಆಗ್ಬೇಕು. ಅರ್ಥವಾಯ್ತಾ? ಸೊ ಜಾಮಕೋಲು ಯಾವಾಗ ಎಲ್ಲಿ ಯಾರು ಬೇಕಾದ್ರೆ ಹೇಳ್ಬೋದು. ಜಾಮಕೋಲ್ ಅಂದ್ರೆ ಏನಂತ ಕೊಟ್ಟಿದೀವಿ, ಯಾರು ಕಂಡುಹಿಡಿದ್ರು ಅಂತಂದ್ರೆ ಉಪೇಂದ್ರಾಚಾರ್ಯರು. ಪ್ರಶ್ನಾಶಾಸ್ತ್ರ ಅಂದ್ರೆ ಏನಂತ ತಿಳ್ಕೊಂಡಿದೀವಿ. ಪರಿಚಯ ಶಾಸ್ತ್ರ ಅಂದ್ರೆ ಏನು ಅಂತ ಪರಿಚಯ ಅಂತ ಸುಮ್ಮನೆ ಸ್ಲೈಟ್ ಆಗಿ ಹೇಳಿದೀವಿ. ಬೇರೆ ಶಾಸ್ತ್ರ, ಜ್ಯೋತಿಷ ಶಾಸ್ತ್ರ ಅಂತಕ್ಕಂಥದ್ದು ಮಾತ್ರ ನಾವು ಆಫ್ಲೈನ್ ಅಲ್ಲಿ ಪಾಠ ಮಾಡಬೇಕಾದ್ರೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 1 ಗಂಟೆಗೆ ಮುಗಿಸ್ತಿದ್ದೆ. ಬೇರೆ ಜ್ಯೋತಿ ಪ್ಲಸ್ ಈಶಾ, ಜ್ಯೋತಿಷ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಅದನ್ನ ಮುಗಿಸ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 2.5 ಅವರ್ 3 ಅವರ್ ಹೇಳ್ತಿದ್ವಿ. ಈಗ ಹಂಗ ಆಗಲ್ಲ. ಈಗ ಅದ್ರ ಅವಶ್ಯಕತೆ ಇಲ್ಲ. ನಿಮಗೆ ಏನು ಒಂದು ಅರ್ಥ, ಜ್ಯೋತಿಷ ಅಂದ್ರೆ ಒಂದು ಬೆಳಕು, ದಾರಿಯನ್ನ ತೋರ್ತಕ್ಕಂಥದ್ದು, ಕಣ್ಣಿಲ್ದಿರ್ತಕ್ಕಂಥವನ್ನೇ ಕಣ್ಣು ತೋರ್ತಕ್ಕಂಥದ್ದು, ಅಂಧಕಾರನ ಬೆಳಕಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಯಾರಿಗೆ ಸಮಸ್ಯೆ ಇದೆಯೋ ಸಮಸ್ಯೆಯನ್ನ ಪರಿಹಾರ ಮಾಡ್ತಕ್ಕಂಥದ್ದು, ಯಾರಿಗೆ ಗೊತ್ತಿಲ್ಲವೋ ಅದನ್ನು ಗೊತ್ತು ಮಾಡ್ತಕ್ಕಂಥದ್ದು. ಇಷ್ಟು ಮಾತ್ರ ತಿಳ್ಕೊಳ್ಳಿ ಸಾಕು. ಇನ್ನು ದೊಡ್ಡದಾಗಿ ಬೇಡ. ಅದೆಲ್ಲ ದೊಡ್ಡ ಕಥೆ ಆಗ್ಬಿಡ್ತದೆ. ಅದೆಲ್ಲ ಮಾಡ್ಬೇಕಾದ್ರೆ ದೊಡ್ಡ ಕಥೆ ಆಗ್ಬಿಡ್ತದೆ. ಅಷ್ಟೆಲ್ಲ ಬೇಡ. ಓಕೆ. ಸೊ ಜಾಮಕೋಲಲ್ಲಿ, ಜಾಮಗ್ರಹದಲ್ಲಿ ಏನೇನಿದೆ, ಇವಾಗ ಏನ್ ಸಬ್ಜೆಕ್ಟ್ ನೀವು ಕಲ್ತ್ಕೊಳಕ್ ಹೋಗ್ತಿದ್ದೀರಾ? ಇಷ್ಟೊತ್ತು ನಾನು ಅದರ ಪರಿಚಯ, ಹಿನ್ನೆಲೆ, ಅದು ಹೇಗೆ ಅಂತ ಕೊಟ್ಟೆ. ಈಗ ಜಾಮಗೋಲಿನಲ್ಲಿ ಏನೇನು ಅಂಶಗಳು ಅಡಕವಾಗಿದೆ. ಫಸ್ಟ್ ಮ್ಯಾಥಮೆಟಿಕ್ಸ್ ಇಲ್ದಲೆ ಜ್ಯೋತಿಷ ಶಾಸ್ತ್ರವನ್ನ ಕಲಿಯಕ್ ಹೋಗ್ಬಾರ್ದು. ಮೊಬೈಲಲ್ಲಿ ಮಾಡಿದ್ರು ಸರಿ, ಕಂಪ್ಯೂಟರ್ ಮಾಡಿದ್ರು ಸರಿ, ನಿಮಗೆ ನಾಲೆಡ್ಜು ಇರಲೇಬೇಕು. ಸೊ ಅದಕ್ಕೆ ನಾವು ಯಾವುದೇ ಪಾಠ ಮಾಡಿದ್ರು ಗಣಿತ ಶಾಸ್ತ್ರವನ್ನ ಹೇಳಿಕೊಟ್ಟೆ ಮುಂದಕ್ಕೆ ಹೋಗೋದು. ಈ ಕಂಪ್ಯೂಟರ್ ಇದು ಜಾಮಕೋಲಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾದ ಅಂಶಗಳು ಏನಪ್ಪ ಅಂತ ಹೇಳಿದ್ರೆ, ಒಂದು ರಾಶಿಕಾರಕತ್ವ, ಇನ್ನೊಂದು ಭಾವಕಾರಕತ್ವ, ಇನ್ನೊಂದು ಗ್ರಹಕಾರಕತ್ವಗಳು, ಉಚ್ಚ ನೀಚಗಳು. ಈ 4 ಅಂಶಗಳನ್ನ ನಮಗೆ ಹೇಳಿ ಬರೆಸ್ತೀವಿ. ಗ್ರಹಗಳಂದ್ರೆ ಎಷ್ಟು, ಏನೇನು ಕೆಲಸ ಮಾಡುತ್ತೆ, ಹೇಗೆ ಮಾಡುತ್ತೆ, ಭಾವಗಳು ಏನೇನು, ಭಾವಗಳಲ್ಲಿ ಏನೇನಿದೆ, ರಾಶಿ ಏನು, ರಾಶಿಯ ಕಾರಕತ್ವಗಳೇನು, ಇದೆಲ್ಲ ನಿಮಗೆ ಬೇಸಿಕಲ್ಲೂ ಗೊತ್ತಿದೆ. ಆದರೂ ನಮ್ಮ ಒಂದು ಕರ್ತವ್ಯ ಹೇಳಿಕೊಡಬೇಕಾಗಿರೋದು ಹೇಳಿಕೊಡಲೇಬೇಕು. ಆ 4 ಅಂಶಗಳನ್ನ ಸೇರ್ತೀವಿ. ಇದು ನೀವು ಪರಾಶರದಲ್ಲಿರ್ತಕ್ಕಂಥದ್ದೇ, ಬೇರೆ ಏನು ಅಲ್ಲ. ಅದು ಪರಾಶರದಲ್ಲಿ ನಾಡಿಯಲ್ಲಿರ್ತಕ್ಕಂಥದ್ದೇ, ಬೇರೆ ಏನು ಅಲ್ಲ. ಆದರೂ ಸಹ ನಾವು ಹೇಳ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀವಿ,
ಈ ಒಂದು ಕುಂಡಲಿಯನ್ನ ತಯಾರು ಮಾಡಬೇಕು. ಕುಂಡಲಿಯನ್ನು ಹೇಗೆ ತಯಾರು ಮಾಡೋದು, ಯಾವ ಯಾವ ಅಂಶಗಳನ್ನು ಇಟ್ಟುಕೊಂಡು ತಯಾರು ಮಾಡೋದು ಅಂದ್ರೆ ಇಲ್ಲಿ ಜಾಮಕೋಲ್, ಇದು ಜಾಮಗ್ರಹ. ಜಾಮಕೋಲನ್ನ ನಾನು ಏನ್ ಹೇಳ್ದೆ ಆವಾಗ್ಲೇ, ಜಾಮಗ್ರಹ ಅಂತ ಇನ್ಮೇಲೆ ಬರಿತೀವಿ. ಸೊ ಇಲ್ಲಿ ಜಾಮಕೋಲ್ ಅಂತ ಬರ್ದೆ. ಈಗ ಜಾಮಗ್ರಹ, ಉದಯ, ಆರೂಢ, ಕವಿಪು, ಈ 4 ಅಂಶಗಳು. ಒಂದು ಜಾಮಗ್ರಹ, ಆ 1 ಜಾವ, 2ನೇ ಜಾವ, 8 ಜಾವ ಇದೆ. ಆ 8 ಜಾವಗಳಲ್ಲಿ ಗ್ರಹಗಳು ಎಲ್ಲೆಲ್ಲಿ ಸ್ಥಿತವಾಗಿದೆ, ಹೇಗೆ ಗುಣಿಸಿ ಹೇಗೆ ಹಾಕೋದು ಅಂತ ಒಂದು. ಅದಾದ ಮೇಲೆ ಉದಯ. ಉದಯ ಅಂದ್ರೆ ಏನು, ಲಗ್ನ. ಪ್ರಶ್ನೆ ಕೇಳುವಂತ ಸಮಯಕ್ಕೆ ಕುಂಡಲಿಯಲ್ಲಿ 12 ಮನೆಗಳಲ್ಲಿ ಯಾವ ಜಾಗದಲ್ಲಿ ಲಗ್ನ ಉದಯವಾಗಿತ್ತು, ಸಮಯ ಲಗ್ನ ಉದಯ. ಅದಾದ ಮೇಲೇನು ಆರೂಢ. ಆರೂಢ ಅಂತಕ್ಕಂಥದ್ದು ಏನು, ಈ ಲಗ್ನದ ಅಡಿಪಾಯಿಯಲ್ಲಿಟ್ಟುಕೊಂಡು ಆರೂಢ ಎಲ್ಲಿದೆ ಅಂತ ಸಮಯದ ಮುಖಾಂತರವಾಗಿ ಆರೂಢವನ್ನ ಕಂಡುಹಿಡಿಯಬೇಕು. ಆರೂಢ ಅಂದ್ರೆ ಏನು, ಗರುಡಾರೂಢ ಅಂದ್ರೆ ಏನು, ಚಲನೆಯಲ್ಲಿ ಇರ್ತಕ್ಕಂಥದ್ದು, ಸ್ಪೀಡ್ ಆಗಿ ಓಡ್ತಾ ಇರುತ್ತೆ. ಆ ಸ್ಪೀಡ್ ಆಗಿ ಓಡ್ತಾ ಅದೇ ಮನಸ್ಸಿನ ಪ್ಯಾಟ್ರನ್ ಅನ್ನು ಹೇಳೋದು, ಯಾವ ವ್ಯಕ್ತಿ ಎಲ್ಲಿಗೋಸ್ಕರ ಬಂದಿದ್ದಾನೆ ಅಂತ. ಇವಾಗ ಉದಯ ಇಲ್ಲಿದೆ ಅಂತ ಹೇಳಿದ್ರೆ ಇದನ್ನ ಉದಯ ಅಂತ ಹಾಕ್ತಿವಿ. ಇದು ಆರೂಢ ಅಂತ ಹೇಳಿದ್ರೆ ಹಿಂಗೆ ಸಿಂಬಲ್ ಹಾಕ್ತಿವಿ, ಹಿಂಗೆ ಆರೂಢ ಅಂತ ಹೇಳಿದ್ರೆ. ಅವಾಗ ಏನ್ ಹೇಳ್ತೀವಿ, ಉದಯ ಇದಾಗಿದೆ ಅಂತ ಹೇಳಿದ್ರೆ ಉದಯ ಇದಾಗಿದೆ, 2ನೇ ಮನೆ ಆರೂಢ ಆಗಿದೆ, ಏನು, ದನಕ್ಕೋಸ್ಕರ, ಮನೆ ವಿಷಯಕ್ಕೋಸ್ಕರ, ಕುಟುಂಬದ ವಿಚಾರಕ್ಕೋಸ್ಕರ. 3ನೇ ಆರೂಢ ಆಗಿದೆ ಅಣ್ಣ ತಮ್ಮಂದರಿಗೋಸ್ಕರ, ಪೇಪರ್ಗೋಸ್ಕರ, ಕಮ್ಯುನಿಕೇಶನ್ಗೋಸ್ಕರ. 4 ಆರೂಢ ಆಗಿದೆ ಅಂದ್ರೆ ಉದಯದಿಂದ ಆರೂಢ, ಮನೆ ವಿಷಯವಾಗಿ, ತಾಯಿ ವಿಷಯವಾಗಿ, ವಾಹನ ವಿಷಯವಾಗಿ, ಬಂಡಿ ವಿಷಯವಾಗಿ, ಹೀಗೆ ಆರೂಢವನ್ನ ಇಟ್ಟುಕೊಂಡು ಅವರು ಏನು ಪ್ರಶ್ನೆಯನ್ನ ಕೇಳಕ್ ಬಂದಿದ್ದಾರೆ ಅಂತ ಹೇಳಬಹುದು. ಅದಾದ್ಮೇಲೇನು ಇನ್ನೇನು ಹೇಳಿದ್ವಿ, ಅದು ಜಾಮಗ್ರಹ, ಉದಯ, ಆರೂಢ, ಕವಿಪು. ಉದಯ ಜಾಮಗ್ರಹವನ್ನ ಏನ್ ಮಾಡ್ತೀವಿ, ಹೊರಗಡೆ ಹಾಕ್ತಿವಿ. ಜಾಮಗ್ರಹಗಳನ್ನ ಹೊರಗಡೆ ಹಾಕ್ತಿವಿ. ಉದಯ, ಆರೂಢ, ಕವಿಪನ್ನ ಒಳಗಡೆ ಹಾಕ್ತಿವಿ. ಗೋಚಾರ ಗ್ರಹಗಳನ್ನು ಒಳಗಡೆ ಹಾಕ್ತಿವಿ. ಗೋಚಾರ ಗ್ರಹಕ್ಕೆ ಇಲ್ಲಿ ಫೈನಲ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಅದಕ್ಕೆ ಟಚ್ ಕೊಡ್ತೀವಿ. ಅಲ್ಲಿವರೆಗೂ ಗೋಚಾರ ಗ್ರಹಕ್ಕೆ ಏನು ಕೆಲಸ ಇಲ್ಲ. ಇಲ್ಲಿ ಬೇರೆ ಈ 4 ಅಂಶಗಳನ್ನು ಇಟ್ಟುಕೊಂಡು ಅವರು ಏನು ಪ್ರಶ್ನೆಯನ್ನ ಕೇಳಕ್ ಬಂದಿದ್ದಾರೆ, ಪ್ರಶ್ನೆ ಆಗತ್ತಾ ಇಲ್ವಾ ಅನ್ನೋದನ್ನ ಸುಲಭವಾಗಿ ಹೇಳಬಹುದು. ಪ್ರಶ್ನೆ ಕೇಳಿದ ತಕ್ಷಣನೇ ಅವರು ಪ್ರಶ್ನೆಯನ್ನ ಇಲ್ಲಿ ಇಂಡಿಕೇಟ್ ಮಾಡುತ್ತದು. ಯಾರು ಏನ್ ಪ್ರಶ್ನೆ ಕೇಳೋದು ಇಂಡಿಕೇಟ್ ಮಾಡ್ಬೇಕದು. ಇಂಡಿಕೇಟ್ ಮಾಡುತ್ತೆ. ನಿಮಗೆ ನಾಳೆ ಪಾಠ ಮಾಡ್ತಿದ್ದಾಗ ಶುರು ಮಾಡಿದಾಗ ಪ್ರಶ್ನೆ ಯಾರಾದ್ರೂ ಕೇಳಿದ್ರೆ ನೀವು ನೋಡ್ಬೇಕಾದ್ರೆ ನಿಮಗೆ ಅರ್ಥವಾಗೋಗ್ಬಿಡುತ್ತೆ, ಕೇಳ್ತಿರೋ ಪ್ರಶ್ನೆ ಇಲ್ಲಿ ಮ್ಯಾಚ್ ಆಗ್ತಿದೆಯಲ್ಲ ಇದು ಅಂತ. ಮ್ಯಾಚ್ ಆಗೇ ಆಗತ್ತೆ. ಮ್ಯಾಚ್ ಆಗ್ದಲೆ ಪ್ರಶ್ನೆಯನ್ನ ಕೇಳೋದಿಕ್ಕೆ ಆಗಲ್ಲ. ಮ್ಯಾಚ್ ಆಗದ್ರೆ ಯಾರೊಬ್ರು ಕೇಳೋದಕ್ಕೆ ಆಗಲ್ಲ. ಮಧ್ಯಾಹ್ನ ಇದಕ್ಕಿದ್ದಂಗೆ ಯಾರೋ ಒಬ್ರು ಕೇಳಿದ್ರು ರಾಮಚಂದ್ರ ಅಂತ ಹೇಳಿ. ರಾಮಚಂದ್ರ ಯಾರು ಗೊತ್ತಿಲ್ಲ ಅಂತ ಕಾಣುತ್ತೆ, ಅವರು ನಾಡಿನಲ್ಲಿ ಇದ್ರು ರಾಮಚಂದ್ರ ಅಂತ ಹೇಳಿ. ಸರ್ ನಾನು ಮನೆ ವಿಷಯ ಕೇಳಬೇಕು ಅಂದ್ರು. ಆರೂಢ ಇಲ್ಲಿದೆ, ಉದಯ ಅಲ್ಲಿದೆ, ಆರೂಢ ಇಲ್ಲಿದೆ, ಇದು ಕುಜ ಇಲ್ಲಿದ್ದಾನೆ, ಇಲ್ಲಿ ಕವಿಪಿದೆ. ಕೇಳಿದೇನು, ಮನೆ ವಿಷಯ ಕೇಳಿದ್ರು. 1, 2, 3, 4 ಪ್ರಶ್ನೆ ಕರೆಕ್ಟ್ ಆಗಿದೆ. 4ನೇ ಅಧಿಪತಿ ಕುಜ. ಕುಜ ಇಲ್ಲಿ ಇದು ಇಲ್ಲಿ ಕವಿಪಿನಲ್ಲಿದ್ದಾನೆ. ಸೊ ನೀನು ಮನೆ ಕಟ್ಟಕ್ ಆಗಲ್ಲಪ್ಪ, ಮನೆ ನಿಲ್ಸಿಕ್ಕಿರ್ಬೇಕು, ಮತ್ತೆ ಅಲ್ಲಿ ಯಾವ್ದೋ ಅಕ್ಕಪಕ್ಕ ಪ್ರಾಬ್ಲಮ್ ಇರಬೇಕು. ಒಳಗಡೆ ಕವಿಪಿರೋದ್ರಿಂದ ನಿನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬೇಕು, ಅಥವಾ ಕೆಲಸಗಾರರು ನಷ್ಟ ಮಾಡಿರ್ಬೇಕು, ನಿನಗೆ ದುಡ್ಡು ಯಥೇಚ್ಛವಾಗಿ ಕೊಟ್ಟು ನಷ್ಟ ಮಾಡಿರ್ಬೇಕು ಅಂದ್ವಿ. ಹೆಂಗ್ ತೋರ್ಸೋದು ನೋಡಿ ಅದು. ಅವನು ಮನೆ ತಕ್ಷಣ 4ನೇ ಮನೆ ಇಂಡಿಕೇಶನ್ ಆಗೋಗ್ಬಿಡ್ತು. 4ನೇ ಅಧಿಪತಿ ಕವಿಪಲ್ಲಿದ್ದಾನೆ. ಹೌದು ಸರ್, ಮನೆ ಶುರು ಮಾಡಿ 3 ತಿಂಗಳಾಯ್ತು, ಫಿನಿಶ್ ಮಾಡಕ್ ಆಗ್ತಾ ಇಲ್ಲ, ಅರ್ಧ ನಿಂತೋಗುತ್ತೆ, 1 ವಾರ ನಡೆಯುತ್ತೆ, 2 ವಾರ ನಡೆಯಲ್ಲ, ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ, ಏನ್ ಸರ್ ಮಾಡೋದು ಅಂತ ಕೇಳಿದ ತಕ್ಷಣನೇ ಅದು ಉತ್ತರ ಕೊಟ್ಬಿಡುತ್ತೆ. ಅದು ಹೆಂಗ್ ಕೊಡುತ್ತೆ ಅಂತ ಹೇಳಿದ್ರೆ, ನೀವು ಅದನ್ನ ನಿಮ್ ಕೈಗೆ ಹೇಳೋದಕ್ಕೆ ಆಗಲ್ಲ. ನೋಡ್ಬಿಟ್ಟು ನಿಮಗೆ ಭಯ ಬೀಳ್ಬಿಡ್ತೀರಾ, ಈಗೆಲ್ಲ ಹೇಳುತ್ತಾ ಸಾರ್ ಇದು ಅಂತ. ಅದಕ್ಕೆ ನಾವು ಈ ಜಾಮಕೋಲನ್ನು ಚೂಸ್ ಮಾಡಿದ್ವಿ. ಪ್ರಶ್ನಾ ಲಗ್ನದಲ್ಲಿ ಅಥವಾ ಆರೂಢ ಲಗ್ನದಲ್ಲಿ ಬೇರೆ ತರ ಇರುತ್ತೆ. ಬಟ್ ಈ ಒಂದು ಜಾಮಕೋಲಲ್ಲಿ ಮಾತ್ರ ಹೇಗೆ ಬರುತ್ತೆ ರಿಸಲ್ಟು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ನನ್ನ ಕಣ್ ಮುಂದ್ಗಡೆನೆ ನಡೀತಾ ಇದೆಯೇನೋ ಅನ್ನೋ ಅಷ್ಟು ಮಟ್ಟಿಗೆ ನಡೆಯುತ್ತೆ. ಬಟ್ ಇದಕ್ಕೆ ನೀವೇನಾಗ್ಬೇಕು, ತರವಾಗಿರಬೇಕು ಅಂದ್ರೆ ಕಾರಕತ್ವಗಳಲ್ಲಿ ಚೆನ್ನಾಗಿರಬೇಕು.
ಗ್ರಹಕಾರಕತ್ವಗಳು, ರಾಶಿಕಾರಕತ್ವಗಳು, ಭಾವಕಾರಕತ್ವಗಳು ನಾವು ಹೇಳಿ ಬರೆಸ್ತೀವಿ. ಅದನ್ನ ನೀವು ಒಳಗಡೆ ತಗೊಳ್ಬೇಕು, ಕಂಠಪಾಠ ಮಾಡೋದಲ್ಲ. ಒಳಗಡೆ ಅಂದ್ರೆ ಎಲ್ಲಿ? ಮನಸ್ಸಲ್ಲಿ, ನಿಂತಾಗ, ಕುಂತಾಗ, ಮಾತಾಡಿದಾಗ, ನೋಡಿದಾಗ ಎಲ್ಲಾ ಕಡೆನೂ ಈ ಒಂದು ಕಾರಕತ್ವಗಳನ್ನ ನೀವು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರೆ ಜ್ಯೋತಿಷ್ಯ ನಿಮ್ ಜೊತೆ ಆರಾಮಾಗಿ ಬರ್ತಾ ಇರುತ್ತೆ. ಬರೀ 8 ಗಂಟೆಯಿಂದ 9 ಗಂಟೆವರೆಗೆ ಕೇಳಿ ಬುಕ್ನ ಮುಚ್ಚಿಕ್ಬಿಟ್ಟು ನಾಳೆ ತಿರ್ಗಾ ಬಂದು 8 ಗಂಟೆಗೆ ಓಪನ್ ಮಾಡಿದ್ರೆ ಏನು ಬರಲ್ಲ. ಕೇಳಿಕೊಳ್ಬೇಕು, ಅದು ಒಳಗಡೆ ತಗೊಳ್ಬೇಕು. ಸೊ ಅವಾಗ ನಾಳೆ ನಿಮಗೆ ಪಾಠ ಏನಾಗುತ್ತೆ? ಜಾಮಗ್ರಹ ಹೇಗ್ ನೋಡೋದು, ಉದಯ ಹೇಗ್ ನೋಡೋದು, ಆರುಢ ಹೇಗ್ ನೋಡೋದು, ಕವಿಪನ್ನ ಹೇಗ್ ನೋಡೋದು, ಇದನ್ನೆಲ್ಲ ಮ್ಯಾಥಮೆಟಿಕಲ್ ಆಗಿ ನೋಡಿ ಕುಂಡಲಿಯನ್ನ ಒಂದು ಸಮಯ ಕೊಟ್ಟ ತಕ್ಷಣ ಕುಂಡಲಿ ತಯಾರು ಮಾಡಿದಾಗ ಗ್ರಹಗಳು, ಜಾಮಗ್ರಹಗಳು ಎಲ್ಲಿದ್ದಾವೆ, ಉದಯ ಎಲ್ಲಿದ್ದಾನೆ, ಕವಿಪು ಎಲ್ಲಿದೆ, ಆರುಢ ಎಲ್ಲಿದೆ ಅಂತಕ್ಕಂಥ ಮ್ಯಾಥಮೆಟಿಕ್ಸ್ ಅನ್ನ ಫಸ್ಟ್ ನಿಮಗೆ ಕಂಪ್ಲೀಟ್ ಮಾಡಿ ಗ್ರಹಕಾರಕತ್ವಗಳು, ರಾಶಿಕಾರಕತ್ವಗಳು, ಭಾವಕಾರಕತ್ವಗಳನ್ನ ಹೇಳಿಕೊಟ್ಟು ನಂತರ ಪ್ರಿಡಿಕ್ಷನ್ ಔ ಟು ಅಪ್ಲಿಕೇಬಲ್, ಒಂದು ಪ್ರಶ್ನೆ ಕೇಳಿದಾಗ ಹೇಗ್ ನೋಡಬೇಕು, ಏನೇನನ್ನ ನೋಡಬೇಕು, ಯಾವ ತರ ಇದ್ದಾಗ ಅದು ಆಗತ್ತೆ, ಯಾವ ತರ ಅದಿದ್ದಾಗ ಆಗಲ್ಲ, ವಿತ್ ಇನ್ ಫ್ರಾಕ್ಷನ್ ಆಫ್ ಫೈಂಡ್ ಅಲ್ಲೇ ಹೇಳ್ತಾ ಹೋಗ್ಬಹುದು. ಇಷ್ಟೇ. ಅವ್ರು ಫೋನ್ ಮಾತಾಡ್ತಿದ್ದಂಗೆನೆ ಜಾಮಕೋಲ ಹಾಕಿದ್ವಿ, ಆಗ್ತಿದ್ದಂಗೆನೆ ಬಂದ್ಬಿಡ್ತದೆ. ಅರ್ಥವಾಯ್ತಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಜಾಮಗ್ರಹವನ್ನ ಹಾಕೋದಕ್ಕೆ, ಜಾಮಗ್ರಹವನ್ನ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಗ್ರಹಗಳು ಅಪಸವ್ಯವಾಗಿನೇ ಇಂಡಿಕೇಶನ್ ಮಾಡುತ್ತಾರೆ. ಇದು ಮೈನ್ಲಿ ಬೇಸಿಡ್ ಆನ್ ಏನಪ್ಪಾ ಅಂತಂದ್ರೆ, ಈ ರಾಹು ಕೇತುಗಳ ಚಲನೆಯಿಂದ ರಾಹು ಕಾಲವನ್ನ ಬೇಸಿಡ್ ಮಾಡಿಕೊಂಡೇ ಈ ಒಂದು ಪ್ಯಾಟ್ರನ್ ಅನ್ನ ಮಾಡಿರೋದು. ರಾಹು ಕಾಲವನ್ನ ಇಟ್ಟುಕೊಂಡೇ ಅವರು ಮಾಡಿದ್ದಾರೆ. ನಿಮ್ಗೆಲ್ರಿಗೂ ರಾಹು ಕಾಲ ಗೊತ್ತಿರುತ್ತಲ್ವಾ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತೇಳಿ ಗೊತ್ತಿದೆ ತಾನೆ? ಗೊತ್ತಿರುತ್ತೆ. ಸೊ ಇಲ್ಲಿ ಸ್ಥಿರ ಲಗ್ನಕ್ಕೆ ಗ್ರಹಗಳನ್ನ ಹಾಕಲ್ಲ. ಅವಾಗ ಏನ್ ಮಾಡ್ತಾರೆ? ಸೂರ್ಯನನ್ನ ಇಲ್ಲಿಂದ ಹಾಕೊಂಡ್ರೆ ಸಿಂಬಲ್ಗಳು ಬರುತ್ತಾ ಎಲ್ಲಾರ್ಗುನು? ಸಿಂಬಲ್ ಬರುತ್ತಾ ಎಲ್ಲಾರ್ಗುನು? ಬರುತ್ತೆ ಗುರುಗಳೇ. ಬರುತ್ತೆ ಗುರುಗಳೇ. ಯಾರಿಗ್ ಬರಲ್ಲ ಅವ್ರು ಮಾತಾಡಿ, ಗೊತ್ತಿರೋದೆಲ್ಲ ಇದ್ ಮಾಡಿ. ಯಾರು ಗೊತ್ತಿಲ್ವೋ ಅವ್ರು ಹೇಳಿ. ನಂಗೆ ಗೊತ್ತಿಲ್ಲ ಗುರುಗಳೇ. ಸಿಂಬಲ್ಗಳು ಗೊತ್ತಿಲ್ವಾ? ಓಕೆ, ಸಿಂಬಲ್ ನಾಳೆ ಬರ್ತೀನಿ ನಾನು. ಇದು ನೋಡಿ, ಈ ಒಂದು ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಅರ್ಕ, ಭೌಮ, ಜೀವ, ಸುತಜ, ಭೃಗು, ಶೌರಿ, ಶನಿ, ಸರ್ಪ. ಈ ಪ್ಯಾಟರ್ನ್ ಅಲ್ಲೇನೆ ಗ್ರಹಗಳನ್ನ ನಾವು ತುಂಬೋದು ಔಟ್ಸೈಡ್ ಅಲ್ಲಿ. ಅರ್ಕ, ಭೌಮ ಅಂದ್ರೆ ಯಾರು? ಕುಜ. ಜೀವ ಅಂದ್ರೆ ಯಾರು? ಗುರು. ಸುತಜ ಅಂದ್ರೆ ಯಾರು? ಬುಧ. ಭೃಗು ಅಂದ್ರೆ ಯಾರು? ಭೃಗು. ಗುರು ಅಲ್ಲ, ಭೃಗು ಮಾಮುನಿ. ಶುಕ್ರ. ಶೌರಿ ಅಂದ್ರೆ ಯಾರು? ಶೌರಿ ಅಂತ ಹೇಳಿದ್ರೆ ಶನಿ. ಶಶಿ ಅಂದ್ರೆ ಚಂದ್ರ. ಸರ್ಪ ಅಂದ್ರೆ ರಾಹು. ಸರ್ಪ ಅಂದ್ರೆ ರಾಹು ಅಂತ ಯಾಕೆ ತಗೊಂಡಿದ್ದಾರೆ ಅಂದ್ರೆ, ಸ್ವರಭ ಅನ್ನತಕ್ಕಂಥ ರಾಕ್ಷಸ ಅವನೇ 2 ತುಂಡಾಗಿದ್ದು. ಸೊ ಇದು ಇನ್ನೂ ಅನಾದಿ ಕಾಲದಲ್ಲೇ ಸ್ಟಾರ್ಟ್ ಆಗಿರೋ ಕಾರಣದಿಂದ ಇದು ಆಗ್ಲೇ ಇದ್ದಿದ್ದು ಅಂತ ಕಾರಣಕ್ಕೋಸ್ಕರವಾಗಿ 2ನ್ನ ಸೇರಿಸಿ ಅದನ್ನ ಸರ್ಪ ಅಂತ ತಗೊಂಡಿದ್ದಾರೆ. ಸರ್ಪ ಅಂದ್ರೆ ಏನು? ಕೆಟ್ಟದು ಅಂತ ಒಂದು ಇಂಡಿಕೇಶನ್ ಸರ್ಪ ಅಂತಕ್ಕಂಥದ್ದು. ನೋಡಿ ಹಿಂಗೆ ಅರ್ಕ, ಭೌಮ, ಜೀವ, ಮತ್ತೆ ಸುತಜ, ಭೃಗು, ಶೌರಿ, ಶಶಿ, ಸರ್ಪ. ಇದು ಎಷ್ಟು ಗಂಟೆಗೆ ಶುರುವಾಗತ್ತೆ? 6 ಗಂಟೆಗೆ ಶುರುವಾಗತ್ತೆ. ಇಲ್ಲಿ 6 ಗಂಟೆಗೆ ಎಂಡ್ ಆಗತ್ತೆ. ಸೊ 4:15 6 ಗಂಟೆ ರಾಹುಕಾಲನಾ? ಭಾನುವಾರ ಅಂದ್ರೆ ಸೂರ್ಯ ಇಲ್ಲಿರ್ತಾನೆ ಮೊದಲನೇ ಜಾವ, 2ನೇ ಜಾವಕ್ಕೆ. ಸೊ ಇಲ್ಲಿಂದ ಲೆಕ್ಕ ಹಾಕೊಂಡು ಹಿಂಗೆ ಹಾಕೊಂಡು ಬಂದಾಗ ಕರೆಕ್ಟ್ ಆಗಿ ಈ ಟೈಮಿಂಗ್ಸ್ ಅನ್ನ ನೋಡ್ಕೊಂಡ್ ಬಂದಾಗ 6 ಗಂಟೆ 45 ನಿಮಿಷ, 4:15 6 ಗಂಟೆಗೆ ರಾಹುಕಾಲ ಎಂಡ್ ಆಗತ್ತೆ. ಇನ್ನು ಪಾಠ ಬರುತ್ತೆ, ಸುಮ್ಮನೆ ಎಕ್ಸಾಂಪಲ್ ತೋರಿಸಿದ್ ನಾನು ನಿಮಗೆ. ಇದು ಹೆಂಗ್ ಬರುತ್ತೆ, ಹೆಂಗ್ ಹಾಕ್ಬೇಕು, ಎಷ್ಟು ಗಂಟೆ ತಗೊಳ್ಬೇಕು, ಒಂದು ಜಾವಕ್ಕೆ ಎಷ್ಟು ಗಂಟೆ. ಅವಾಗ 8 ಗ್ರಹಗಳಿದಾವೆ. 12 ಡಿವೈಡೆಡ್ ಬೈ 8 ಎಷ್ಟು ಅವರ್ ಆಯ್ತು ಇವಾಗ?
ಒಂದು ಜಾವಕ್ಕೆ ಎಷ್ಟು ಇದು ಎಷ್ಟಾಗುತ್ತೆ? ಹಗಲು 12, ರಾತ್ರಿ 12, ಹಗಲು 12, ರಾತ್ರಿ 12, 8 ಭಾಗ ಮಾಡಿದಾಗ ಒಂದು ಜಾವಕ್ಕೆ 1 ಗಂಟೆ 30 ನಿಮಿಷ. ಸೊ 1 ಗಂಟೆ 6 ಗಂಟೆಯಿಂದ 7:30ವರೆಗೂ, 7:30ಯಿಂದ 8:30, 9:30, 9ರಿಂದ 10, 9ರಿಂದ 10, ಹಿಂಗೆ 10:30, ಹಿಂಗೆ ಗ್ರಹಗಳನ್ನ ತುಂಬ್ಕೊಂಡು ಹೋಗ್ಬೇಕು. ಅದು ಅಪಸವ್ಯವಾಗಿ ತುಂಬಬೇಕು. ಅದಾದ್ಮೇಲೆ ಉದಯ ಒಳಗಡೆ ಬರುತ್ತೆ. ಉದಯ ಇವಾಗ ಎಷ್ಟು ಗಂಟೆ? ಇವಾಗ 9 ಗಂಟೆನಾ? 9 ಗಂಟೆ 10 ನಿಮಿಷ. ಸೊ ಉದಯ ಇವತ್ತು ರವಿ ಎಲ್ಲಿದ್ದಾನೆ ಇವತ್ತು? ಅದು ಇಲ್ಲಿಂದ ತಗೊಂತೀವಿ, ಇಲ್ಲಿಂದ 1, 2, 3. ಸೊ ಉದಯ ಏನಾಗಿರುತ್ತೆ? ಇಲ್ಲಿರುತ್ತೆ ಉದಯ. ಉದಯ ಆರೂಢ ಅಂತಕ್ಕಂಥದ್ದು ಎಷ್ಟು? 10 ನಿಮಿಷ. 10 ನಿಮಿಷ ಅಂದ್ರೆ 5, 10, 11, ಇದು ಆರೂಢ. ಹೀಗೆ ನಾನು ಪ್ರಾಕ್ಟೀಸ್ ಆಗಿರೋದ್ರಿಂದ ಟಕ್ ಅಂತ ಆಗ್ತಾ ಇದ್ದೀನಿ. ನಾಳೆ ನಿಮಗೆ ಒಂದೊಂದಾಗಿ ಗಂಟೆಗಳು ಹೆಂಗೆ, ಸೆಕೆಂಡ್ ಹೆಂಗೆ, ಡಿಗ್ರಿ ಹೆಂಗೆ ಅಂತ ಹೇಳ್ಕೊಟ್ಟು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸೊ ನೀವು ಗಟ್ ಮಾಡ್ಬೇಕಾಗಿರೋದು ಏನಪ್ಪಾ? ಅರ್ಕ ಭೌಮ ಜೀವ ಸುತಜಃ ಭೃಗು ಶೌರಿ ಶಶಿ ಸರ್ಪ. ಇದನ್ನ ಕಂಠಪಾಠ ಮಾಡ್ಕೊಳ್ಬೇಕು. ಇದೇ ಮಂತ್ರ. ಇಲ್ಲಿ ತುಂಬಬೇಕಾದ್ರೆ ನಿಮಗೆ ಬಾಯಿಪಾಠ ಆಗಿರ್ಬೇಕು. ಈ ಒಂದಾದ್ಮೇಲೆ ಒಂದು ಚೇಂಜ್ ಮಾಡಬಾರ್ದು. ಅರ್ಕ ಭೌಮ ಜೀವ ಸುತಜ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಚಂದ್ರನಿಂದ ಶಶಿ ಸರ್ಪ ಅರ್ಕ ಭೌಮ ಜೀವ ಸುತಜ ಭೃಗು. ಸುತಜನಿಂದ ಬುಧನಿಂದ ಸ್ಟಾರ್ಟ್ ಮಾಡಿದ್ರಿ. ಸುತಜ ಭೃಗು ಶೌರಿ ಶಶಿ ಸರ್ಪ ಅರ್ಕ ಭೌಮ ಜೀವ. ಎಲ್ಲಿಂದ ಶುರು ಮಾಡಿದ್ರು ಆ ಆರ್ಡರ್ ಅನ್ನತಕ್ಕಂಥದ್ದನ್ನ ಮರೆಯಬಾರದು. ಆರ್ಡರ್ ಆಗೇ ಇರಬೇಕು. ಅದಕ್ಕೆ ಸಿಂಬಲ್ಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಈ ಸಿಂಬಲ್ಗಳನ್ನ ನಿಮಗೆ ಕೆಲವು ಬುಕ್ಕಲ್ಲಿ ಸಿಂಬಲ್ಗಳನ್ನ ಕೊಟ್ಟಿರ್ತಾರೆ. ಪರಿಹಾರ ಕೊಡಬೇಕಾದ್ರೂ ಈ ಸಿಂಬಲ್ ಅನ್ನ ಹಾಕಿ ಪರಿಹಾರ ಕೊಡಬಹುದು. ಯಂತ್ರ ಬರೀತಕ್ಕಂಥದ್ದು. ಸೂರ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸ್ಕ್ವೈರ್ ಅನ್ನ ಹಾಕಿ ಪೇಪರ್ ಅಲ್ಲಿ ಅಥವಾ ಹಾಲಿನಲ್ಲಿ ವೈಟ್ ಪೇಪರ್ ಅಲ್ಲಿ ರೆಡ್ ಇಂಕ್ ಅಲ್ಲಿ ಸ್ಕ್ವೈರ್ ಹಾಕಿ. ಸೂರ್ಯ ನಿಮಗೆ ಸೂರ್ಯನಿಂದ ಬರಬೇಕಾಗಿರ್ತಕ್ಕಂಥದ್ದು ಬರಬೇಕು ಅನ್ನತಕ್ಕಾದ್ರೆ ಈ ಸ್ಕ್ವೈರ್ ಅನ್ನ ಹಾಕಿ ಅಂತಕ್ಕಂಥ ಪರಿಹಾರಗಳನ್ನ ಹೇಳುವಾಗ ಬರುತ್ತೆ. ಇವಾಗ ನೀವು ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇದಕ್ಕೆ ಮಂತ್ರಗಳು ಅಂತ ಕೊಟ್ಟಿದ್ದಾರೆ. 8 ಮಂತ್ರಗಳನ್ನ ಕೊಟ್ಟಿದ್ದಾರೆ. ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು. ಏನ್ ಬೇಕಾಗಿತ್ತು ಹೇಳಿ? ಯಾರಿದು ಮೀಟಿಂಗ್ ಅಂತ ಹಾಕಿರೋದು? ಏನಿದು? ಏನಾದ್ರು ಡೌಟ್ ಇದೆಯಾ? ಸೊ ನಾಳೆಯಿಂದ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೂ ನೀವು ಇನ್ನು ಮುಂದೇನು ಈ ಒಂದು ಜಾಮಕೋಲನ ಕಲಿಬೇಕಾಗಿದ್ರೆ ಮೊದಲು ಈ ದೇವತೆಗಳನ್ನ, ಉಪೇಂದ್ರಾಚಾರ್ಯನ ಜ್ಞಾಪಕ ಮಾಡ್ಕೊಳ್ಬೇಕು. ನಿಮಗೆ ಪಾಠ ಹೇಳ್ಕೊಟ್ಟಂತ ಗುರುಗಳನ್ನ ಜ್ಞಾಪಕ ಮಾಡ್ಕೊಳ್ಬೇಕು. ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ತಂದೆ ತಾಯಿಗಳನ್ನ ಜ್ಞಾಪಕ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಈ ಮಂತ್ರವನ್ನ ಪಠನ ಮಾಡಬೇಕು, ಸಿದ್ಧಿ ಮಾಡ್ಕೊಳ್ಬೇಕು. ಓಂ ಮಾಹೇಂದ್ರಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಕೌಮಾರಿಯೇ ನಮಃ, ಓಂ ವಾರಾಹಿಯೇ ನಮಃ, ಓಂ ಬ್ರಾಹ್ಮ್ಯೇ ನಮಃ, ಓಂ ಚಾಮುಂಡೇಶ್ವರಿಯೇ ನಮಃ, ಓಂ ವೈಷ್ಣವೇ ನಮಃ, ಓಂ ಮಾಹೇಶ್ವರಿಯೇ ನಮಃ. ಈ ಮಂತ್ರವನ್ನ ನೀವು ಪ್ರತಿದಿನ ಜಪ ಮಾಡ್ತಾ ಇರಬೇಕು. ಎಷ್ಟು ಈ ಮಂತ್ರಗಳು ನಿಮಗೆ ಸಿದ್ಧಿ ಆಗ್ತಾ ಬರುತ್ತೋ, ಎಷ್ಟು ಉಪೇಂದ್ರಾಚಾರ್ಯರ ಆಶೀರ್ವಾದ ನಿಮಗೆ ಸಿಗುತ್ತೋ ಅಷ್ಟು ಬೇಗನೆ ಇದು ನಿಮಗೆ ಲಭಿಸುತ್ತೆ. ಯಾರಿಗೆಲ್ಲ ಇಲ್ಲಿ ಶುಕ್ರ ದಶೆ ನಡೀತಾ ಇದೆ? ಇವಾಗ ಇಲ್ಲಿ ಶುಕ್ರ ದಶೆ ಇರ್ಬೋದು. ಶುಕ್ರ ಶಾಂತಕುಮಾರ್ ನನಗೆ ನಡೀತಾ ಇದೆ ಗುರುಗಳೇ. ಶುಕ್ರ ದಶೆ, ಶುಕ್ರ ಭುಕ್ತಿ, ಶುಕ್ರ ಅಂತರ, ಲಗ್ನಾಧಿಪತಿ ಬಂದು ಶುಕ್ರನ ಜೊತೆ ಅಥವಾ ಲಗ್ನದ ಮೇಲೆ ಶುಕ್ರನ ದೃಷ್ಟಿ ಇರ್ತಕ್ಕಂಥವರು, ಅಥವಾ 5ನೇ ಭಾವದಲ್ಲಿ ಶುಕ್ರನ ಅಥವಾ ಶುಕ್ರನ ನಕ್ಷತ್ರದಲ್ಲಿ ಗುರು ಇರ್ತಕ್ಕಂಥವರು, ಲಗ್ನಾಧಿಪತಿ ಇರ್ತಕ್ಕಂಥವರು ಎಲ್ಲರಿಗೂ ಸಹ ಈ ಒಂದು ಕಲಿಯೋದಕ್ಕೆ ಅವರಿಗೆ ಪ್ರೇರಣೆ ಆಗ್ತಾ ಇರುತ್ತೆ. ಯಾಕೆ? ಶುಕ್ರ ಹೇಗ್ ಸುತ್ತಾನೆ? ಸವ್ಯವಾಗಿ ಸುತ್ತಾನ, ಅಪಸವ್ಯವಾಗಿ ಸುತ್ತಾನ? ಅಪಸವ್ಯವಾಗಿ ಸುತ್ತಾನೆ. ಅಂದ್ರೆ ಅವರು ತಿರ್ಗದಿಂಗೇನೆ, ಬಟ್ ಎಲ್ಲಾರು ಕ್ಲಾಕ್ ವೈಸ್ ಸುತ್ತಿದ್ರೆ ಅವ್ರು ಆಂಟಿ ಕ್ಲಾಕ್ ವೈಸ್ ತಿರುಗ್ತಾರೆ ಗುರುಗಳೇ. ಅದನ್ನೇ ನಾನು ಕನ್ನಡದಲ್ಲಿ ಕೇಳಿದೆ, ಅಪಸವ್ಯವಾಗಿ ಸುತ್ತಾರ ಅಂತ. ಹೌದು. ನೀವು ಇಂಗ್ಲಿಷ್ ಅಲ್ಲಿ ಹೇಳ್ಬಿಟ್ರೆ ನಮ್ಗೆ ಹೆಂಗ್ ಅರ್ಥವಾಗೋದು? ಯಾರಿಗ ಅರ್ಥವಾಗಿಲ್ಲ? ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ರು ಅವ್ರು. ಏನೋ ಯಾರಿಗ ಅರ್ಥವಾಗಿಲ್ಲ? ಏನಪ್ಪಾ ಅಂದ್ರೆ ಎಲ್ಲಾ ಗ್ರಹಗಳು ಶುಕ್ರ ಅಪಸವ್ಯವಾಗಿ ಅಂತ ಯಾಕೆ ಗುರು ಹೇಳ್ತಾ ಇದ್ದಾರೆ? ಅದು ಗೊತ್ತಾಗ್ತಾ ಇಲ್ಲ ನನಗೆ. ಏನಮ್ಮ?
ಶುಕ್ರ ಯಾಕಪ್ಪ ಅದಕ್ಕೆ ಅಪಸವ್ಯವಾಗಿ ಸುತ್ತಾನೆ ಇಲ್ಲ ಅಂತ? ಇಲ್ಲ ಇಲ್ಲ ಸರ್, ಅದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಲ್ಲರೂ ಕ್ಲಾಕ್ ವೈಸ್ ಎಲ್ಲಾ ಗ್ರಹಗಳು ಸಮೇತ ಸವ್ಯವಾಗೇನೆ ಕ್ಲಾಕ್ ವೈಸ್ ಸುತ್ತೋದು. ಬಟ್ ಅದ್ರ ಒಳಗಡೆ ಚಲನೆ ಇರುತ್ತಲ್ಲ. ಈಗ ಭೂಮಿ ಬಂದ್ಬಿಟ್ಟು 3600 ಇದಕ್ಕೆ ಇರೋದು ಗಂಟೆಗೆ ಎಷ್ಟೋ 1000 ಕಿಲೋಮೀಟರ್ ಕ್ಲಾಕ್ ವೈಸ್ ಸುತ್ತುತ್ತೆ. ಹಲೋ, ಗೊತ್ತಾಗ್ತಾ ಇದೆಯಾ? ಹೇಳಿ, ಹೇಳಿ. ಗ್ರಹಗಳು ಸುತ್ತ, ನಾನೊಂದು ವಿಡಿಯೋ ಹಾಕ್ತೀನಿ ಆಮೇಲೆ ಅದಕ್ಕೆ ತಕ್ಕನಂಗೆ ಯಾವ ಗ್ರಹಗಳು ಹೆಂಗ್ ಸುತ್ತುತ್ತೆ, ಯಾವ ಸ್ಪೀಡಲ್ಲಿ ಸುತ್ತುತ್ತೆ ಅಂತ. ಅಂದ್ರೆ ಒಳಗಡೆ ಈಗ ಚಂದ್ರ ಬಲಗಡೆ ಸುತ್ಕೊಂಡು ಹೋಗ್ತಾನೆ, ಭೂಮಿನೂ ಬಲಗಡೆ ಸುತ್ಕೊಂಡು ಬಲಗಡೆನೆ ಮುಂದಕ್ಕೆ ಹೋಗುತ್ತೆ. ಬಟ್ ಅದು ಮುಂದಕ್ಕೆ ಹೋಗುತ್ತೆ, ಬಟ್ ಅದು ಇನ್ನೊಂದ್ ಸೈಡ್ ಮಾತ್ರ ಹಿಂದಕ್ಕೆ ತಿರುಗ್ತಾ ಇರತ್ತೆ. ಏನ್ ಗೊತ್ತಾ ಇದು ಶ್ರೀನಿವಾಸ ಮೂರ್ತಿ, ಎಲ್ಲಾ ಗ್ರಹಗಳು ನಾವು ಹಿಂಗೆ ಎಲ್ಲಾ ಗ್ರಹಗಳು ಹಿಂಗ್ ಸುತ್ತಕೊಂಡು ಭೂಮಿಯನ್ನ ಹಿಂಗ್ ಸುತ್ಕೊಂಡು ಹೋಗ್ತಾ ಇರುತ್ತೆ, ಆಯ್ತಾ? ಶುಕ್ರ ಒಂದ್ ಮಾತು ಏನ್ ಮಾಡ್ತಾನೆ ಗೊತ್ತಾ, ಅಪಸವ್ಯವಾಗಿ ಸುತ್ತಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ತನ್ನನ್ನ ತಾನು ಚಲನೆ ಮಾತ್ರ ಸುತ್ಕೊಳ್ಳೋದು ಒಂದು, ಅಪಸವ್ಯವಾಗಿ. ತನ್ನನ್ನ ತಾನು ಅಪಸವ್ಯವಾಗಿ ಸುತ್ಕೊಳ್ತಾನೆ. ಈಗ ಈ ಒಂದು ಚಕ್ರ ಇದೆ ಅಂತ ಇಟ್ಕೋ, ಇದ್ರ ಪಕ್ಕ ಈ ಒಂದು ಚಕ್ರನ ಇಟ್ರೆ ಈ ಚಕ್ರ ಹಿಂಗ್ ಸುತ್ತಿದ್ರೆ ಈ ಚಕ್ರ ಹಿಂಗ್ ಸುತ್ತುತ್ತೆ. ವೀಲ್ಗಳಲ್ಲಿ ನೋಡ್ತಾರೆ ನೀನು, ಈ ಪುಳ್ಳಿಗಳಂತ ಕರಿತೀವಲ್ವಾ, ಚೈನ್ ಪುಳ್ಳಿ ಅಂತ ಕರಿತೀವಿ, ಹಲ್ಲಲ್ಲಾಗಿರುತ್ತೆ. ಇದು ಹಿಂಗಿತ್ತು ಅಂದ್ರೆ ಇದ್ರ ಜೊತೆ ಸೇರಿದ್ರೆ ಇದು ಹಿಂಗ್ ಸುತ್ತು ಅಂದ್ರೆ ಇದು ಹಿಂಗ್ ಸುತ್ತುತ್ತೆ. ಆ ಫೋರ್ಸ್ ಏನ್ ಮಾಡುತ್ತೆ, ಇದನ್ನ ಹಿಂಗ್ ಸುತ್ಕೊಂಡು ಹಿಂಗ್ ತಳ್ಕೊಂಡು ಹೋಗ್ತಾ ಇರುತ್ತೆ. ತುಂಬಾ ಹತ್ರದಲ್ಲಿ ಇರೋದ್ರಿಂದ ಶುಕ್ರ ಮತ್ತೆ ಅದರ ವೆಲಾಸಿಟಿ ಮತ್ತೆ ಅದರ ಮಾಸ್, ಅದರ ಡೆನ್ಸಿಟಿ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಈ ರಭಸಕ್ಕೆ, ಆ ಸೂರ್ಯ ಸುತ್ತ ರಭಸಕ್ಕೆ ಏನೋ ಗೊತ್ತಿಲ್ಲ, ಅದು ಉಲ್ಟಾ ಸುತ್ತುತ್ತೆ. ಬಟ್ ಆದ್ರೆ ಆ ಸೂರ್ಯನ ಗ್ರಾವಿಟೇಷನ್ ಪವರ್ ಏನ್ ಮಾಡುತ್ತೆ, ಅದನ್ನ ಎಳ್ಕೊಂಡು ಹೋಗ್ತಾ ಇರುತ್ತೆ. ಗ್ರಾವಿಟೇಷನ್ ಪವರ್ ಅಲ್ಲೇ ಅದು ನಿಂತ್ಕೊಂಡಿರೋದು ಎಲ್ಲಾ ಗ್ರಹಗಳು. ಗ್ರಾವಿಟೇಷನ್ ಪವರ್ ಅಲ್ಲೇ ಎಲ್ಲಾ ಗ್ರಹಗಳು ಸೂರ್ಯನ ಒಂದು ಅಂಡರ್ ಅಲ್ಲಿ ಇರೋದು. ಆದರೂ ತನ್ನಷ್ಟಕ್ಕೆ ತಾನು, ಅದಕ್ಕೆ ನಾನು ಯಾವಾಗ್ಲೂ ಹೇಳಿದ್ದು, ಈ ಪಾಠ ಮಾಡ್ಬೇಕಾದ್ರೆ ನಾನು ಜ್ಯೋತಿಷ್ಯ ಅಂದ್ರೆ ಏನು ಅಂತ ಹೇಳದ್ನಲ್ಲ, ಆ ಪಾಠ ಮಾಡ್ಬೇಕಾದ್ರೆ ನಿನಗೆ 2.5 hour ಆಗುತ್ತೆ ಅಂತ ಹೇಳದ್ನಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇದೆಲ್ಲಾ ಪಾಠನೂ ಮಾಡ್ತೀವಿ. ಎಲ್ಲೆಲ್ಲಿಂದ ಬಂತು, ಗ್ರಹಗಳೆಲ್ಲಿಂದ ಬಂತು, ಏನೇನಾಯ್ತು, ಹೆಂಗಾಯ್ತು ಅಂತ ಅದೆಲ್ಲ ಹೇಳ್ತೀವಿ. ಓಕೆ, ಈಗ ಅಲ್ಲ ನಿಮಗೆ ಇದು ಜಾಮಕೋಲಾಗಿರೋದ್ರಿಂದ ಅದೆಲ್ಲ ಬೇಕಾಗಿಲ್ಲ ಅಂತ ಬಿಟ್ಬಿಟ್ಟಿವಿ ಅಷ್ಟೇನೆ. ಇದೆಲ್ಲ ಜನರಲ್ ಆಗಿ ನೀವು ತಿಳ್ಕೊಳ್ಬೇಕಾಗಿರೋದು. ಚೆನ್ನಾಗಿ ಹೇಗ್ ಬರುತ್ತೆ ಅಂತ ಗುರುಗಳೇ? ಇದು ಅಪಸವ್ಯವಾಗಿ ಗ್ರಹಗಳು ಸುತ್ತೋದ್ರಿಂದ, ಅದು ಅಪಸವ್ಯವಾಗಿ ಸುತ್ತೋದ್ರಿಂದ ಶುಕ್ರ ಬೇಗನೆ ಇದಕ್ಕೆ ಕನೆಕ್ಟ್ ಆಗ್ತಾನೆ ಅಂತ ಒಂದು ಕೋಯಿನ್ಸೈಡ್ ತರ. ಅದು ಅಪಸವ್ಯವಾಗಿ ಸುತ್ತುತ್ತಾ ಇರೋದ್ರಿಂದ, ಇದು ಗ್ರಹಗಳು ಅಪಸವ್ಯವಾಗಿನೇ ಸುತ್ತುತ್ತಾ ಇರೋದ್ರಿಂದ, ಸೊ ಈ ಶಾಸ್ತ್ರ ಅಂತಕ್ಕಂಥದ್ದು ಅವರಿಗೆ ಬೇಗನೆ ಉಳಿಯುತ್ತೆ ಅಂತ. ಅರ್ಥವಾಯ್ತಾ ಹೇಳಿದ್ದು? ನಂತರನೇ ನೀನಿದ್ರೆ ನನಗೆ ನೀನ್ ಇಷ್ಟ ಆಗ್ತೀಯಪ್ಪ. ಸಿಂಪಲ್ ಮ್ಯಾಟ್ರು. ನಂತರನೇ ನೀನಿದ್ರೆ ನೀನ್ ಇಷ್ಟ ಆಗ್ತೀಯ, ನಾನೊಂಥರ ಇದ್ರೆ ನೀನೊಂಥರ ಇಷ್ಟ ಆಗಲ್ಲ ಅಂತೀವಲ್ವಾ? ಹಾಗೇನೆ ಈ ಒಂದು ಶಾಸ್ತ್ರಕ್ಕೆ ಈ ಒಂದು ಸಂಶೋಧನೆಯನ್ನು ಮಾಡಿ ನೋಡಿದಾಗ ಯಥೇಚ್ಛವಾಗಿ ಇದನ್ನು ಕಲಿತಕ್ಕಂಥವರಿಗೆ ಶುಕ್ರನ ಒಂದು ಇಂಪ್ಯಾಕ್ಟು ಅಥವಾ ಶುಕ್ರ ದಶೆ ಅಥವಾ ಶುಕ್ರ ಭುಕ್ತಿ ಏನೋ ಒಂದು ನಡೀತಾ ಇರ್ತದಲ್ಲಿ. ಗೋಚಾರದಲ್ಲಾದ್ರೂ ಶುಕ್ರ ಬರ್ತಾ ಇರ್ತಾನೆ. ಅವ್ರು ಇವಾಗ ಕಲಿಯಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ಗೋಚಾರದಲ್ಲಾದ್ರೂ ಲಗ್ನದ ಮೇಲೇನೋ ಪಂಚಮ ಭಾವದ ಮೇಲೇನೋ ಶುಕ್ರನ ಒಂದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಅವರಿಗೆ ಜಲ್ದಿ ಇದು ಬರುತ್ತೆ. ಬೇರೆಯವ್ರಿಗೆಲ್ಲ ಬರಲ್ಲ ಅಂದ್ಕೊಂಡ್ಬಿಡ್ಬೇಡಿ. ಪುಸ್ತಕ ತೆಗೆದು ನೋಡ್ಬಿಟ್ಟು ಸರ್ ನನಗೆ ಶುಕ್ರನೂ ಇಲ್ಲ, ಶುಕ್ರ ದಶೆನೂ ಇಲ್ಲ, ಶುಕ್ರ ಭುಕ್ತಿನೂ ಇಲ್ಲ, ಹಂಗ ನನಗೆ ಬರಲ್ಲ ಅಂದ್ಕೊಂಡ್ಬಿಡಿ. ಒಂದು ಸಂಶೋಧನೆಯನ್ನ ಮಾಡಿ ನೋಡಿದಾಗ ಯಥೇಚ್ಛವಾಗಿ ಇವ್ರುಗಳಿಗೆ ಜಲ್ದಿ ಅದು ಬರ್ತಾ ಇದೆ ಅನ್ನೋ ಒಂದು ಪ್ಯಾಟ್ರನ್. ಇದು ಇದೇ ಫೈನಲ್ ಅಂತ ಅಲ್ಲ, ಆಯ್ತಾ? ಇದು ನಮ್ಮ ಸಂಶೋಧನೆ ಮಾಡಿದಾಗ ಕಂಡಿಡ್ತಕ್ಕಂಥದ್ದು. ನೀವು ಇನ್ನೂ ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಎಲ್ಲೋ ಒಂದು ಕಡೆ ಇಂಪ್ಯಾಕ್ಟ್ ಆಗ್ತಾ ಇರಬಹುದು. ಕೆಲವು ಸರ್ತಿ ಮನೆಯಲ್ಲೂ ಹೆಂಡತಿ ಜಾತಕದಲ್ಲಾದ್ರೂ ಇಂಪ್ಯಾಕ್ಟ್, ಹೆಂಡತಿ ಜಾತಕಲಾದ್ರೂ ಗಂಡನ ಮೇಲಾದ್ರೂ ಶುಕ್ರನ ಒಂದು ಇಂಪ್ಯಾಕ್ಟ್ ಕೆಲವರಿಗೆ ಆಗ್ತಾ ಇರ್ಬೋದು. ಬಟ್ ನಮಗೆ ನೋಡೋದಕ್ಕೆ ಬರಬೇಕು. ಓಕೆ, ಸೊ ಇವಾಗ ನೀವೇನ್ ಮಾಡಬೇಕು, ನಾಳೆಯಿಂದ ಪ್ರಾರ್ಥನೆ ಮಾಡುವಾಗ ಮಾತೃಭ್ಯೋ ನಮ, ಪಿತೃಭ್ಯೋ ನಮ, ಆಚಾರ್ಯಭ್ಯೋ ನಮ, ಇಷ್ಟದೇವತಾಭ್ಯೋ ನಮ, ಕುಲದೇವತಾಭ್ಯೋ ನಮ, ಗ್ರಾಮ ದೇವತಾಭ್ಯೋ ನಮೆಲ್ಲ ಹೇಳ್ಬಿಟ್ಟು ಈ ಒಂದು ಮಂತ್ರಗಳನ್ನ ನೀವು ಪಠನೆ ಮಾಡಬೇಕು. ಅರ್ಕ ಭೌಮ ಜೀವ ಸುತಜ ಭೃಗು ಶೌರಿ ಶಶಿ ಸರ್ಪಃ, ಇದನ್ನೂ ಸಹ ಪಠನೆ ಮಾಡಬೇಕು. ಇದು ಯಂತ್ರಗಳು, ಮಂತ್ರಗಳು. ಇದೆಲ್ಲ ಯಾಕೆ ಉಪಯೋಗಿಸ್ತೀವಿ ಅನ್ನೋದು ಮುಂದಿನ ಪಾಠಗಳಲ್ಲಿ ಬರುವಂತ ಕಾಲದಲ್ಲಿ. ಒಂದು ವಸ್ತು ಕಳೆದೋಗಿದೆ ಅಂತ ಹೇಳಿದಾಗ 4ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಅಂತ ಹೇಳಿದ್ರೆ ಆ ವಸ್ತು ಸ್ಕ್ವೈರ್ ಆಗಿರಬಹುದು, ಆ ವ್ಯಕ್ತಿ ಈ ತರ ಇರಬಹುದು ಅನ್ನೋ ಒಂದು ಏನೋ ರೂಪವನ್ನ ನಾವು ಗುರುತಿಸೋದಕ್ಕೆ ಇದನ್ನೆಲ್ಲ ಬಳಸಬೇಕಾಗಿ ಬರುತ್ತೆ. ಯಂತ್ರಕ್ಕೂ ಬಳಸಬಹುದು ಮತ್ತೆ ರೂಪಗಳನ್ನ ಬಳಸೋದಕ್ಕೂ ಇದನ್ನೆಲ್ಲ ಬಳಸಬಹುದು. ಭೂಮಿ ಈ ತರ ಇರುತ್ತೆ,
4ನೇ ಮನೆಯಲ್ಲಿ ಈ ತರ ಸೂರ್ಯ ಇದ್ದಾನೆ, ಈ ತರ ಭೂಮಿ ಇರಬಹುದು ಅನ್ನೋ ಮಟ್ಟಕ್ಕೆ ಎಷ್ಟು ಈ ಕಾರಕತ್ವಗಳನ್ನ, ಬೇಸಿಕ್ ಕಾರಕತ್ವಗಳನ್ನ ನೀವು ಎಷ್ಟು ಅಪ್ಲೈ ಮಾಡ್ತಾ ಹೋಗ್ತಿರೋ ಅಷ್ಟು ರಿಸಲ್ಟ್ಗಳು ಬರ್ತಾ ಇರುತ್ತೆ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನೀವು ಅಪ್ಲಿಕೇಬಲ್ ನೀವು ಮಾಡೋದಕ್ಕೆ ತಯಾರಾಗಿರ್ಬೇಕು. ಬಟ್ ಕಾರಕತ್ವಗಳು ಚೆನ್ನಾಗಿ ಗೊತ್ತಿರ್ಬೇಕು. ಅರ್ಥವಾಯ್ತಾ? ಸೊ ಇಷ್ಟೊತ್ತು ಪಾಠ ಮಾಡಿದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಪಾಠ ಹೇಗಿರುತ್ತೆ ಅಂತ ಹೇಳಿದ್ರೆ ದಿನಾನು 1 ಅವರ್ ಇರುತ್ತೆ, 1 ಅವರ್ ಇರುತ್ತೆ, ಮತ್ತೆ ಡಿಸ್ಕಷನ್ ಇರುತ್ತೆ. ಯಾರಿಗೆ ಅನುಮಾನ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಓಪನ್ ಅಪ್ ಆಗ್ಬೇಕು. ನಮ್ಮ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ಪಾಠ ತಲುಪಬೇಕು. ಈ ಪಾಠ ಮುಗಿತಿದ್ದಂಗೆ 6 ದಿವಸ 7 ದಿವಸ ಆಗ್ತಿದ್ದಂಗೆನೆ ಎಲ್ರು ಪ್ರಿಡಿಕ್ಷನ್ ಹೇಳೋದಕ್ಕೆ ತಯಾರಾಗಿ ಬಿಡ್ಬೇಕು. ನನ್ನ ಕೈಗೆ ಆಗಲ್ಲ ಅನ್ನೋ ಮಾತೇ ಇರಬಾರ್ದು. ಯಾರನ್ನ ಪ್ರಶ್ನೆ ಕೇಳಿದ್ರು ಬೋರ್ಡ್ ಮೇಲೆ ಹಾಕ್ಬಿಟ್ಟು ಉತ್ತರ ಹೇಳಬೇಕು. ಅದಕ್ಕೆ ನೀವು ತಯಾರಾಗಿದ್ದೀರಾ? ತಯಾರಾಗ್ತೀರಾ? ಏನೇ ಅನುಮಾನ ಇದ್ರು ಗ್ರೂಪಲ್ಲಿ ಹಾಕ್ಬೋದು, ಅಥವಾ ಪಾಠದಲ್ಲೂ ಕೇಳಬಹುದು, ಏನ್ ಬೇಕಾದ್ರೆ ಕೇಳಬಹುದು. 15 ದಿವಸ ಆಗಲಿ 20 ದಿವಸ ಆಗಲಿ, ಏನಪ್ಪಾ 13 ದಿವಸ ಅಂತ ಹೇಳ್ಬಿಟ್ಟು ಮಾಡಿದೀವಿ ಅಷ್ಟಕ್ಕೆ ಮುಗಿಸ್ಬಿಡ್ತಾರ ಅಂತೆಲ್ಲ ಅಷ್ಟಕ್ಕೆಲ್ಲ ನಿಲ್ಸಲ್ಲ. ನಿಮಗೆ ಪಾಠ ಅರ್ಥ ಆಗೋವರೆಗೂ ಹೇಳ್ತೀವಿ. ಬಟ್ ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿ ಆವತ್ತಿಂದ ಆವತ್ತು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನೋಡ್ಬೇಕು. ಇವತ್ತು ಮಾಡಿದ ಪಾಠನ ನೀವು ಬಿಟ್ಬಿಟ್ಟು ನಾಳೆ ಬಂದು ಕುತ್ಕೊಂಡಾಗ ಆ ಪಾಠ ಅರ್ಥ ಆಗಲ್ಲ. ಆಮೇಲೆ ಸಪೋಸ್ ಇವತ್ತು ಬಂದಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನಿಮಗೆ ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಾದ್ರೂ ನೀವು ಕಂಪ್ಲೀಟ್ ಮಾಡ್ಕೊಂಡು ಮಾರನೇ ದಿವಸ ಬಂದು ಕೂತ್ಕೊಂಡ್ರೆ ಅದ್ರ ಲಿಂಕ್ ಕರೆಕ್ಟ್ ಆಗಿ ಸಿಗುತ್ತೆ. ಇವತ್ತು ಬರ್ಲಿಲ್ಲ, ನಾಳೆ ಬಂದಿದ್ದೀರಾ, ಇವತ್ತಿನ ಪಾಠನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾಳೆ ಮಾಡೋ ಪಾಠ ನಿಮಗೆ ಅರ್ಥವಾಗಲ್ಲ. ಅವಾಗ ಹಂಗಾಗ್ಬಿಟ್ರೆ ಕಷ್ಟ. ದಿನ ಪಾಠ ನೀವು ಅಪ್ಡೇಟ್ ಆಗ್ಬೇಕು. ಆವತ್ತಿಂದ ಆವತ್ತು ಏನಾದ್ರು ಡೌಟ್ ಇದ್ರೆ ಇಮಿಡಿಯೇಟ್ ಆಗಿ ಬರ್ಕೊಳ್ಬೇಕು. ಮಾರನೇ ದಿವಸ ಕ್ಲಾಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು 5 ನಿಮಿಷ ಪ್ರಶ್ನೆ ಕೇಳ್ತೀವಿ. ಏನಾದ್ರೂ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಎಲ್ರೂ ಕೇಳಬಹುದು. ಆವಾಗಲೇ ಆ ಹಿಂದಿನ ಪಾಠವನ್ನ ಕ್ಲಿಯರ್ ಮಾಡಿಕೊಂಡು, ಇವಾಗ ನಾಳೆ ಬಂದ್ಮೇಲೂ ಇಷ್ಟೇನೆ, ನಾಳೆ ಬಂದ್ಮೇಲೂ ಇದನ್ನೇ ಪಾಠ ಶುರು ಮಾಡೋದು. ಇದ್ರದ್ದು ಏನಾದ್ರು ನಿಮಗೆ ಡೌಟ್ ಇದೆಯಾ ಕೇಳಿ ಅಂತ ಹೇಳಿ ಅದ್ರ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಪಾಠಕ್ಕೆ ಹೋಗೋದು. ಇವತ್ತು ಪಾಠ ಮಾಡ್ಬಿಟ್ಟಿದ್ದೀವಿ, ನಾಳೆ ಬಂದ ತಕ್ಷಣ ಹೊಸ ಸ್ಟಾರ್ಟ್ ಮಾಡೋದಲ್ಲ. ಇಲ್ಲ, ನಮ್ಮ ಹತ್ರ ಇವತ್ತು ಏನ್ ಪಾಠ ಮಾಡಿದೀವಿ ಅದನ್ನ ನಾಳೆ ಬಂದು ಕೇಳಿ ಅರ್ಥವಾಗಿದ್ಯಾ ಇಲ್ವಾ ಅಂತ ಕೇಳ್ಬಿಟ್ಟೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದು. ಅರ್ಥವಾಯ್ತಾ ಯಾರಿಗಾದ್ರು? ಸ್ಪೀಡ್ ಆಗಿದ್ರೆ ಹೇಳ್ಬಹುದು. ಇವಾಗ ನಾಳೆ ಇದು ಏನದು ಈ ಸಿಂಬಲ್ಗಳು ಗೊತ್ತಿಲ್ಲ ಅಂತ ಹೇಳಿದಿರಾ, ಅದನ್ನ ಗ್ರೂಪ್ ಅಲ್ಲಿ ಹಾಕ್ತಾರೆ. ಅಥವಾ ನಾಳೆ ಬೆಳಗ್ಗೆ, ನಾಳೆ ಸಾಯಂಕಾಲ ಬಂದ ತಕ್ಷಣ 7:45 ಬಂದ್ಬಿಡಿ, ಅದೇನು ಅಂತ ತೋರಿಸ್ತೀವಿ, ಹೇಗೆ ಇದು ಅಂತೀವಿ. ಅದೇ ಒಂದು ದೊಡ್ಡ ಪಾಠ ಇದೆ. ಸೂರ್ಯನನ್ನ ಯಾಕೆ ರೌಂಡ್ ಕೊಟ್ರು, ಕುಜನಿಗೆ ಯಾಕೆ ಕೊಟ್ರು ಅಂತ ಅದೆಲ್ಲ ದೊಡ್ಡ ದೊಡ್ಡ ಕಥೆಗಳು. ಓಕೆ, ಅದೆಲ್ಲ ಈಗ ನೆಸೆಸಿಟಿ ಇಲ್ಲ. ನಮಗೆ ಬೇಕಾಗಿರೋದೇನು ಪಾಠ, ಸೂರ್ಯ ಅಂದ್ರೆ ಹೆಂಗಿರ್ತಾನೆ ಅಂತ ಅಷ್ಟೇನೆ. ಸೂರ್ಯನ ಯಾಕೆ ಅಲ್ಲಿ ತಗೊಂಡ್ರು, ಎಲ್ಲಿ ತಗೊಂಡ್ರು ಅದೆಲ್ಲ ಬಂದು ಪ್ರವಚನ ಮಾಡೋದಕ್ಕೋ ಅಥವಾ ಎಲ್ಲಾದ್ರೂ ವಾದ ವಿವಾದಗಳನ್ನ ಮಾಡೋದಕ್ಕೋ ಇಲ್ಲ ನಾನು ಬ್ರಿಲಿಯಂಟ್ ಆಗೋದಕ್ಕೋ ನಾವು ಉಪಯೋಗಿಸ್ಬೇಕು, ತಿಳ್ಕೊಂಡಿರ್ಬೇಕು, ಇಲ್ಲ ಅಂತ ಹೇಳಿಲ್ಲ. ಬಟ್ ಸಮಯ ಕಮ್ಮಿ ಇರೋದ್ರಿಂದ, ನಾವು ಪ್ರಶ್ನಾಶಾಸ್ತ್ರವನ್ನ ಕಲಿಯಕ್ಕೆ ಬಂದಿರೋದ್ರಿಂದ ಆದಷ್ಟು ಅದ್ರ ಕಡೆ ಫೋಕಸ್ ಅನ್ನ ಕೊಡ್ತಾ ಹೋಗ್ಬೇಕು. ಸೂರ್ಯ ರೌಂಡ್ ಆಗಿದೆ ಅಂತ ಬರೆದ ಮೇಲೆ ಮುಗೀತು ಕತೆ. ಅದು ಯಾಕೆ ರೌಂಡ್ ಆಗಿ ಬರೆದ್ರು, ಯಾಕೆ ಒಳಗಡೆ ಕೊಟ್ರು, ಯಾಕೆ ಹೊರಗಡೆ ಕೊಟ್ರು ಅನ್ನೋದಕ್ಕೆಲ್ಲ ಅರ್ಥಗಳನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಆದ್ರೆ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಅದರ ಅವಶ್ಯಕತೆ ಇದ್ರೆ ನಾವೇ ಹೇಳ್ಬಿಡ್ತೀವಿ ಇಂಥದಕ್ಕೆ ಅಂತ. ಅದ್ರ ಅವಶ್ಯಕತೆ ಇಲ್ದಲ್ಲಿ ಇರಬೇಕಾದ್ರೆ ಸಿಂಪಲ್ ಈಗ ನೋಡ್ಕೊಳ್ಳಿ ಅಂತ ಹೇಳಿ ಕಳ್ಸ್ಬಿಡ್ತೀವಿ ಅಷ್ಟೇ. ಅರ್ಥವಾಯ್ತಾ? ಜ್ಯೋತಿಷಿಗಳಿಗೆ ಬಾಯಿ ಓಪನ್ ಬಿಡ್ಬೇಕು. ಅರ್ಥವಾಯ್ತು ಗುರುಗಳೇ. ನಾನು ಆವಾಗ್ಲೇ ಹೇಳಿದೆ, ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಂತ ಹೇಳಿದೆ, ಏನು, ಯಾಕೆ, ಹೇಗೆ, ಯಾವಾಗ ಅಂತ ಗೊತ್ತಿರ್ಬೇಕು. ಹೇಳಿ ಸುರೇಶ್. ಅರ್ಥ ಆಯ್ತು ಗುರುಗಳೇ. ಓಕೆ, ಪುರುಷೋತ್ತಮ ಅರ್ಥವಾಯ್ತಾ? ಅರ್ಥ ಆಯ್ತು ಗುರುಗಳೇ. ಆದ್ರೆ ವಾಯ್ಸ್ ಮಧ್ಯ ಮಧ್ಯ ಬ್ರೇಕ್ ಆಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಾಗ್ತದೆ ಗುರುಗಳೇ. ಎಲ್ರಿಗೂ ಹಾಗೆ ಆಗ್ತಿದ್ಯಾ? ಇಲ್ಲ ಗುರುಗಳೇ. ಸೊ ಅವಾಗ ನಿಮ್ಮ ಇಲ್ಲ, ನೆಟ್ ಏನು ಏನಾದ್ರು ಪ್ರಾಬ್ಲಮ್ break- ಇತ್ತು ಅಂದ್ರೆ, ನಿಮ್ಮ ನೆಟ್ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಒಂದ್ಸತಿ ಹೊರಗಡೆ ಹೋಗ್ಬಿಟ್ಟು ಒಳಗಡೆ ಬಂದ್ಬಿಡಿ. ಆವಾಗ ಕೆಲವು ಸಾತಿ ನೆಟ್ ಪ್ರಾಬ್ಲಮ್ ಇದ್ರೆ ಹಾಗಾಗತ್ತೆ. ಓಕೆ ಗುರುಗಳೇ. ನಾಳೆ ಬೆಳಗ್ಗೆ ನಿಮಗೆ ವಿಡಿಯೋ ಬಂದ್ಬಿಡುತ್ತೆ.
ಮೇಲ್ ಐ ಡಿ ನೀವು ಕೊಟ್ಟಿರೋದು ಕರೆಕ್ಟ್ ಆಗಿದೆಯಾ ಅಂತ ನಾನು ಹಾಕಿದ್ದೇನೆ. ನಾನು ಆ ಮೇಲ್ ಐಡಿಗೆನೆ ನಾಳೆ ಪಾಠ ಬರುತ್ತೆ. ವೆರಿ ಗುಡ್. ಅರ್ಥವಾಯ್ತಾ? ಓಕೆ ದಿಲೀಪ್, ಎಸ್ ಗುರುಗಳೇ, ಅರ್ಥ ಆಯ್ತು. ಅರ್ಥ ಆಯ್ತಾ? ಏನಾದ್ರು ಕಷ್ಟ ಅನ್ಸುತ್ತಾ? ಇಲ್ಲ, ಸ್ಟಾರ್ಟಿಂಗ್ ಡೇ ಅಲ್ವಾ, ಇವಾಗ ಗೊತ್ತಾಗಲ್ಲ. ಸ್ಟಾರ್ಟಿಂಗ್ ಡೇ ಇರ್ಲಿ, ಸೆಕೆಂಡ್ ಡೇ ಇರ್ಲಿ, ಸ್ಟಾರ್ಟಿಂಗ್ ಡೇ ನಲ್ಲಿ ಏನ್ ಪಾಠ ಮಾಡಿದ್ವಿ ಅದು ಅರ್ಥವಾಗಿದ್ಯಾ? ಹಾ, ಅದ ಅರ್ಥ ಆಗೈತೆ ಗುರುಗಳೇ. ಅಷ್ಟೇ. ಇವತ್ತಿಂದ ಅರ್ಥವಾದ್ರೆ ನಾಳೆದ ಅರ್ಥವಾಗತ್ತೆ. ಇವತ್ತಿಂದ ಬೇಸು. ಹೌದು. ನೀನ್ ಆ ಮನೋಭಾವನೆನೇ ಬಿಟ್ಬಿಡು. ನಾನು ಹೇಳಿದ್ದೀನಿ ವೈಟ್ ಪೇಪರ್ ತರ ಇರಬೇಕು. ನಾನು ಇವಾಗ ಏನ್ ಹೇಳಿದ್ರೆ ನಾನು ಟೈಪ್ ಮಾಡ್ಕೋ ಅಷ್ಟೇ. ಡನ್ ಡನ್. ನಾನು ಹೊಸಬ, ನಾನು ಹಳಬ, ನಾನು ಇದಂತಾನೆ ಬೇಡ. ಎಲ್ರೂ ಹೊಸಬರೇ. ಈ ಪಾಠಕ್ಕೆ ಎಲ್ರೂ ಹೊಸಬರೇ. ಎಲ್ಲ ವೈಟ್ ಪೇಪರ್. ನಾನು ಏನ್ ಹೇಳ್ತಾ ಇದ್ದೇನೆ ಅದು ಬರೀರಿ ಅಷ್ಟೇ. ಈಸಿಯಾಗಿ ಬಂದ್ಬಿಡುತ್ತೆ. ಸರಿನಾ? ಓಕೆ. ಸೊ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಕ್ಲೋಸ್ ಮಾಡಂದ್ರೆ ಕ್ಲೋಸ್ ಮಾಡ್ತೀನಿ. ನಾಳೆ ನಿಮಗೆ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಆಗುತ್ತೆ.